ಎಸ್ ಹಾಕಿದಿರಿ. ಯಾರು ಸರ್ ಕಾರ್ಯಕ್ರಮ ನಿರ್ವಹಣೆ ಯಾರ್ದು? ದೀಪಾ ಜಿಗ್ಬಟ್ಟಿ ಮೇಡಮ್. ಜಾಯಿನ್ ಆಗ್ಯಾಳ ನೋಡ್ರಿ ಆಕಿ. ಅದೇ ಶುರು ಮಾಡ್ರಿ ಮೇಡಮ್. ಗುರು ಬಸವಲಿಂಗಾಯ ನಮಃ. ಪಾಪಸ್ಮರಣೀಯ ಎಲ್ಲ ಬಸವಾದಿ ಪ್ರಮುಖರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇಂದಿನ ಗೂಗಲ್ ಮೀಟದಲ್ಲಿ ಭಾಗವಹಿಸಿದ ಮತ್ತು ಭಾಗವಹಿಸುತ್ತಿರುವ ಎಲ್ಲ ನನ್ನ ಶರಣ ಸಂಕುಲಕ್ಕೆ ಶರಣಾರ್ಥಿಗಳು. ಕಲ್ಪಿತಾಂತರವನ್ನುಂಬುದು ಕಾಯವೇ ಜೀವವು, ಜೀವವೆಂದಡೆ ನಿರ್ನಾಮ ಭೇದ, ಕಾಯವೆಂದಡೆ ಮೃತ ಅಚೇತನ ಘಟ, ಉಭಯ ಸಂಘ ಸಂಬಂಧವಾದಲ್ಲಿ ಭೇದ ಆಧ್ಯಾತ್ಮ ಅನುಭವದ ಭಕ್ತಿ ಮತ್ತು ಸಾಮಾಜಿಕ ಸುಧಾರಣೆಯ ಸಂದೇಶಗಳನ್ನು ನಮ್ಮ ಈ ವೇದಿಕೆಯ ಮಾರ್ಗದರ್ಶನದ ನುಡಿಗಳು. ಅವುಗಳು ಸ್ಫೂರ್ತಿಯನ್ನು ನೀಡುತ್ತವೆ. ನಾವು ಪ್ರಸ್ತುತ ನಡೆಸಿಕೊಂಡು ಬರುತ್ತಿರುವ ಈ ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಆಯೋಜಿಸಲಾದ ಈ ಉಪನ್ಯಾಸ ಶಾಸನ ತಜ್ಞೆ ಅವರು ಕೇಶ ದತ್ತಿ ಉಪನ್ಯಾಸ. ದತ್ತಿದಾನಿಗಳು ಗೂಗು ಮೇಡಮರೇ, ಇವತ್ತ ದತ್ತಿ ಉಪನ್ಯಾಸಕರು ಕೂಡ ಗೂಗು ಮೇಡಮ್. ಈ ವಿಶೇಷವಾದ ದತ್ತಿ ಉಪನ್ಯಾಸವನ್ನು ವಚನ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಶರಣೆ ವಿದ್ಯಾಮುಗ್ದು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸರ್ವರಿಗೂ ಶರಣಾರ್ಥಿಗಳು. ಸಿದ್ದರಾಮೇಶ್ವರರ ವಚನ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಸಿದ್ಧಾಂತಿಯ ಜ್ಞಾನ ಸಾಧನೆಯಲ್ಲಿ ಹೋಯಿತು, ಸಿದ್ಧಾಂತಿಯ ಜ್ಞಾನ ಸಾಧನೆಯಲ್ಲಿ ಹೋಯಿತು, ವೇದಾಂತಿಯ ಜ್ಞಾನ ವಾದದಲ್ಲಿ ಹೋಯಿತು, ವೇದಾಂತಿಯ ಜ್ಞಾನ ವಾದದಲ್ಲಿ ಹೋಯಿತು, ವಾದದಲ್ಲಿ ಹೋಯಿತು. ಸಿದ್ಧಾಂತಿಯ ಜ್ಞಾನ ಸಾಧನೆಯಲ್ಲಿ ಹೋಯಿತು, ಕ್ರಿಯಾವಂತನ ಜ್ಞಾನ ನುಡಿಯಲ್ಲಿ ಹೋಯಿತು, ಕ್ರಿಯಾವಂತನ ಜ್ಞಾನ ನುಡಿಯಲ್ಲಿ ಹೋಯಿತು, ವ್ಯವಹಾರಿಕನ ಜ್ಞಾನ ದ್ರವ್ಯಾರ್ಜನೆಯಲ್ಲಿ ಹೋಯಿತು, ವ್ಯವಹಾರಿಕನ ಜ್ಞಾನ ದ್ರವ್ಯಾರ್ಜನೆಯಲ್ಲಿ ಹೋಯಿತು, ದ್ರವ್ಯಾರ್ಜನೆಯಲ್ಲಿ ಹೋಯಿತು. ಸಿದ್ಧಾಂತಿಯ ಜ್ಞಾನ ಸಾಧನೆಯಲ್ಲಿ ಹೋಯಿತು, ವೇದಾಂತಿಯ ಜ್ಞಾನ ವಾದದಲ್ಲಿ ಹೋಯಿತು, ವಾದದಲ್ಲಿ ಹೋಯಿತು. ಇವೆಲ್ಲ ಭವಕ್ಕೆ ಕಾರಣವಲ್ಲದೆ, ಇವೆಲ್ಲ ಭವಕ್ಕೆ ಕಾರಣವಲ್ಲದೆ, ಭವರಹಿತ ಜ್ಞಾನವು, ಇವೆಲ್ಲ ಭವಕ್ಕೆ ಕಾರಣವಲ್ಲದೆ, ಭವರಹಿತ ಜ್ಞಾನವು ಸಾಧ್ಯವಾಗುವುದದು ದುರ್ಲಭವಯ್ಯ, ಸಾಧ್ಯವಾಗುವುದದು ದುರ್ಲಭವಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಿದ್ಧಾಂತಿಯ ಜ್ಞಾನ ಸಾಧನೆಯಲ್ಲಿ ಹೋಯಿತು, ವೇದಾಂತಿಯ ಜ್ಞಾನ ವಾದದಲ್ಲಿ ಹೋಯಿತು, ವಾದದಲ್ಲಿ ಹೋಯಿತು, ವಾದದಲ್ಲಿ ಹೋಯಿತು, ವಾದದಲ್ಲಿ ಹೋಯಿತು. ಅನಂತ ಶರಣಾರ್ಥಿಗಳು.
ಹೃದಯ ತಲುಪದ ಅಂತಹ ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟ ಶರಣೆ ವಿದ್ಯಾ ಮುಗುದು ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಸಂಸ್ಕೃತಿ ಸಂಪ್ರದಾಯದ ಜೀವ ಆಗಮಿಸಿದ ಗೌರವಾನ್ವಿತರನ್ನ ನಮ್ಮ ಸಂಸ್ಕೃತಿ ಸಂಪ್ರದಾಯ ಹೀಗೆ ಶರಣೆ ವಿಜಯಲಕ್ಷ್ಮಿ ಹೆಂಗರಗಿ ಅವರು ಈ ಸ್ವಾಗತ ಮತ್ತು ಪರಿಚಯವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಚನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಇವತ್ತಿನ ಶರಣ ಮಾಸದ ಅನುಭವ ಮಾಲಿಕೆ 378ನೇ ದತ್ತಿ ಉಪನ್ಯಾಸ ಏರ್ಪಡಿಸಿರುವ ಶರಣೆ ಶಾಸನ ತಜ್ಞೆ ಮತ್ತು ಹಿರಿಯ ಸಂಶೋಧಕಿ ಶರಣೆ ಡಾಕ್ಟರ್ ಹನುಮಾಕ್ಷಿ ಗೋಗಿ ಅವರ ತಾಯಿಯವರಾದ ಲಿಂಗೈಕ್ಯ ಲಕ್ಷ್ಮೀಬಾಯಿ ಚಂದಪ್ಪ ಗೋಗಿ ಅವರ ಸ್ಮರಣಾರ್ಥ ದತ್ತಿ ಉಪನ್ಯಾಸಕ್ಕೆ ಡಾಕ್ಟರ್ ಹನುಮಾಕ್ಷಿ ಗೋಗಿ ಅವರಿಗೆ ವೇದಿಕೆಯ ಪರವಾಗಿ ಆದರದ ಸ್ವಾಗತ ಸುಸ್ವಾಗತ. ವಚನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಸ್ಥಾಪಕರಾಗಿ ಮುನ್ನಡೆಸುತ್ತಿರುವ ಗುರುತರ ಜವಾಬ್ದಾರಿ ಹೊಂದಿರುವ ಅಧ್ಯಕ್ಷರಾದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಈ ವೇದಿಕೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತ ಸುಸ್ವಾಗತ. ಹಾಗೂ ಅವರ ಶ್ರೀಮತಿಯವರಾದ ಜಯಶ್ರೀ ಪಟ್ಟಣ್ ಅವರಿಗೂ ಸ್ವಾಗತ. ಶರಣ ಏಕಾಂತ ರಾಮಯ್ಯ ಇಂದಿನ ಉಪನ್ಯಾಸ ನೀಡಲಿರುವ ಶರಣೆ ಡಾಕ್ಟರ್ ಹನುಮಾಕ್ಷಿ ಗೋಗಿ ಅಪರ ನಿಬಂಧಕರು, ಸಹಕಾರ ಇಲಾಖೆ ಧಾರವಾಡ ನಿವೃತ್ತರು, ಅವರಿಗೆ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತ. ವಚನ ಪ್ರಾರ್ಥನೆ ಗೈದಿರುವ ಶರಣೆ ನೈನಾ ಗಿರಿಗೌಡ್ ಅವರಿಗೆ ಶರಣು ಸಮರ್ಪಣೆ ಮಾಡಲಿರುವ ಡಾಕ್ಟರ್ ಪ್ರಿಯವಂದ ಹುಲ್ಗಬಾಳಿ ಅವರಿಗೂ ಈ ವೇದಿಕೆಯ ಪರವಾಗಿ ಸ್ವಾಗತ. ವಚನ ಮಂಗಳ ಮಾಡಲಿರುವ ಶರಣೆ ವಿಜಯಗೌಡ್ ಅವರಿಗೂ ಸ್ವಾಗತ. ಕಾರ್ಯಕ್ರಮದ ನಿರ್ವಹಣೆ ಮಾಡುತ್ತಿರುವ ಶರಣೆ ದೀಪಾ ಜಿಗ್ಬಡ್ಡಿ ಅವರಿಗೂ ವೇದಿಕೆಯ ಪರವಾಗಿ ಸ್ವಾಗತ. ಸದಾ ಕಾರ್ಯಸನ್ನದ್ಧರಾಗಿ ಉತ್ಸುಕರಾಗಿ ತಾಂತ್ರಿಕ ಸಹಕಾರವನ್ನು ನೀಡುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವರಿಗೂ ಈ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತ. ವೇದಿಕೆಯ ಸಂಘಟನೆಯನ್ನು ಅವಿರತವಾಗಿ ಮಾಡುತ್ತಿರುವ ಶರಣೆ ಸುಧಾ ಪಾಟೀಲ್ ಅವರಿಗೂ ಸ್ವಾಗತ. ಇಂದಿನ ಈ ಸಂಜೆಯ ಸಮಯದಲ್ಲಿ ಗೂಗಲ್ ಮೀಟ್ ನಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣೆಯರ ಬಂಧುಗಳಿಗೂ ಸ್ವಾಗತ ಸುಸ್ವಾಗತ. ವಚನ ಅಧ್ಯಯನ ವೇದಿಕೆ ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರ ಪುಣೆ ಹಾಗೂ ಅಕ್ಕನ ಅರಿವು ಸಂಘಟನೆಯಿಂದ ಶರಣ ಮಾಸದ ಅನುಭವ ಮಾಲಿಕೆಯು 2021ರಿಂದ ಸತತ 5 ವರ್ಷಗಳಿಂದ ಈ ದತ್ತಿ ದಾಸೋಹ ಕಾರ್ಯಕ್ರಮವನ್ನು ನಡೆಸುವುದರಿಂದ ಸಾಮಾನ್ಯ ಮಾತಲ್ಲ. ಈ ಕಾರ್ಯಕ್ರಮವನ್ನು ಅವಿರತವಾಗಿ ಮುನ್ನಡೆಸಿಕೊಂಡು ಬಂದಿರುವ ಅಧ್ಯಕ್ಷರಾದಂತ ಡಾಕ್ಟರ್ ಶಶಿಕಾಂತ್ ಸರ್ ಹಾಗೂ ಇನ್ನೂ ಅನೇಕ ಅಗ್ರಗಣ್ಯ ಹಿರಿಯ ಶರಣೆಯರು ಇದ್ದಾರೆ. ಇದೊಂದು ಅಭೂತಪೂರ್ವವಾದ ಕಾರ್ಯಕ್ರಮ. ನನಗಂತೂ ತುಂಬಾ ಇಷ್ಟವಾಗಿದೆ. ನಾನು ಜೂನ್ ತಿಂಗಳಿಂದ ನನ್ನ ತಂಗಿ ಗೀತಾ ಡಿಗ್ಗೆ ಅವರಿಂದ ಶಶಿಕಾಂತ್ ಸರ್ ಅವರನ್ನು ಪರಿಚಯ ಮಾಡಿಕೊಟ್ರು. ನಂತರ ನಾನು ಇದರಿಂದ ಸ್ಫೂರ್ತಿ ಪಡೆದು 65 ಕವನಗಳನ್ನು ಬರೆದಿರುವೆ ಹಾಗೂ 5 ಶರಣ ವಚನ ಮಾಲಿಕೆಗಳನ್ನು ವಿಮರ್ಶಾತ್ಮಕವಾಗಿ ಮಾಡಿರುವೆ. ಇದರಿಂದ ಹೊಸದಾಗಿ ಕವನ ಬರೆಯುವವರಿಗೆ ಸ್ಫೂರ್ತಿಯಾಗಿರುವ ವೇದಿಕೆ ಆಗಿದೆ. ಇಂದಿನ ಪರಿಚಯ ಶ್ರೀಮತಿ ಹನುಮಾಕ್ಷಿ ಚಂದಪ್ಪ ಗೋಗಿ, ಬೈಚ್ವಾಳ್, ಹುಣಸಗಿ ತಾಲೂಕ್, ಯಾದಗಿರಿ ಜಿಲ್ಲೆ. ಇವರ ಪತಿ ಶಿವಪ್ಪ ನೀರಾವರಿ, ಗುಡ್ಡದ ದೇವ್ಲಾಪುರ್, ಕುಷ್ಟಗಿ ತಾಲೂಕ್, ಕೊಪ್ಪಳ ಜಿಲ್ಲೆ. ಇವರ ಜನ್ಮಸ್ಥಳ ಛಾವಣಿ, ಲಿಂಗಸೂರ್ ತಾಲೂಕ್, ರಾಯಚೂರು ಜಿಲ್ಲೆ. ವಿದ್ಯಾರ್ಹತೆ BA ಪ್ರಥಮ ಸ್ಥಾನದಲ್ಲಿ ತೇರ್ಗಡೆ, ಲಿಂಗರಾಜ್ ಕಾಲೇಜ್, ಬೆಳಗಾವಿ. ಕನ್ನಡದಲ್ಲಿ MA ಪ್ರಥಮ ಸ್ಥಾನ, ಶರಣಬಸವೇಶ್ವರ್, ಕಲಬುರ್ಗಿ. ಇವರು 3 ಸುವರ್ಣ ಪದಕಗಳೊಂದಿಗೆ ತೇರ್ಗಡೆ ಹೊಂದಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ. 1976ರಲ್ಲಿ ಶಾಸನಶಾಸ್ತ್ರ ಡಿಪ್ಲೊಮಾ ಪ್ರಥಮ ಸ್ಥಾನ, 87ರಲ್ಲಿ ಉನ್ನತ ಸಹಕಾರ ಡಿಪ್ಲೊಮಾ ಪ್ರಥಮ ಶ್ರೇಣಿ, 2001ರಲ್ಲಿ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ, 2020ರಲ್ಲಿ ಪ್ರಾಚೀನ ಇತಿಹಾಸ MA ಪ್ರಥಮ ಸ್ಥಾನ ತೇರ್ಗಡೆ ಹಾಗೂ ಕರ್ನಾಟಕ ರಾಜ್ಯ ಮಟ್ಟದ ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆ. ಇವರ ಪ್ರಕಟಿತ ಪುಸ್ತಕಗಳು ಒಟ್ಟು 25. ಅದರಲ್ಲಿ 1983ರಲ್ಲಿ ವ್ಯಾಸಂಗ ಸಂಶೋಧನೆ, 94ರಲ್ಲಿ ಮುದ್ನೂರ್ ಎಡ್ರಾಮಿ ಶಾಸನಗಳು,
ಸುರ್ಪುರ್ ತಾಲೂಕಿನ ಶಾಸನಗಳು ಸಂಶೋಧನೆ ಮಾಡಿದ್ದಾರೆ. 96ರಲ್ಲಿ ಕಲಬುರ್ಗಿ ಜಿಲ್ಲೆಯ ಶಾಸನಗಳನ್ನು ಸಂಶೋಧನೆ ಹಾಗೂ ಅನುಶಾಸನ ಶೋಧನೆ ಮಾಡಿರುತ್ತಾರೆ. 2006ರಲ್ಲಿ ಬೀದರ್ ಜಿಲ್ಲೆಯ ಶಾಸನಗಳು ಹಾಗೂ 2008ರಲ್ಲಿ ಲಕ್ಕುಂಡಿಯ ಶಾಸನಗಳು ಮತ್ತು ಏವೂರ್, ಹಾನಗಲ್ ಹೀಗೆ ಒಟ್ಟು 44 ಶಾಸನಗಳನ್ನು ಅವರು ಪ್ರಕಟಪಡಿಸಿರುತ್ತಾರೆ. ಇವರು ಮಾಡಿದ ಸಾಧನೆಗೆ ಅರಸಿ ಬಂದ ಪುರಸ್ಕಾರಗಳು: 1993ರಲ್ಲಿ ಸುರ್ಪುರ್ ತಾಲೂಕಿನ ಶಾಸನಗಳ ಕೃತಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಲ್ಲಿಕಾ ಪ್ರಶಸ್ತಿ, 96ರಲ್ಲಿ ಕಲಬುರ್ಗಿ ಜಿಲ್ಲೆಯ ಶಾಸನಗಳ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ, 2004ರಲ್ಲಿ ಅನುಶಾಸನ ಕೃತಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಸಂಘ ಧಾರವಾಡ ಪ್ರಶಸ್ತಿ, ಮಾತೋಶ್ರೀ ರತ್ನಮ್ಮ ಹೆಗಡೆ ಪ್ರಥಮ ಪುಸ್ತಕ ಬಹುಮಾನ, 2005ರಲ್ಲಿ ನರೇಗಲ್ಲಿನ ಬಾಲಕೃಷ್ಣ ಸಾಹಿತ್ಯ ಪ್ರಶಸ್ತಿ, ಹೀಗೆ ಹಲವಾರು ಅವರಿಗೆ ಅವರ ಸಾಧನೆಗೆ ಸಾಕಷ್ಟು ಸನ್ಮಾನಗಳು ಮತ್ತು ಪ್ರಶಸ್ತಿಗಳು ಬಂದಿವೆ. ಆಡಳಿತಾತ್ಮಕ ಸೇವೆಗೆ ಸನ್ಮಾನ: 4ನೇ ಧಾರವಾಡ ಜಿಲ್ಲೆ ಕನ್ನಡ ಸಾಹಿತ್ಯ ಸಮ್ಮೇಳನ ನರಗುಂದ್ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸಾಹಿತ್ಯ ಸಾಧನೆಗಾಗಿ ಶತಮಾನದ ಗೌರವ ಸನ್ಮಾನ, ಹೈದರಾಬಾದ್ ಕರ್ನಾಟಕ ಉತ್ಸವ, ಬೆಂಗಳೂರಿನಲ್ಲಿ ಸಾಹಿತ್ಯ ಸಾಧನೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿರುತ್ತಾರೆ. ಕನ್ನಡ ಉಪನ್ಯಾಸಕಿಯಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ 1980ರಿಂದ 82ರವರೆಗೆ, 1982ರಿಂದ 83ರವರೆಗೆ ನೂತನ ವಿಶ್ವವಿದ್ಯಾಲಯ ಪದವಿ ಮಹಾವಿದ್ಯಾಲಯ ಕಲಬುರ್ಗಿ, 1983ರಿಂದ 96ರವರೆಗೆ ಕನ್ನಡ ಉಪನ್ಯಾಸಕಿ ಮಹಾವಿದ್ಯಾಲಯ ಫರ್ತಾಬಾದ್ ಕಲಬುರ್ಗಿ ಜಿಲ್ಲೆ, 2002ರಿಂದ 5ರವರೆಗೆ ಶಾಸನಶಾಸ್ತ್ರ ವಿಭಾಗದ ಅಧ್ಯಯನ ಮಂಡಳಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಇನ್ನೂ ಅನೇಕ ಇಲಾಖೆಗಳಲ್ಲಿ ಸಹಕಾರ ಮತ್ತು ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅನೇಕ ಸಂಶೋಧನೆಗಳನ್ನು ಮಾಡಿ ಸಂಘಟನೆಯಲ್ಲಿರು ಸಾಮಾಜಿಕ ಸೇವೆಯನ್ನು ಕೂಡ ಇವರು ಮಾಡಿರುತ್ತಾರೆ. ಮಹಿಳಾ ಸಾಹಿತ್ಯಿಕ ಪ್ರಕಾಶನ ಸಂಸ್ಥೆಯ ಸ್ಥಾಪನೆ: ಇದುವರೆಗೂ ಮಹಿಳೆಯರ ಬಗ್ಗೆ 54 ಕೃತಿಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಧಾರವಾಡ ಲೇಖಕಿಯರ ಸಂಘದ ಕಾರ್ಯಾಧ್ಯಕ್ಷೆ 2002ರಿಂದ 5ರವರೆಗೆ, 5ರಿಂದ 15ರವರೆಗೆ ಆಡಳಿತದಲ್ಲಿ ಕನ್ನಡ ತರಬೇತಿ ಶಿಬಿರ ತರಬೇತಿಗಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಆಜೀವ ಸದಸ್ಯತ್ವವನ್ನು ಕೂಡ ಪಡೆದಿದ್ದಾರೆ. ಅದರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ, ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು, ಎಪಿಗ್ರಾಫಿಕಲ್ ಸೊಸೈಟಿ ಆಫ್ ಇಂಡಿಯಾ, ಕರ್ನಾಟಕ ಇತಿಹಾಸ ಅಕಾಡೆಮಿ, ಲೇಖಕಿಯರ ಸಂಘ, BM ಶ್ರೀ ಪ್ರತಿಷ್ಠಾನ, ಹೀಗೆ ಅನೇಕ ಆಜೀವ ಸದಸ್ಯತ್ವ ಕೂಡ ಸಂಘದಲ್ಲಿ ಪಡೆದಿರುತ್ತಾರೆ. ಇವರು ಹನುಮಾಕ್ಷಿ ಗೋಗಿ ಅವರ ಪ್ರಕಟಿತ ಲೇಖನಗಳು ಮತ್ತು ಕಾರ್ಯಚಟುವಟಿಕೆಗಳು: ರಾಜಶೇಖರ್ ವಿಳಾಸ್ ಮಹಾಕಾವ್ಯ, ಬದಲಾಗುತ್ತಿರುವ ಭಾರತೀಯ ಮಹಿಳೆ, ಇದರಲ್ಲಿ ಮಹಿಳೆಯರ ಸಮಸ್ಯೆಗಳನ್ನು ಕುರಿತು ಅನೇಕ ಸಾಧನೆಗಳನ್ನು ಕುರಿತು 1976ರಲ್ಲಿ ಬರೆದಿದ್ದಾರೆ. ಕನ್ನಡದಲ್ಲಿ ಮಕ್ಕಳ ಕಥೆಗಳು ಸಮೀಕ್ಷೆ ಮಾಡಿರುತ್ತಾರೆ. ಉತ್ತರ ಕರ್ನಾಟಕದ ಒಕ್ಕಲಿಗರ ಊಟೋಪಚಾರಗಳು, ಗ್ರಾಮಜ್ಯೋತಿ, ಸರಣೆ ಸತ್ತಕ್ಕ, ಜನಸಂಖ್ಯಾ ಸ್ಫೋಟ, ಗುರುಸುನಿಗೆಯ ಶಾಸನಗಳು, ನರೇಗಲ್ಲಿನ ಹೊಸ ಶಾಸನಗಳು, ಲಕ್ಕುಂಡಿಯ ಹೊಸ ಶಾಸನಗಳು, ಲಕ್ಷ್ಮೇಶ್ವರ್, ವಿಜಯನಗರ ಶಾಸನ, ಛಂದಸ್ಸು, ರಾಜಪುರತ್ವ, ವಿಚಾರ ಸಂಕೀರ್ಣ, ಹೀಗೆ ಇಡೀ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳ 44 ಜಿಲ್ಲೆಗಳ ಶಾಸನಗಳನ್ನು ಇವರು ಸಂಶೋಧನೆ ಮಾಡಿರುತ್ತಾರೆ. ಪ್ರಬಂಧ ಮಂಡಿಸಿದ ವಿಚಾರಗೋಷ್ಠಿಗಳು, ಮಹಿಳಾ ಕಾದಂಬರಿಗಾರ್ತಿಯರು, ನಾಡ ಹಬ್ಬ ಕಾರ್ಯಕ್ರಮ, ಕನ್ನಡ ನಾಡು ನುಡಿ. ದಯವಿಟ್ಟು ಪರಿಚಯವನ್ನ ಇಷ್ಟಿಗೆ ನಿಲ್ಲಿಸಿದ್ರೆ ಸಾಕು ಅಂತ ಅನಿಸ್ತದೆ ರೀ, ಸಮಯ ಬಹಳ ಆಗ್ತದೆ. 81ರಲ್ಲಿ ಸಂಕ್ಷಿಪ್ತ ಮಾಡ್ರಿ ವಿಜಯ ಇನ್ನ ಇವರು ಅನೇಕ ಭಾಗವಹಿಸಿದ ಸಮ್ಮೇಳನ ಮತ್ತು ಉಪನ್ಯಾಸಗಳನ್ನು ನೀಡಿರುತ್ತಾರೆ. ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಈ ವೇದಿಕೆಯ ಹಿರಿಯ ಅಕ್ಕ ಎಂದೇ ಎನಿಸಿಕೊಂಡಿರುವ ಡಾಕ್ಟರ್ ಹನುಮಾಕ್ಷಿ ಗೋಗಿ ಅವರ ಪರಿಚಯ ಕಾರ್ಯಕ್ರಮಕ್ಕೆ ವಿದಾಯ ಹೇಳುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಹೃದಯದಿಂದ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿ ಪರಿಚಯಿಸಿದ್ದಕ್ಕ ಧನ್ಯವಾದಗಳು ಮೇಡಮ್. ಈಗ ವಿಶೇಷ ಉಪನ್ಯಾಸ. ವಿಶೇಷ ವ್ಯಕ್ತಿಯನ್ನು ತಮ್ಮ ಉಪನ್ಯಾಸದಲ್ಲಿ ಪರಿಚಯಿಸಿರುವುದು ಅಂದರೆ ಅಲಕ್ಷಿತ ವಚನಕಾರರೆಂದೇ ಪರಿಗಣಿಸಲ್ಪಟ್ಟಿರುವ ನಮ್ಮ ಇಂದಿನ ಶರಣ ಏಕಾಂತರ ರಾಮಯ್ಯನವರು. ಅವರನ್ನ ನಮ್ಮ ಶಾಸನ ತಜ್ಞೆ
ಹಿರಿಯ ಸಂಶೋಧಕಿ ಶರಣೆ ಶ್ರೀಮತಿ ಹನುಮಾಕ್ಷಿ ಗೂಗಿ ಅವರಿಂದ ಉಪನ್ಯಾಸವನ್ನ ಪ್ರಾರಂಭಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಬರವಣಿಗೆಗೆ, ನನ್ನ ಸಂಶೋಧನೆಗೆ ಎಲ್ಲ ಕಾಲಕ್ಕೂ ಸ್ಫೂರ್ತಿಯ ಸೆಲೆಯಾಗಿರುವ, ಬೆನ್ನ ಹಿಂದಿನ ಬೆಳಕಾಗಿರುವ ಪೂಜ್ಯ ಗುರುಗಳಾದ ಡಾಕ್ಟರ್ ಎಂ ಕಲಬುರ್ಗಿ ಅವರು ಹತರಾಗಿ 10 ವರ್ಷ ಇನ್ನು 4 ದಿನಕ್ಕೆ ಸಲ್ತದೆ. ಇಂಥ ಸಂದರ್ಭದಲ್ಲಿ ಅವರ ಆತ್ಮವನ್ನ ಸ್ಮರಿಸಿಕೊಂಡು ನಾನು ಮಾತುಗಳನ್ನ ಪ್ರಾರಂಭಿಸ್ತಾ ಇದ್ದೇನೆ. ಯಾಕೆಂದ್ರೆ ಕೆರೆಯ ನೀರನ್ನ ಕೆರೆಗೆ ಚೆಲ್ಲುವ ಹಾಗೆ ಚೆಲ್ಲಿ ವರವ ಪಡೆಯುವ ಹಾಗೆ ಅನ್ನುವಂಥ ಮಾತು ಬರ್ತದೆ. ಹಾಗೆ ಅವರು ನನಗೆ ಹೇಳಿಕೊಟ್ಟ ಪಾಠವನ್ನೇ ನಾನಿವತ್ತು ತಮ್ಮೆದುರಿಗೆ ಇಡ್ತಾ ಇದ್ದೇನೆ ಅಷ್ಟೇನೆ. ಇದೆಲ್ಲವೂ ಕಲಬುರ್ಗಿಯವರ ಒಂದು ಮಹದಾಸೆಯಾಗಿತ್ತು. ಶಾಸನ, ವಚನ, ಶರಣ ಸಾಹಿತ್ಯ ಇವೆಲ್ಲವೂ ಅವರು ಬಹಳ ಪ್ರೀತಿಸಿದಂತಹ ವಿಷಯಗಳು. ಹಾಗಾಗಿ ಆ ವಿಷಯವೊಂದನ್ನು ಇಟ್ಕೊಂಡು ಇವತ್ತು ನಾನು ಮಾತಾಡ್ತಾ ಇರೋದು ನನ್ನ ಭಾಗ್ಯ ಅಂತ ನಾನು ಅಂದ್ಕೊಳ್ತೇನೆ. ಕಲಬುರ್ಗಿ ಅವರೇ ಹಲವಾರು ಬಾರಿ ಈ ವಿಷಯದ ಕುರಿತು ನನ್ನ ಹತ್ರ ಚರ್ಚೆ ಮಾಡಿದ್ದಿದೆ, ಪ್ರಸ್ತಾಪ ಮಾಡಿದ್ದಿದೆ. ಆ ಎಲ್ಲ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡೆ ನಾನಿವತ್ತು ಈ ಉಪನ್ಯಾಸವನ್ನ ನೀಡ್ತಾ ಇದ್ದೇನೆ. ತಮಗೆಲ್ರಿಗೂ ತಿಳಿದಿರೋ ಹಾಗೆ 11, 12ನೇ ಶತಮಾನಗಳು ಎಲ್ಲಂದದಲ್ಲಿಯೂ ಕೂಡ ಒಂದು ರೀತಿಯ ವಿಪ್ಲವಕ್ಕೆ, ವಿದ್ರೋಹಕ್ಕೆ, ಕ್ರಾಂತಿಗೆ ಬೀಜವನ್ನ ಮೊಳಕೆ ಹೊಡಿಲಿಕ್ಕೆ ಅನುಕೂಲ ಮಾಡಿಕೊಡ್ತು ಅಂತ ನೋಡ್ಬೇಕು. ಧಾರ್ಮಿಕವಾಗಿ ಒಂದ್ ಕಡೆ ಯಜ್ಞ ಯಾಗಾದಿಗಳಿಂದ ಕೂಡಿದಂತಹ ವೈದಿಕ ಧರ್ಮ, ಇನ್ನೊಂದೆಡೆ ಶಿವಪಾರಮ್ಯವನ್ನ ಹೇಳ್ತಕ್ಕಂತಹ ಶೈವ ಧರ್ಮ, ಶೈವ ಧರ್ಮದ ಹಲವಾರು ಶಾಖೆಗಳು, ಕಾಳಾಮುಖ, ಪಾಶುಪತ, ಮಹಾವ್ರತ ಮತ್ತು ಶುದ್ಧ ಶೈವಗಳು. ಈ 4 ರೀತಿಯ ಶೈವಗಳು ಕೂಡ ಇಲ್ಲಿ ಸಾಕಷ್ಟು ಜನರಲ್ಲಿ ಗೊಂದಲವನ್ನು ಕೂಡ ಮೂಡಿಸಿದ್ವು ಅನ್ನೋ ತಮ್ಗೆ ಗೊತ್ತಿರೋದು. BM ಶ್ರೀಕಂಠಯ್ಯನವರು ಹೇಳೋ ಹಾಗೆ ದೇವವಾಣಿ ಜನವಾಣಿ ಬೇರು, ದೇವವಾಣಿ ಹೂವು ಅನ್ನುವಂತಹ ರೀತಿಯೊಳಗೆ ಇಡಿಯಾಗಿ ಒಂದರ್ಥದಲ್ಲಿ ಸಂಸ್ಕೃತವೇ ಆ ಕಾಲದ ಪುರೋಹಿತರ ಒಂದು ಭಾಷೆಯಾಗಿತ್ತು. ಜನಸಾಮಾನ್ಯರಿಗೆ ತಿಳಿದಂತಹ ಭಾಷೆಯನ್ನ ಬದಲಾಯಿಸಿ ಜನಸಾಮಾನ್ಯರಿಗೆ ತಿಳಿಯುವಂತಹ ರೀತಿಯೊಳಗೆ ಹೇಳಬೇಕಾದಂತಹ ಒಂದು ಅವಶ್ಯಕತೆ ಒಂದ್ ಕಡೆಯಿಂದ ಇತ್ತು. ಹಾಗೇನೆ ಧರ್ಮ ಮತ್ತು ಧಾರ್ಮಿಕ ಚಟುವಟಿಕೆಗಳು ಇವೆಲ್ಲವುಗಳು ಕೂಡ ಜನರಿಗೆ ಪಾಲಿಸ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಇದರ ಜೊತೆಗೇನೆ ಒಂದು ಕಡೆ ನಮ್ಮ ಕರ್ನಾಟಕದ ವಿಷಯವನ್ನು ತೆಗೆದುಕೊಂಡಾಗ ಕಲ್ಯಾಣ ಚಾಲುಕ್ಯ 6ನೇ ವಿಕ್ರಮಾದಿತ್ಯ ಸುಮಾರು 50-51 ವರ್ಷಗಳ ಕಾಲ ಆಡಳಿತ ನಡೆಸಿ ಹೋದ ನಂತರ ಒಂದು ರೀತಿಯ ವಿಪ್ಲವ ಅಲ್ಲಿಯೂ ಕೂಡ ಪ್ರಾರಂಭ ಆಗಿತ್ತು. ರಾಜಕೀಯವಾಗಿಯೂ ಕೂಡ ಆತನ ಮೊಮ್ಮಕ್ಕಳ ಕಾಲದೊಳಗೆ ಶಿಥಿಲಗೊಂಡಂತಹ ಈ ರಾಜ್ಯಾಡಳಿತದ ವ್ಯವಸ್ಥೆಯೊಳಗೆ ಅದಕ್ಕೆ ಒಂದು ಹೊಸ ಮಾರ್ಗವನ್ನ ರೂಪಿಸುವ ರೀತಿಯೊಳಗೆ ಅದೇ ಕಲ್ಯಾಣ ಚಾಲುಕ್ಯ ಅರಸರ ಕುಡಿಯಾದಂತಹ ಕಳಚೂರ್ಯ ಬಿಜ್ಜಳ ಕಲ್ಯಾಣ ಚಾಲುಕ್ಯ 4ನೇ ಸೋಮೇಶ್ವರನ ಸೋಲಿಸಿ ಪಟ್ಟಕ್ಕೆ ಬರುವುದರೊಂದಿಗೆ ಆತ ಕಳಚೂರ್ಯರ ಒಂದು ಸಾಮ್ರಾಜ್ಯಕ್ಕೆ ನಾಂದಿಯನ್ನ ಹಾಡಿದ ಅನ್ನೋದು ಗೊತ್ತಿದೆ. ಈ ಕಳಚೂರ್ಯರ ಕಾಲ ತುಂಬಾ ಚಿಕ್ಕದಾಗಿತ್ತು. ಸುಮಾರು 20-22 ವರ್ಷಗಳ ಕಾಲ ಮಾತ್ರ ಅವರು ಆಳ್ತಾರೆ ಅನ್ನೋದನ್ನ ನಾವು ಗಮನಿಸ್ಬೇಕು. 1162ರಿಂದ 1184ರವರೆಗೆ ಮಾತ್ರ ಅವರ ಆಳ್ವಿಕೆಯ ಕಾಲ ಇದೆ. ಅದರಲ್ಲಿಯೂ ಕೂಡ ಕಳಚೂರ್ಯ ಬಿಜ್ಜಳನ ನಂತರ ಆತನ ಮಗ ರಾಯಮುರಾರಿ ಸೋವಿದೇವ, ಆತನು ಕೂಡ ಬಹಳ ವರ್ಷ ಆಳೋದಿಲ್ಲ. ಅದಾದ್ಮೇಲೆ ಬಿಜ್ಜಳನ ಇನ್ನುಳಿದ ಮಕ್ಕಳು ಕೂಡ ಪಟ್ಟಕ್ಕೆ ಬರ್ತಾರೆ. ಅವರು ಕೂಡ ಹೆಚ್ಚು ಪರಾಕ್ರಮಿಗಳಾಗಿರ್ಲಿಲ್ಲ, ಸಾಮ್ರಾಜ್ಯವನ್ನ ಉಳಿಸಿಕೊಳ್ಳುವ ನಿಟ್ಟಿನೊಳಗೆ ಉತ್ತಮ ಆಡಳಿತಗಾರರೂ ಆಗಿರ್ಲಿಲ್ಲ. ಅಂತಹ ಸನ್ನಿವೇಶದೊಳಗೆ 4ನೇ ಸೋಮೇಶ್ವರ ಮತ್ತೆ ಅವರನ್ನ ಸೋಲಿಸಿ 1184ರಲ್ಲಿ ಪಟ್ಟಕ್ಕೆ ಬರುವುದರೊಂದಿಗೆ ಒಂದರ್ಥದಲ್ಲಿ ಕಲ್ಯಾಣ ಚಾಲುಕ್ಯ ಮತ್ತು ಕಳಚೂರ್ಯ ಈ 2 ವಂಶಗಳ ಅವನತಿಯಾಗುವಂತಹ ರೀತಿಯೊಳಗೆ 1184ಕ್ಕೆ ಮುಗಿದು ಹೋಗ್ತದೆ. ಅದಾದ ನಂತರ 1-2 ವರ್ಷ ಅವರು ಅಲ್ಲಿ ಇಲ್ಲಿ ಆಳಿದ್ರು ಕೂಡ ಅವರು ಅತ್ಯಂತ ಶಕ್ತಿಶಾಲಿಯಾದಂತಹ ಅರಸರಾಗಿರದೇ ಹೋದ ಕಾರಣದಿಂದಾಗಿ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಉಂಟಾಯಿತು ಅನ್ನೋದನ್ನು ಕೂಡ ನಾವು
ಗಮನಿಸ್ಬೇಕು. ಹೀಗೆ ಒಂದು ಕಡೆ ರಾಜಕೀಯವಾಗಿ, ಇನ್ನೊಂದು ಕಡೆ ಧಾರ್ಮಿಕವಾಗಿ, ಮತ್ತೊಂದು ಕಡೆ ಜನರಿಗೆ ತಿಳಿಯದಂತಹ ಸಂಸ್ಕೃತ ಭಾಷೆ ಬದಲಾಗಿ ಜನರಿಗೆ ತಿಳಿಯತಕ್ಕಂತಹ ಭಾಷೆಯೊಳಗೆ ಈ ಸಂವಹನ ಅನ್ನೋದು ಆಗಬೇಕು ಅನ್ನುವಂತಹ ಕಾರಣದಿಂದಾಗಿ, ಮತ್ತು ಸಾಹಿತ್ಯಿಕವಾಗಿಯೂ ಕೂಡ ಇದುವರೆಗೂ ಇದ್ದಂತಹ ಹಳಗನ್ನಡ ಕಾವ್ಯಗಳು, ಚಂಪು ಮಾದರಿಗಳು ಇವೆಲ್ಲವುಗಳಿಗೆ ಹೊರತಾಗಿ ಜನಸಾಮಾನ್ಯರಿಗೆ ಸರಿಯಾಗಿ ಸರಳವಾಗಿ ತಿಳಿಯತಕ್ಕಂತಹ ರೀತಿಯೊಳಗೆ ಈ ಸಾಹಿತ್ಯ ಅನ್ನೋದು ನಿರ್ಮಾಣ ಆಗ್ಬೇಕು ಅನ್ನುವಂತಹ ಒಂದು ವಿಚಾರವೂ ಕೂಡ ಇತ್ತು. ಇಂತಹ ಸಂದರ್ಭದಲ್ಲಿಯೇ ಹುಟ್ಟಿದಂತಹ ಕೆಲವು ಜನ ಆಚಾರ್ಯ ಪುರುಷರು ಈ ರೀತಿಯ ಒಂದು ವ್ಯವಸ್ಥೆಗೆ ಬದಲಾವಣೆಯನ್ನ ತರಲಿಕ್ಕೆ ಕಾರಣರಾದರು ಅಂತ ಅನ್ನೋದನ್ನು ಕೂಡ ಈಗ ನಾವು ಅದೊಂದು ಇತಿಹಾಸ ಅಂತ ನಾವು ಗಮನಿಸ್ಬೇಕಾಗ್ತದೆ. ಇಂಥ ಪರಿಸ್ಥಿತಿಯಲ್ಲಿಯೇ ಈ ನಾಡಿನಲ್ಲಿ ಜನ್ಮ ತಳೆದಂತಹ ಒಬ್ಬ ಉಗ್ರ ಮಹೇಶ್ವರ ಅಂತಲೇ ಅವ್ರನ್ನ ಕರೀತಾರೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಮಹೇಶ್ವರ ಪಂಥವೂ ಕೂಡ ಈ ಶೈವರಲ್ಲೇನೆ, ಕಾಳಾಮುಖರಲ್ಲಿಯೇ ಮತ್ತೆ ಮಹೇಶ್ವರ ಪಂಥ ಅನ್ನುವಂಥದ್ದು ತುಂಬಾ ಉಗ್ರ ಭಕ್ತಿಯನ್ನ ಅವರು ಕೈಕೊಳ್ತಾ ಇದ್ರು ಅಂತ ಅನ್ನೋದನ್ನ ನಾವು ಗಮನಿಸ್ಬೇಕಾಗ್ತದೆ. 1184 ಅಣಿಗೆರೆ ಶಾಸನ, ಅಲ್ಲಿ ಬರ್ತಕ್ಕಂತಹ ಬಮಿದೇವ ದಂಡನಾಯಕನ ಜೊತೆಗಿರುವ ಆತನ ಸ್ನೇಹಿತ, ಆತನ ಅಧೀನ ಅಧಿಕಾರಿ ಸಗರ ಮುನ್ನೂರರ ಮಹಾಮಂಡಳೇಶ್ವರ ಗೊಗ್ಗರಸ ಅನ್ನುವನು ಬರೆಸಿದಂತಹ ಶಾಸನದಲ್ಲಿ ತನ್ನ ಬಗ್ಗೆ ತಾನೇ ಹೇಳ್ಕೊಳ್ತಾನೆ. ಜೈನ ಮೃಗ ಬೇಂಟೆಕಾರ ಜೈನಾಗಮ ಧೂಮಕೇತು ಜೈನ ಕುಠಾರ. ಆ ರೀತಿ ಒಂದ್ ಅರ್ಥದೊಳಗೆ ನಾವೆಲ್ಲೋ ತಪ್ಪುತ್ತಾ ಇದ್ದೀವಿ ಅನ್ನೋಂತ ನನಗೆ ಎಷ್ಟೋ ಸಾರಿ ಅನಿಸಿದ್ದಿದೆ. ಧರ್ಮ ಮೂಲವಾಗಿರ್ತಕ್ಕಂಥ ಈ ಭಾರತದೊಳಗೆ ಪ್ರತಿಯೊಂದನ್ನು ಕೂಡ ಧರ್ಮ ಮೂಲವಾಗಿಯೇ ಇರುವಂತಹದ್ದು, ಧಾರ್ಮಿಕವಾಗಿಯೇ ನಾವು ನಡೆದುಕೊಳ್ತಕ್ಕಂಥದ್ದು, ಧರ್ಮಗಳಲ್ಲಿ ಸಂಘರ್ಷ ನಡೀತಕ್ಕಂಥದ್ದು. ನಾವ್ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಸಹನಶೀಲತೆ ಅಂತ ಅನ್ನೋದು ನಮ್ಮಲ್ಲಿ ಇರ್ಲಿಲ್ಲ ಅನ್ನುವಂಥದ್ದು, ಆ ಕ್ಷಮಾಗುಣವೂ ಕೂಡ ನಮ್ಮಲ್ಲಿ ಇರ್ಲಿಲ್ಲ ಅನ್ನೋದನ್ನ ಅದು ಸೂಚಿಸ್ತದೆ. ಬೇಲೂರಿನ ಒಂದು ಶಾಸನದಲ್ಲಿ ಹೇಳ್ತಾರೆ, ಯಂ ಶೈವಾಹ ಸಮುಪಾಸತೆ ಶಿವ ಇದಿ ಭ್ರಮೇತಿ ವೇದಾಂತಿನೋ ಅನ್ನುವಂತಹ ಮಾತು, ಕರ್ಮೇತಿ ನೈಯಾಯಿಕ ಅನ್ನುವಂತಹ ಮಾತು ಹೇಳ್ತದೆ. ಅದು ಜೈನರತರು ಹೇಳ್ತಕ್ಕಂಥದ್ದು, ಬುದ್ಧ ಪ್ರಮಾಣ ಪಟ್ಟವ ಇತಿ ಅಂತನ್ನುವಂತಹ ಮಾತು. ಈ ರೀತಿಯ ಒಂದು ಪದ್ಯ ಅಲ್ಲಿದ್ರೂ ಸಹಿತ ಅಂತಹ ಈ ಎಲ್ಲ ಹೆಸರಿನಲ್ಲಿ ಇರ್ತಕ್ಕಂತಹ ಕೇಶವನು ನಮ್ಮನ್ನ ವಾಂಛಿತ ಫಲವನ್ನ, ನಮ್ಮ ಇಷ್ಟಾರ್ಥ ಸಿದ್ಧಿಯನ್ನ ಕೊಡಲಿ ಅನ್ನುವಂತಹ ಒಂದು ಪ್ರಾರ್ಥನೆ ಅಲ್ಲಿದ್ರೂ ಸಹಿತ ಶೈವರೇ ಇರ್ಲಿ, ನೈಯಾಯಿಕರೇ ಇರ್ಲಿ, ಅಥವಾ ಬೌದ್ಧರೇ ಇರ್ಲಿ, ಜೈನರೇ ಇರ್ಲಿ, ಇವರೆಲ್ಲರೂ ಕೂಡ ಸಾಮರಸ್ಯದೊಂದಿಗೆ ಬದುಕಿದ್ರು ಅಂತ ನಾವು ಪುಸ್ತಕದಲ್ಲಿ ಬರೆದುಕೊಳ್ತಾ ಇದ್ದೇವೆ ಹೊರತು ಅಂತ ಒಂದು ಸಾಮರಸ್ಯ ಆ ಕಾಲದಲ್ಲಿ ಇರ್ಲಿಲ್ಲ ಅಂತ ಅನ್ನೋದನ್ನ ನಮಗೆ ಇತಿಹಾಸ ತಿಳಿಸ್ತಾನೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇಂತಹ ಒಂದು ಘಟ್ಟದಲ್ಲಿಯೇ ಈ ಕಾಳಾಮುಖ ಮತ್ತು ಪಾಶುಪತದಲ್ಲಿಯೇ ಅಭಿನವ ಪಾಶುಪತ ಅಂತಕ್ಕಂಥದ್ದು ಕೂಡ ಹುಟ್ಕೊಂತು ಅನ್ನೋದನ್ನ ನಾವು ಗಮನಿಸ್ಬೇಕು. ಇಂದಿನ ಸಿಂಧಗಿ ತಾಲೂಕಿನ ಎಳಮೇಲ ಅದರ ಕೇಂದ್ರ ಸ್ಥಾನವಾಗಿತ್ತು ಸಿಂಹಪರ್ಷೆಗೆ. ಆ ಸಿಂಹಪರ್ಷೆಯ ಮಲಯಾಳ ಪಂಡಿತ ದೇವ ಮತ್ತು ಆತನ ಶಿಷ್ಯ ಪ್ರಶಿಷ್ಯ ಪರಂಪರೆ ಕೇವಲ ಆ ಭಾಗದಲ್ಲಿ ಅಷ್ಟೇ ಅಲ್ಲ, ವಿಜಯಪುರ, ಬಾಗಲಕೋಟೆ, ಕಲಬುರ್ಗಿ, ಯಾದಗಿರಿ, ಬಳ್ಳಾರಿ, ಕೊಪ್ಪಳ, ಚಿತ್ರದುರ್ಗದವರೆಗೂ ಕೂಡ ಈ ಮಲಯಾಳ ದೇವ ಪಂಡಿತನ ಶಿಷ್ಯ ಪ್ರಶಿಷ್ಯ ಪರಂಪರೆ ಹಬ್ಬಿತ್ತು ಅಂತ ಅನ್ನೋದನ್ನು ಕೂಡ ನಾವು ಕಾಣ್ತೇವೆ. ಅಂಥ ಪ್ರಸಂಗದಲ್ಲಿಯೇ ಈ ಉಗ್ರ ಮಹೇಶ್ವರ ಪಂಥದ ಒಬ್ಬ ವ್ಯಕ್ತಿ ಈ ನಾಡಿನಲ್ಲಿ ಜನ್ಮ ತಾಳ್ತಾನೆ. ಆತನ ಕುರಿತಾಗಿ ಕಲಬುರ್ಗಿ ಸರ್ ಅವರು ಹೇಳುವಂತಹ ಮಾತು ಹೀಗಿದೆ: ಜೈನರೊಂದಿಗೆ ವಾದಕ್ಕೆ ನಿಂತು ಕೈಯಾರೆ ಕತ್ತರಿಸಿಕೊಂಡ ತನ್ನ ಶಿರವನ್ನು ತಿರುಗಿ ಪಡೆದ ಧೀರ ಶರಣನೀತ. ಇತಿಹಾಸದಲ್ಲಿ ಈತನದು ರಕ್ತರಂಜಿತ ಘಟನೆ. ಈ ವೀರ ಪ್ರಸಂಗಕ್ಕೆ ಪ್ರಚೋದನೆ ಕೊಟ್ಟುದು ಜೈನರು ಬ್ರಹ್ಮೇಶ್ವರ ಲಿಂಗದ ಎದುರು ಜುನಪಾರಮ್ಯವನ್ನ ಘೋಷಿಸಿದ್ದು ಎಂದು ಅಬಲೂರು ಶಾಸನ ತಿಳಿಸ್ತದೆ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾರೆ. ಹೀಗೆ ಜಿನಪಾರಮ್ಯವನ್ನ ಸಹಿಸದೇನೆ ಶಿವಪಾರಮ್ಯವನ್ನ ಎತ್ತಿ ಹಿಡಿಯಲಿಕ್ಕಾಗಿ ಉಗ್ರ ಭಕ್ತಿಯನ್ನ ಮೆರೆದಂತಾತ ಏಕಾಂತದ ರಾಮಯ್ಯ. ಈ ಏಕಾಂತದ ರಾಮಯ್ಯನ ಕುರಿತಾಗಿ ಈತ ಶೈವ ಬ್ರಾಹ್ಮಣ ಅಂತ ಹೇಳ್ತಾರೆ. ಮುಂದೆ ಕಾಲಾನುಕ್ರಮೇಣ ಬಹುಶಃ ಜೀವನದ ಕೊನೆಯ ಘಟ್ಟದಲ್ಲಿ ಈತ ಶರಣನಾಗಿರಬಹುದು, ಬಸವಾದಿ ಪ್ರಮಥರ ಸಂಪರ್ಕಕ್ಕೆ ಬಂದಿರಬಹುದು ಅಂತ ನಾವು ಊಹಿಸ್ತಾ ಇದ್ದೇವೆ ಹೊರತು ಖಚಿತವಾಗಿ ನಿರ್ಣಯಿಸ್ತಕ್ಕಂತಹ ದಾಖಲೆಗಳು ನಮಗೆ ಸಿಗ್ತಾ ಇಲ್ಲ. ಹೀಗಾಗಿ ಈ ಏಕಾಂತದ ರಾಮಯ್ಯನ ಕುರಿತಾಗಿ ಇರುವಂತಹ ನಮ್ಮ ಉಲ್ಲೇಖಗಳು ಎಲ್ಲಿ ಸಿಗ್ತವೆ ಅಂತ ಅನ್ನೋದನ್ನ ನಾವು ಮೊದಲ ಬಾರಿಗೆ ನೋಡ್ಕೊಳ್ಬೇಕಾಗ್ತದೆ.
ಮೊಟ್ಟ ಮೊದಲ ಬಾರಿಗೆ ಯಾವುದೇ ರೀತಿಯ ಒಬ್ಬ ಶರಣನ ಜೀವನ ಚರಿತ್ರೆಯನ್ನ ನಮ್ಮ ಕನ್ನಡ ಕಾವ್ಯದಲ್ಲಿ ನಾವು ನೋಡೋದು ಹರಿಹರನ ರಗಳೆಗಳ ಮೂಲಕ. ಸಾವವರ ಮೇಲೆ ನಾನು ಬರೆಯೋದಿಲ್ಲ, ಮನುಷ್ಯರ ಮೇಲೆ ನಾನು ಕಾವ್ಯವನ್ನ ರಚಿಸೋದಿಲ್ಲ, ಶರಣರ ಕುರಿತಾಗಿಯೇ ನಾನು ಬರೀತೇನೆ ಅನ್ನುವಂತಹ ಒಂದು ಧೋರಣೆಯನ್ನು ಇಟ್ಟುಕೊಂಡು ಬರೆದಂತಹ ಹರಿಹರ, ಆತನ ರಗಳೆಗಳಲ್ಲಿ ಒಂದು ಏಕಾಂತದ ರಾಮಿತಂದೆಗಳ ರಗಳೆ. ಏಕಾಂತದ ರಾಮಿತಂದೆಗಳ ರಗಳೆ ಅನ್ನುವಂತಹ ಹೆಸರಲ್ಲಿ ಕೊಟ್ಟಿದ್ರು ಕೂಡ ಏಕಾಂತದ ರಾಮಿತಂದೆ ಮತ್ತು ಏಕಾಂತದ ರಾಮಯ್ಯ ಇವರಿಬ್ರು ಅಭಿನ್ನರು, ಇಬ್ರು ಒಂದೇ ಅನ್ನುವಂತಹ ಮಾತನ್ನ ಈಗಾಗಲೇ ವಿದ್ವಾಂಸರು ಒಪ್ಪಿಕೊಂಡಿದ್ದಾರೆ. ಇದರ ಹೊರತಾಗಿ ಅವನನ್ನ ಉಲ್ಲೇಖಿಸ್ತಕ್ಕಂತಹ ಇನ್ನೊಂದು ಕಾವ್ಯ ಬಸವಪುರಾಣ ಭೀಮಕವಿದು. ಅದರಲ್ಲಿ 13 ಪದ್ಯಗಳಲ್ಲಿ ಭೀಮಕವಿ ಏಕಾಂತದ ರಾಮಯ್ಯನ ಚರಿತ್ರೆಯನ್ನ ವಿಸ್ತಾರವಾಗಿ ಹೇಳ್ತಾ ಇದ್ದಾನೆ ಅನ್ನೋದನ್ನ ನಾವು ನೋಡ್ಬೇಕು. ಅದರ ನಂತರ ಬರ್ತಕ್ಕಂತಹ ಮಹಾಕಾವ್ಯ ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿ. ಇದರಲ್ಲಿ 2 ಪದ್ಯಗಳಲ್ಲಿ ಏಕಾಂತದ ರಾಮಯ್ಯನನ್ನು ಕುರಿತಾಗಿ ಲಕ್ಕಣ ದಂಡೇಶ ಹೇಳ್ತಾ ಇದ್ದಾನೆ. ಅದಾದ ನಂತರ ಬರುವಂತಹದ್ದು ಗುಬ್ಬಿಯ ಮಲ್ಲಣಾರ್ಯರ ವೀರಶೈವಾಮೃತ ಮಹಾಪುರಾಣ. ಇದರಲ್ಲಿ 7 ಪದ್ಯಗಳಲ್ಲಿ ಏಕಾಂತದ ರಾಮಿತಂದೆಯ ಒಂದು ಉಲ್ಲೇಖವನ್ನ, ಆತನ ಚರಿತ್ರೆಯನ್ನ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಗುಬ್ಬಿಯ ಮಲ್ಲಣಾರ್ಯರು ಮಾಡಿದ್ದಾರೆ. ಅದಾದ್ಮೇಲೆ ಬರುವಂತಹ ಇನ್ನೊಂದು ಕಾವ್ಯ ಪಾಲ್ಕುರ್ಕೆ ಸೋಮೇಶ್ವರ ಪುರಾಣ ಅನ್ನುವಂಥದ್ದು. ಪಾಲ್ಕುರ್ಕೆ ಸೋಮನಾಥ ಅನ್ನುವಂತಹ ಬರೆದಿರತಕ್ಕಂಥದ್ದು. ಇದರಲ್ಲಿ 4 ಪದ್ಯಗಳು ಮಾತ್ರ ಪಾಲ್ಕುರ್ಕೆಯ ಸೋಮೇಶ್ವರ ಪುರಾಣದಲ್ಲಿ ಏಕಾಂತದ ರಾಮಿತಂದೆಯ ಕಥೆ ಇದೆ. ಅದೇ ರೀತಿ ಆತನೇ ಬರೆದಿರ್ತಕ್ಕಂತಹ ಸಿದ್ದೇಶ್ವರ ಪುರಾಣದಲ್ಲಿ 10 ಪದ್ಯಗಳಲ್ಲಿ ಏಕಾಂತದ ರಾಮಯ್ಯನನ್ನ ನೆನೆಸ್ತಾನೆ. ಹಾಗೆಯೇ ಬಸವೇಶ್ವರ ಪುರಾಣದ ಕಥಾಸಾಗರದಲ್ಲಿಯೂ ಕೂಡ ಈತನ ಕಥೆ ಬರ್ತದೆ. ಬಸವರಾಜ ವಿಜಯಂ ಅಂತಕ್ಕಂತಹ ಷಡಕ್ಷರ ದೇವನ ಕಾವ್ಯದಲ್ಲಿ 33 ಪದ್ಯಗಳಲ್ಲಿ ಏಕಾಂತದ ರಾಮಿತಂದೆಯ ಈ ಕಥೆ ಇದೆ. ಹಾಗೆಯೇ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರದಲ್ಲಿ, ಇದು ಶಾಂತಲಿಂಗ ದೇಶಿಕ ಬರೆದಿರ್ತಕ್ಕಂಥದ್ದು, 1 ಪುಟದಲ್ಲಿ ಈ ಏಕಾಂತದ ರಾಮಯ್ಯನ ಕುರಿತಾಗಿ ಆತ ಹೇಳ್ತಾನೆ. ಇವೆಲ್ಲವುಗಳಿಗೆ ಕಳಸ ಬಿಟ್ಟ ಹಾಗೆ ಶಾಂತ ನಿರಂಜನ ಅಂತಕ್ಕಂಥ ವ್ಯಕ್ತಿ ಸುಮಾರು 16ನೇ ಶತಮಾನದಲ್ಲಿ ಇರ್ತಕ್ಕಂಥವನು ಅಬಲೂರು ಚರಿತೆ ಅಂತಕ್ಕಂಥ ಒಂದು ಕಾವ್ಯವನ್ನ, ಸಾಂಗತ್ಯ ಕಾವ್ಯವನ್ನ ಬರೆದಿದ್ದಾನೆ. ಈ ಎಲ್ಲ ಕಾವ್ಯಗಳ ಹಿನ್ನೆಲೆಯಲ್ಲಿ ಅವನ ಚರಿತ್ರೆಯನ್ನ ನಾವಿವತ್ತು ಕಟ್ಟಿಕೊಡಬೇಕಾದಂತಹ ಒಂದು ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಇವುಗಳ ಜೊತೆಗೆ ಈ ಕಾವ್ಯಗಳು ಹೇಳ್ತಕ್ಕಂತಹ ಕಥೆ ಮತ್ತು ನಾವೆಲ್ಲ ನಂಬಿಕೊಂಡು ಬಂದಿರುವ ಹಾಗೆ ಈ ಕಾವ್ಯ ಮತ್ತು ಪುರಾಣಗಳಿಗಿಂತಲೂ ಹೆಚ್ಚು ಶಾಸನಗಳು ಅಥೆಂಟಿಕ್ ಅನ್ನುವಂತಹ ಕಾರಣದಿಂದಾಗಿ ಅವುಗಳಲ್ಲಿ ಬರ್ತಕ್ಕಂತಹ ವಿವರಗಳು ಹೆಚ್ಚು ನಿಖರ, ಸ್ಪಷ್ಟ ಮತ್ತು ನೇರ ಅನ್ನುವಂತಹ ಕಾರಣದಿಂದ ಆ ಶಾಸನಗಳ ಆಧಾರಗಳನ್ನು ಇಟ್ಕೊಂಡು ಕೂಡ ಆತನ ಕಥೆಯನ್ನ ನಾವು ರಚಿಸಬಹುದಾಗಿದೆ ಅಂತ ಅನ್ನೋದನ್ನ ಇಲ್ಲಿ ನೋಡ್ಬೇಕು. ಆತನ ಕುರಿತಾಗಿ ಇರ್ತಕ್ಕಂತಹ ಒಂದು ಸುದೀರ್ಘವಾದಂತಹ ಶಾಸನ ಅಬಲೂರಿನ ಶಾಸನ. ಇದು ಕಾಲ ಅದರಲ್ಲಿ ಇಲ್ಲ, ಅದರಲ್ಲಿ ಬರ್ತಕ್ಕಂತಹ ಘಟನೆಗಳ ಆಧಾರದ ಮೇಲೆ ಅದು ಬಹುಶಃ 1162ರಿಂದ ಬಹುಶಃ 1196ರವರೆಗಿನ ಘಟನೆಗಳನ್ನ ಅದು ಚಿತ್ರಿಸ್ತದೆ ಅಂತ ಅನ್ನೋದನ್ನ ನಾವು ನೋಡ್ಬೇಕು. ಇದಕ್ಕೆ ಕಾರಣ ಅದರಲ್ಲಿ ಯಾವುದೇ ರೀತಿಯ ಮಿತಿಯ ಉಲ್ಲೇಖ ಅನ್ನೋದು ಇಲ್ಲ. ಒಂದ್ ವೇಳೆ ಅವ್ರು ಮಿತಿಯ ಉಲ್ಲೇಖ ಕೊಟ್ಟಿದ್ದಿದ್ರೆ ಖಚಿತವಾಗಿ ನಾವು ಇದೇ ದಿನಾಂಕದಂದು ಇಂತಹ ಘಟನೆ ನಡೆಯಿತು ಅಂತ ನಾವು ಹೇಳಬಹುದಾಗಿತ್ತು. ಆದ್ರೆ ಮಿತಿಯ ಉಲ್ಲೇಖ ಇಲ್ಲದೆ ಇದ್ರೂ ಕೂಡ ಅಲ್ಲಿರ್ತಕ್ಕಂತಹ ಘಟನೆಗಳ ಹಿನ್ನೆಲೆಯೊಳಗೆ ಅದರ ಕಾಲವನ್ನ ನಾವು ನಿರ್ಣಯಿಸಬಹುದಾಗಿರ್ತದೆ ಅಂತ ಅನ್ನೋದನ್ನ ನೋಡ್ಬೇಕು. ಅಲ್ಲಿ ಬರುವಂತಹ ಉಲ್ಲೇಖಗಳು ಹೀಗಿದೆ. ಈ ಏಕಾಂತದ ರಾಮಯ್ಯ, ಆತನ ಮೂಲ ಊರು ಅಲಂದೆ ಅಂತ. ಅಲಂದೆ ಅಂದ್ರೆ ಇಂದಿನ ಕಲಬುರಗಿ ಜಿಲ್ಲೆಯ ಆಳಂದ. ಅದು ಹಿಂದೆ ಆ ಕಾಲದೊಳಗೆ ಅಲಂದೆ ಸಾಸಿರ ಅಂತಕ್ಕಂಥ ಒಂದು ವಿಭಾಗ ಇತ್ತು. ಈಗ ಯಾವ ರೀತಿ ನಾವು ತಾಲೂಕು ಜಿಲ್ಲೆ ಅಂತ ಕರಿತೇವೆಯೋ ಹಾಗೆ ಅಲಂದೆ ಸಾಸಿರ ಅನ್ನುವಂಥದ್ದು ಒಂದು ವಿಭಾಗ. ಅದರಲ್ಲಿ 1000 ಹಳ್ಳಿಗಳಿದ್ವು. ಆ 1000 ಹಳ್ಳಿಗಳಿಗೆ ಕೇಂದ್ರ ಸ್ಥಾನವಾಗಿದ್ದಂತಹ ಊರು ಅಲಂದೆ. ಈ ಅಲಂದೆಯಲ್ಲಿ ಸೋಮನಾಥನ ದೇವಾಲಯ ಇತ್ತು. ಆ ಸೋಮನಾಥ ದೇವಾಲಯವನ್ನ ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನ ನಡೆಸ್ಕೊಂಡು ಹೋಗ್ತಕ್ಕಿದ್ದಂತಹ ವ್ಯಕ್ತಿ ಪುರುಷೋತ್ತಮ ಭಟ್ಟ ಅಂತ. ಆತನ ಹೆಂಡತಿ ಸೀತಾದೇವಿ. ಈ ಪುರುಷೋತ್ತಮ ಭಟ್ಟ ಮತ್ತು ಸೀತಾದೇವಿಯರಿಗೆ ಬಹುಕಾಲದವರೆಗೂ ಮಕ್ಕಳಾಗದೆ ಹೋದಾಗ ಅವರು ಶಿವನನ್ನ ಅರ್ಚಿಸಿ ಪಡೆದ ಮಗನೇ ಏಕಾಂತದ ರಾಮಯ್ಯ. ಅವನ ಮೂಲ ಹೆಸರು. ಹಾಗಾಗಿ ಈ ರಾಮಯ್ಯ ಉಗ್ರ ಭಕ್ತಿಯಿಂದಾಗಿ ಅವನನ್ನು ಕುರಿತಾಗಿ ಒಂದು ಪದ್ಯ ಶಾಸನದಲ್ಲಿ ಹೇಳ್ತಾರೆ ಅವರು.
ಆತ ಹೇಗಿದ್ದ ಅಂತನ್ನೋದು, ಅವನು ಏಕಾಗ್ರ ಭಕ್ತಿಯಿಂದ ಏಕಾಗ್ರ ಚಿತ್ತದಿಂದ ಶಿವನನ್ನ ಆರಾಧಿಸಿ ಏಕಾಂತದ ಅನ್ನುವಂತಹ ವಿಶೇಷಣವನ್ನ, ಪೂರ್ವ ಪದವನ್ನ ಅವನ ಹೆಸರಿನ ಜೊತೆಗೆ ಬರುವ ಹಾಗೆ ಮಾಡ್ದ ಅಂತಹ ಕೀರ್ತಿಯನ್ನ ಆತ ಪಡೆದುಕೊಂಡ ಅಂತ ಈ ಶಾಸನ ಹೇಳ್ತದೆ. ಏಕಾಗ್ರ ಭಕ್ತಿ ಯೋಗದಿನ್ ಏಕಾಕಿಯನಲ್ಕೆ ಸಂದು ಶಿವನಂ ಪಿರಿದಪ್ಪ ಏಕಾಂತದೊಳ್ ಆರಾಧಿಸಿ ಏಕಾಂತದ ರಾಮನೆಂಬ ಪೆಸರಂ ಪಡೆದಂ. ಅಂದ್ರೆ ಹಿರಿದಾದಂತಹ ಏಕಾಗ್ರ ಭಕ್ತಿಯಿಂದ ಶಿವನನ್ನ ಆರಾಧಿಸಿ ಆತ ಏಕಾಂತದ ರಾಮ ಅನ್ನುವಂತಹ ಹೆಸರನ್ನ ಪಡೆದ ಅಂತ ಶಾಸನ ಸೂಚಿಸ್ತದೆ. ಈ ರೀತಿ ಏಕಾಗ್ರ ಭಕ್ತಿಯಿಂದ ಏಕಾಂತದ ರಾಮಯ್ಯ ಅನ್ನುವಂತಹ ಹೆಸರನ್ನ ಪಡೆದುಕೊಂಡಿರ್ತಕ್ಕಂಥ ಆತ ಈ ಶಿವನ ಪಾರಮ್ಯವನ್ನ ಕೇವಲ ಅಲಂದೇ ಶಾಸ್ತ್ರದಲ್ಲಿ ಅಷ್ಟೇ ಪಸರಿಸೋದು ಬೇಡ, ಅದನ್ನ ಇಡೀ ನಾಡಿನಾದ್ಯಂತ ಶಿವನ ಆರಾಧನೆ ನಡೀಬೇಕು, ಶಿವಪೂಜೆ ನಡೀಬೇಕು ಅನ್ನುವಂತ ಕಾರಣದಿಂದಾಗಿ ಆತ ಅಲಂದೇ ಶಾಸ್ತ್ರದಿಂದ ಹೊರಟು ಬರ್ತಾನೆ ಪುಲಿಗೆರೆಗೆ. ಪುಲಿಗೆರೆ ಅಂದ್ರೆ ಇಂದಿನ ಲಕ್ಷ್ಮೇಶ್ವರ. ಈ ಪುಲಿಗೆರೆಯಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಸೋಮನಾಥನ ದೇವಸ್ಥಾನ. ಇವತ್ತು ಅದನ್ನ ಸೋಮೇಶ್ವರ ಅಂತ ಕರಿತಾ ಇದ್ರು ಕೂಡ ಮೂಲತಃ ಅದು ಸೋಮನಾಥನ ದೇವಸ್ಥಾನ ಆಗಿರೋದ್ರಿಂದ ನಾನು ಸೋಮನಾಥನ ದೇವಾಲಯದಲ್ಲಿ ಇದ್ದುಕೊಂಡು ದೇವರನ್ನ ಆರಾಧಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬಾರಿ ದೇವರೇ ಅವನ ಕನಸಿನಲ್ಲಿ ಬಂದು ಆತನಿಗೆ ಹೇಳಿದ, ಶಿವಪಾರಮ್ಯವನ್ನ ನೀನು ಬರೀ ಪುಲಿಗೆರೆಯಲ್ಲಿ ಮರೆದ್ರೆ ಸಾಲದು, ಅಬಲೂರು ಅಂತಕ್ಕಂಥ ಒಂದು ಊರಿದೆ, ಆ ಅಬಲೂರಿನಲ್ಲಿ ಬರೀ ಜೈನರ ಸಂಖ್ಯೆ ಹೆಚ್ಚಾಗಿದೆ, ಜನಬಸದಿಗಳ ಸಂಖ್ಯೆ ಹೆಚ್ಚಾಗಿದೆ, ಅಲ್ಲಿಯೂ ಕೂಡ ನೀನು ಶಿವನ ಶ್ರೇಷ್ಠತೆಯನ್ನ ಸಾರಬೇಕು, ಅಲ್ಲಿಗೆ ನೀನು ಹೋಗ್ಬೇಕು ಅಂತ ಹೇಳಿ ಅವನಿಗೆ ಸೂಚಿಸಿದ ಅಂತ. ಅದೇ ರೀತಿ ನಾವು ಹಿಂದಿನ ಒಂದು ಘಟನೆಯನ್ನು ನಾವು ನೆನಪಿಸ್ಕೊಳ್ಬೇಕು. ಕಪ್ಪಡಿ ಸಂಗಮದಲ್ಲಿದ್ದಂತಹ ಬಸವೇಶ್ವರರಿಗೆ ಕನಸಿನಲ್ಲಿ ಕಾಣಿಸಿಕೊಂಡಿರ್ತಕ್ಕಂತಹ ದೇವರು ಅವನಿಗೆ ಹೇಳೋದು, ಎಲೆ ಮಗನೇ ಬಸವಣ್ಣ ಬಸವೀ ದೇವ, ಎಲೆ ಮಗನೇ ಬಸವಣ್ಣ ಬಸವೀ ದೇವ, ನೀಂ ಬಿಜ್ಜಳರಾಯ ನಿರ್ಪ ಮಂಗಳವೇಡೆಗೆ ಹೋಗುವಂತ ಅಂತ ಒಂದು ಆದೇಶವನ್ನ ಅಲ್ಲಿ ಬಸವೇಶ್ವರರಿಗೆ ಕೊಟ್ಟಿದ್ರಿಂದಾಗಿ ಅವರು ಕಪ್ಪಡಿ ಸಂಗಮದಿಂದ ಮಂಗಳವೇಡೆಗೆ ಹೋದ್ರು ಅನ್ನುವಂತಹದ್ದು ಬಸವರಾಜ ದೇವರಗಳಲ್ಲಿ ಬರ್ತದೆ. ಹಾಗೆಯೇ ಇಲ್ಲಿಯೂ ಕೂಡ ಪುಲಿಗೆರೆಯ ಸೋಮನಾಥ ಏಕಾಂತದ ರಾಮಯ್ಯನಿಗೆ ಅಂತ ಒಂದು ಆದೇಶವನ್ನ ನೀಡಿದ್ದರ ಅನ್ವಯ ಏಕಾಂತದ ರಾಮಯ್ಯ ಪುಲಿಗೆರೆಯಿಂದ ಹೊರಟು ಅಘವಣಿ ಹೊನ್ನಯ್ಯನ ಜೊತೆಗೇನೆ ಆತ ಅಬಲೂರಿಗೆ ಬರ್ತಾನೆ. ಈ ಸಂದರ್ಭದಲ್ಲಿ ಹರಿಹರ ಅಬಲೂರಿನ ವರ್ಣನೆಯನ್ನು ಮಾಡ್ತಾನೆ. ಅದು ಕೋಟೆ ತೆನೆಗಳಿಂದ ಕೂಡಿತ್ತು, ದೊಡ್ಡ ವಿಸ್ತಾರವಾದಂತಹ ಊರು ಅದಾಗಿತ್ತು. ಊರು ತುಂಬಾ ಎಲ್ಲ ಸುಮಾರು 200 ಜನಬಸದಿಗಳಿದ್ವು ಅಂತ ಹೇಳ್ತಾನೆ. ಅಂತಹ ಜನಬಸದಿಗಳನ್ನ ನೋಡ್ತಾ ಬರ್ತಾ ಇರ್ತಂತಹ ಸಂದರ್ಭದಲ್ಲಿ ಈ ಊರಿನೊಳಗೆ ಶೈವ ದೇವಾಲಯಗಳೇ ಇಲ್ವೇ ಅಂತ ಆತ ಪ್ರಶ್ನಿಸಿಕೊಂಡಾಗ ಒಬ್ರು ಅವರಿಗೆ ಬ್ರಹ್ಮೇಶ್ವರ ದೇವಾಲಯವನ್ನ ತೋರಿಸ್ತಾರೆ. ಹಾಗಾಗಿ ಬ್ರಹ್ಮೇಶ್ವರ ದೇವಾಲಯದಲ್ಲಿದ್ದು ಅರ್ಚನೆ, ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬಾರಿ ಅವರು ಕುಳಿತಾಗ, ದೇವಸ್ಥಾನದ ನವರಂಗದಲ್ಲಿ ಕುಳಿತಾಗ್ಲೇನೆ ಒಬ್ಬ ವ್ಯಕ್ತಿ ಒಳಗಡೆ, ಹರಿಹರನ ರಗಳೆಯ ಪ್ರಕಾರ ಆತ ಶಿವಲಿಂಗಕ್ಕೆ ಕಾಲು ನೀಡಿ ಮಲಗಿದ್ದ ಅನ್ನುವಂಥದ್ದಿದೆ. ಇನ್ನುಳಿದ ಎಲ್ಲ ಬಸವ ಪುರಾಣ ಇತ್ಯಾದಿಯಾದಂತಹ ಪುರಾಣಗಳಲ್ಲಿ ಮತ್ತು ಕಾವ್ಯಗಳಲ್ಲಿ ಕೆರಹನ್ನ ಮೆಟ್ಟಿಕೊಂಡು ಒಬ್ಬ ವ್ಯಕ್ತಿ ಒಳಗೆ ಬಂದ ಅನ್ನುವಂಥದ್ದಿದೆ. ಕೆರಹು ಅಂದ್ರೆ ಚಪ್ಪಲಿ ಹಾಕೊಂಡು ಒಳಗಡೆ ಬಂದ, ಹಾಗಾಗಿ ಅವನಿಗೂ ವಾಗ್ವಾದ ಆಯ್ತು ಅನ್ನುವಂಥದ್ದು ಹೇಳ್ತದೆ. ಆದರೆ ಶಾಸನದಲ್ಲಿ ಜಿನಗೌಡ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಮತ್ತು ಆತನ ಸಂಗಡಿಗರು ಜೈನರು ಎಲ್ಲರೂ ಸೇರಿ ಬಂದು ಆ ಶಿವನ ದೇವಾಲಯದಲ್ಲಿ, ಬ್ರಹ್ಮೇಶ್ವರ ದೇವಾಲಯದಲ್ಲಿ ನಿಂತ್ಕೊಂಡು ತೀರ್ಥಂಕರರ ಸ್ತುತಿಯನ್ನ ಅವರು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದನ್ನ ಕೇಳಿದಂತಹ ಏಕಾಂತದ ರಾಮಯ್ಯ, ಈ ರೀತಿ ಶಿವ ದೇವಸ್ಥಾನದಲ್ಲಿ ನಿಂತು ನೀವು ಜಿನಪಾರಮ್ಯವನ್ನ ಹೇಳೋದು ಸರಿ ಅಲ್ಲ, ನಮ್ಮ ಶಿವ ಶ್ರೇಷ್ಠ ಅಂತ ಹೇಳಿ ವಾದಿಸ್ತಾನೆ. ಆಗ ಅವರು ಇಲ್ಲ, ನಮ್ಮ ಜಿನನೇ ಶ್ರೇಷ್ಠ ಅಂತ ವಾದಿಸಿದಾಗ ಅವರಿಬ್ಬರ ಮಧ್ಯೆ ವಾಗ್ವಾದ ಆಗ್ತದೆ. ನಿಮ್ಮ ತಲೆಯನ್ನ ಕತ್ತರಿಸಿ ಹಾಕ್ತೀನಿ ಅಂತ ಹೇಳಿ ಏಕಾಂತದ ರಾಮಯ್ಯ ಹೇಳಿದಾಗ, ನಮ್ಮ ತಲೆಯನ್ನು ಕತ್ತರಿಸಿ ಹಾಕ್ತೀಯಪ್ಪ, ನಿನ್ ತಲೆ ಕತ್ತರಿಸ್ಕೋ, ಅದನ್ನ ಆಮೇಲೆ 7 ದಿವಸ ನಂತರ ನೀವು ಅದನ್ನ ಜೋಡಿಸಿಕೋ, ಅವಾಗ ನಿಮ್ಮ ಶಿವನ ಶ್ರೇಷ್ಠತೆಯನ್ನ ನಾವು ಒಪ್ಕೊಳ್ತೀವಿ, ಜಿನನನ್ನ ನಾವು ಬಿಟ್ಟು ಶಿವನನ್ನ ನಾವು ಸ್ಥಾಪಿಸಿಕೊಳ್ತೀವಿ ಅನ್ನುವಂತಹ ಮಾತನ್ನ ಅವರು ಹೇಳ್ತಾರೆ. ಅದನ್ನ ಕೇಳಿದಂತಹ ಏಕಾಂತದ ರಾಮಯ್ಯ, ಹೌದು, ನಾನು ಈ ಪಣವನ್ನ ಒಪ್ಪಿಕೊಳ್ತೀನಿ, ನಿಮ್ಮ ಈ ಸವಾಲನ್ನ ನಾನು ಒಪ್ಕೊಳ್ತೀನಿ, ಅದಕ್ಕೆ ಪಣವಾಗಿ ನೀವು ಏನ್ ಇಡ್ತೀರಿ ಅಂತ ಕೇಳಿದಾಗ ಆ ಜಿನಗೌಡ
ಬಸದಿಗಳನ್ನೇ ಪಣವಾಗಿ ಇಡ್ತಾನೆ. ಹೀಗೆ ಬಸದಿಗಳನ್ನ ಪಣವಾಗಿ ಇಟ್ಟ ಮೇಲೆ ನೀವು ಮತ್ತೆ ಬರೀ ಬಾಯಿ ಮಾತಿನಿಂದ ಹೇಳಿದ್ರೆ ಹೇಗಾಗ್ತದೆ? ನೀವು ಅದನ್ನ ಓಲೆ ರೂಪದಲ್ಲಿ ನಮಗೆ ಕೊಡಿ ಅಂತ ಕೇಳ್ತಾನೆ. ಸರಿ ಅಂತ ಅವರು ಪತ್ರವನ್ನು ಕೂಡ ಅವನಿಗೆ ಕೊಡ್ತಾರೆ. ಕೊಟ್ಟ ನಂತರ ಏಕಾಂತದ ರಾಮಯ್ಯ ಬ್ರಹ್ಮೇಶ್ವರ ದೇವಾಲಯದಲ್ಲಿ ನಿಂತ್ಕೊಂಡು ತನ್ನ ತಲೆಯನ್ನ ಕತ್ತರಿಸಿಕೊಳ್ತಾನೆ. ಆ ಕತ್ತರಿಸಿಕೊಳ್ತಕ್ಕಂಥ ಸನ್ನಿವೇಶವನ್ನ ತಾವೆಲ್ಲ ಹರಿಹರನ ರಗಳೆಯಲ್ಲಿ ಕಾಣಬೇಕು. ತುಂಬಾ ಅದ್ಭುತವಾದಂತಹ ವರ್ಣನೆಯನ್ನ ಅಲ್ಲಿ ಹರಿಹರ ಕೊಡ್ತಾನೆ. ಹಾಗಾಗಿ ಆ ತಲೆಯನ್ನ ಕತ್ತರಿಸಿಕೊಂಡ ಆದ ಮೇಲೆ ಅವನು ಮೊದಲೇ ಅಘವಣಿ ಹೊನ್ನಯ್ಯನಿಗೆ ಹೇಳಿರ್ತಾನೆ, ಹರಿವಾಣದಲ್ಲಿ ನನ್ನ ತಲೆಯನ್ನ ಇಟ್ಕೊಂಡು 7 ದಿನಗಳವರೆಗೆ 7 ತೀರ್ಥಕ್ಷೇತ್ರಗಳಿಗೆ ನೀನು ಹೋಗಿ ಬರಬೇಕು ಅಂತ. ಅದೇ ಕಾರಣದಿಂದಾಗಿ ಅಘವಣಿ ಹೊನ್ನಯ್ಯ ಹೊನ್ನ ಹರಿವಾಣದಲ್ಲಿ ಆತನ ತಲೆಯನ್ನ ರುಂಡವನ್ನ ಇಟ್ಕೊಂಡು 7 ತೀರ್ಥ ಸ್ಥಾನಗಳಿಗೆ ಹೋಗಿ ಬರ್ತಾನೆ ಅಂತ ಹೇಳ್ತದೆ ಕಾವ್ಯಗಳು, ಪುರಾಣಗಳು ಎಲ್ಲವೂ. ಆ 7 ತೀರ್ಥ ಸ್ಥಾನಗಳು ಅಂತಂದ್ರೆ ಅಣ್ಣಿಗೆರೆಯ ಅಮೃತನಾಥ, ಹುಲಿಗೆರೆಯ ಸೋಮನಾಥ, ಔಂದದ ನಾಗನಾಥ, ಕೆಂಭಾವಿಯ ಭೋಗಣ್ಣ, ಹಂಪೆಯ ವಿರೂಪಾಕ್ಷ, ಕಪ್ಪಡಿಯ ಸಂಗಮನಾಥ ಹಾಗೂ ಸೊನ್ನಲಿಗೆಯ ಸಿದ್ಧರಾಮ. ಬಹುಶಃ ಸೊನ್ನಲಿಗೆಯ ಸಿದ್ಧರಾಮ ಜಗದ್ಗುರು ಸಿದ್ಧರಾಮನನ್ನ ಹೋಗಿ ಕಾಣ್ತಾನೆ ಅಂತ ಹೇಳೋದ್ರಿಂದಾಗಿ ಸಿದ್ಧರಾಮ ಆಗ ಇನ್ನೂ ಸೊನ್ನಲಿಗೆಯಲ್ಲೇ ಇದ್ದ ಅಂತ ಅನ್ನೋದು ಸೂಚನೆ ಕೂಡ ನಮಗೆ ಸಿಗುತ್ತದೆ. ಹೀಗಾಗಿ ಈ 7 ತೀರ್ಥ ಕ್ಷೇತ್ರಗಳನ್ನ ಹೋಗಿ ಅಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಆ ರುಂಡವನ್ನ ತೆಗೆದುಕೊಂಡು ಮರಳಿ ಬರುವಂತಹ ಸಂದರ್ಭದಲ್ಲಿ ಮತ್ತೊಂದು ಘಟನೆ ನಡೀತದೆ. ಇದನ್ನ ಹೇಳೋದು ಸಿದ್ದೇಶ್ವರ ಪುರಾಣ ಮತ್ತು ಶಾಂತ ನಿರಂಜನ ಅಬಲೂರ್ ಚರಿತೆಗಳು ಮಾತ್ರ. ಅದರಲ್ಲಿ ಅದೇನ್ ಬರ್ತದೆ ಅಂತಂದ್ರೆ 7 ದಿವಸಗಳ ಒಳಗಾಗಿ ಮರಳಿ ರುಂಡವನ್ನ ತಂದು ಮುಂಡಕ್ಕೆ ಜೋಡಿಸದೆ ಹೋದರೆ ನೀವು ಸೋತ ಹಾಗೆ ಅನ್ನುವಂತಹ ಕರಾರನ್ನ ಜೈನರು ಹಾಕಿದ್ರಿಂದಾಗಿ ಈತ ಮರಳಿ ಬರುವಂತಹ ಸಂದರ್ಭದೊಳಗೆ ಸೂರ್ಯಾಸ್ತ ಆಗುವಂತಹದ್ದು. ಆ ಸೂರ್ಯಾಸ್ತದ ಸಂದರ್ಭದಲ್ಲಿ ಇನ್ನೇನು ಸೂರ್ಯಾಸ್ತ ಆಗ್ತದೆ, ರುಂಡ ಬರ್ಲಿಲ್ಲ, ನೀವು ಸೋತ್ರಿ ಅಂತ ಹೇಳಿ ಜೈನರೆಲ್ಲ ಕುಣಿದಾಡ್ತಕ್ಕಂಥ ಸಂದರ್ಭದಲ್ಲಿ ಅಘವಣಿ ಹೊನ್ನಯ್ಯ ಚಿಕ್ಕೇಶ ಅನ್ನುವಂಥ ಒಬ್ಬ ಯೋಗಿ ಅವನಿಗೆ ಪ್ರಾರ್ಥಿಸಿಕೊಳ್ತಾನೆ. ಆ ಪ್ರಾರ್ಥನೆಯ ಪ್ರಕಾರ ಸೂರ್ಯಾಸ್ತ ಆಗುವುದನ್ನ ತಡೆ ಹಿಡಿದು 3 ಜಾವದವರೆಗೆ ಹಿಂದೆ ಸೂರ್ಯನನ್ನ ಮರಳಿ ಬರುವ ಹಾಗೆ ಆತ ಸೂರ್ಯನಿಗೆ ಆಜ್ಞಾಪಿಸಿದ. ಸೂರ್ಯ ಆತ ಹೇಳಿದಂತ ಮಾತನ್ನಂತೆ ನಡೆದುಕೊಂಡ ಅನ್ನುವಂತಹ ಮಾತು ಅಲ್ಲಿ ಬರ್ತದೆ ಕಾವ್ಯದಲ್ಲಿ. ಇದು ಮಹಾಭಾರತದ ಈ ಅಶ್ವತ್ಥಾಮನ ಸಂದರ್ಭದೊಳಗೆ ಆಗುವಂತಹದ್ದು ಘಟನೆ. ವೈಶಂಪಾಯನ ಸರೋವರದಲ್ಲಿ ಅಡಗಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸೂರ್ಯಾಸ್ತದ ಸಂದರ್ಭದೊಳಗೆ ಅರ್ಜುನ ಅಗ್ನಿ ಪ್ರವೇಶ ಮಾಡುವಂತಹ ಸಂದರ್ಭದೊಳಗೂ ಕೂಡ ಕೃಷ್ಣ ತನ್ನ ಸುದರ್ಶನ ಚಕ್ರವನ್ನ ಹಿಡಿದು ಸೂರ್ಯಾಸ್ತವನ್ನ ತಡೆದ ಅಂತನ್ನುವಂತಹ ಒಂದು ಕಥೆ ಬರ್ತದೆ. ಹಾಗೆಯೇ ಇಲ್ಲಿಯೂ ಕೂಡ ಈ ಚಿಕ್ಕೇಶ ಅನ್ನುವಂತಹ ಯೋಗಿ 3 ಜಾವದವರೆಗೆ ಸೂರ್ಯನನ್ನ ತಡೆದ ಅನ್ನುವಂಥದ್ದು. ಹಾಗಾಗಿ ಆ ಚಿಕ್ಕೇಶನ ಹೆಸರೇ ಮುಂದೆ ಮುರುಜಾವಿದೇವ ಅಂತ ಹೆಸರು ಪಡ್ಕೊಂಡ ಅನ್ನುವಂಥದ್ದು ಈಗ ಹಲವಾರು ಶಾಸನಗಳಲ್ಲಿ ಬರ್ತದೆ. ಮುರುಜಾವಿದೇವರು ಒಬ್ಬರಲ್ಲ, ಇಬ್ಬರಲ್ಲ, 3 ಜನ ಇದ್ದಾರೆ ಅನ್ನುವಂತ ವಿಚಾರ ಇದೆ. ಆ ಮುರುಜಾವಿದೇವರ ಕುರಿತಾಗಿ ರಾಣೆಬೆನ್ನೂರು, ಒಟ್ಟು ಹಾವೇರಿ ಜಿಲ್ಲೆಯೊಳಗೆ ರಟ್ಟಿಹಳ್ಳಿ ಇತ್ಯಾದಿಯಾದಂತಹ ಶಾಸನಗಳು ಕೂಡ ಸಾಕಷ್ಟು ಸುದೀರ್ಘವಾಗಿ ಅವನ ಒಂದು ವ್ಯಕ್ತಿತ್ವವನ್ನ ಹೊಗಳುತ್ತವೆ ಅಂತ ಅನ್ನೋದು ಕೂಡ ನಾವು ನೋಡ್ಬೋದು. ಅದು ಬೇರೆ ವಿಷಯ. ಹೀಗೆ 7 ದಿವಸ 7 ತೀರ್ಥಕ್ಷೇತ್ರಗಳನ್ನ ತಿರುಗಾಡಿ ಬಂದಿರತಕ್ಕಂತಹ ಆತನ ರುಂಡವನ್ನ ತಂದು ಮುಂಡಕ್ಕೆ ಸೇರಿಸಿದಾಗ ಮತ್ತೆ ಏಕಾಂತದ ರಾಮಯ್ಯನಿಗೆ ಜೀವ ಬರ್ತದೆ. ಆತನನ್ನು ನೋಡಿ ಜನರೆಲ್ಲ ಹೆದರ್ಕೊಳ್ತಾರೆ. ಆ 200 ಬಸದಿಗಳಲ್ಲಿ ಕೆಲವು ಬಸದಿಗಳನ್ನ ಆತ ಒಡೆದು ಹಾಕ್ತಾನೆ ಅನ್ನುವಂಥದ್ದು. ಇದಾದ್ಮೇಲೆ ಒಂದು ಕಡೆಯಿಂದ ಜೈನ ಬಸದಿಗಳನ್ನ ಆತ ಒಡೆದು ಹಾಕಿದ ಅನ್ನುವಂಥದ್ದು. ಅದನ್ನ ನೋಡಿದಂತಹ ಈ ಜೈನರು ಮತ್ತೆ ದೂರನ್ನು ತಗೊಂಡು ಹೋಗ್ತಾರೆ ಅರಸನಾದಂತಹ ಬಿಜ್ಜಳನಲ್ಲಿಗೆ. ಹಾಗಾಗಿ ಬಿಜ್ಜಳನ ಕಾಲದಲ್ಲಿಯೇ ಇದು ನಡೆದಿದೆ ಅನ್ನುವಂಥದ್ದು. ಅರಸ ಬಿಜ್ಜಳ ಅನ್ನುವಂತಹ ಉಲ್ಲೇಖ ಬರ್ತಾ ಇರೋದ್ರಿಂದ 1162ರಿಂದ 1167 ಈ ಸಂದರ್ಭದಲ್ಲಿಯೇ ಬಹುಶಃ ಈ ಶಿರಸ್ಸು ಪವಾಡ ನಡೆದಿರ್ಬೇಕು ಅಂತ ನಾವು ಊಹಿಸ್ಲಿಕ್ಕೆ ಸಾಧ್ಯತೆಗಳಿವೆ. ಹೀಗೆ ಬಿಜ್ಜಳನಿಗೆ ಇವರು ದೂರ ತಗೊಂಡು ಹೋದಾಗ ಇಲ್ಲಿ ಇನ್ನೊಂದು ಮಾತನ್ನ ನಾವು ಹೇಳ್ಬೇಕು. 2 ಕಾವ್ಯಗಳಲ್ಲಿ ಮಾತ್ರ ಈ ಘಟನೆ ನಡೆದಿರೋದು ಕಲ್ಯಾಣದಲ್ಲಿ ಅನ್ನುವಂತಹ ಉಲ್ಲೇಖ ಬರ್ತದೆ. ಉಳಿದೆಲ್ಲ ಕಾವ್ಯಗಳು, ಪುರಾಣಗಳು, ಶಾಸನಗಳೆಲ್ಲವೂ ಈ ಘಟನೆ ನಡೆದಿರೋದು ಅಬಲೂರಿನಲ್ಲಿ ಅಂತ ದಾಖಲಿಸ್ತವೆ. ಹಾಗಾಗಿ ನಾನು ಇದುವರೆಗೂ ಏನ್ ತಿಳ್ಕೊಂಡಿದ್ದೆ, ಬಹುಶಃ ಇದು ಕಲ್ಯಾಣದಲ್ಲಿ ನಡೆದಿದ್ರೆ ಎಲ್ಲ
ಶರಣರ ಒಂದು ಸಂದರ್ಭದಲ್ಲಿ ಈ ಘಟನೆ ಅಲ್ಲಿ ನಡೀತೇನೋ ಅಂತ ಅನ್ಕೊಂಡಿದ್ದೆ, ಹಾಗಿಲ್ಲ. ಅದಕ್ಕೆ ಕಾರಣ ಇಷ್ಟೇ, ಈ ಬಿಜ್ಜಳ ಅವನ ಎದುರಿಗೆ ದೂರು ಒಯ್ದಾಗ ಅವನು ಏಕಾಂತದ ರಾಮಯ್ಯನನ್ನ ಕರೆಸಿ ಕೇಳ್ತಾನೆ, ಹೌದು ಮತ್ತೆ ನೀನ್ ಯಾಕೆ ಹೀಗ್ ಮಾಡ್ದೆ, ಜಿನಬಸದಿಗಳನ್ನ ಯಾಕೆ ಒಡೆದೆ ಅಂತ ಕೇಳಿದಾಗ ಜಿನಗೌಂಡ ಕೊಟ್ಟಂತಹ ಆ ಓಲೆಯನ್ನ ಆತ ತೋರಿಸ್ತಾನೆ. ಈ ರೀತಿ ಕರಾರಿತ್ತು, ಅದ್ರ ಪ್ರಕಾರ ನಾನು 7 ದಿವಸದವರೆಗೂ ನನ್ನ ಮುಂಡದಿಂದ ರುಂಡವನ್ನ ಬೇರ್ಪಡಿಸಿಕೊಂಡು ನಾನು ತಿರುಗಾಡಿದ ನಂತರ ಈಗ ಮತ್ತೆ ನಾನು ಜೀವಂತವಾಗಿ ಬಂದಿದ್ದೀನಿ. ಹಾಗಾಗಿ ನಾನಿಂತಹ ಒಂದು ಶಿವನ ಶ್ರೇಷ್ಠತೆಯನ್ನ, ಪಾರಮ್ಯವನ್ನ ಮೆರೆದಿದ್ದೀನಿ, ಒಬ್ಬ ಶಿವಭಕ್ತನಾಗಿ, ಉಗ್ರ ಶಿವಭಕ್ತನಾಗಿ, ಮಹೇಶ್ವರನಾಗಿ. ಹಾಗಾಗಿ ಆ ಬಸದಿಗಳನ್ನ ನಾನು ಒಡೆದು ಹಾಕಿದ್ದು ನಿಜ ಅಂತ ಒಪ್ಕೊಳ್ತಾನೆ. ಆಗ ಇವರೆಲ್ಲ ಮತ್ತೆ ತಿರ್ಗಾ ಜನರೆಲ್ಲರನ್ನ ಕರೆಸಿ, ಇನ್ನೂ ಒಂದ್ಸಾರಿ ಬೇಕಾದ್ರೆ ಪವಾಡನ ಮಾಡಿ ತೋರಿಸ್ತೇನೆ, ಮತ್ತೊಮ್ಮೆ ನಾನು ಇದನ್ನ ಮಾಡಿ ತೋರಿಸ್ತೀನಿ, ಆದ್ರೆ ಒಂದು ಕರಾರು ನಂದು ಅಂತ ಹೇಳ್ತಾನೆ ಏಕಾಂತದ ರಾಮಯ್ಯ. ಏನ್ ಕರಾರು ಅಂತಂದ್ರೆ, ಹುಲಿಗೆರೆಯ ಆನೆ ಸಜ್ಜೆಯ ಬಸದಿಯನ್ನು ಒಳಗೊಂಡಂತೆ 200 ಬಸದಿಗಳನ್ನ ಪಣವಾಗಿ ಇಟ್ಟರೆ ಮಾತ್ರ ನಾನು ಈ ಒಂದು ಪವಾಡವನ್ನ ಮತ್ತೊಂದು ಸಾರಿ ಮಾಡಿ ತೋರಿಸ್ತೀನಿ ಅಂತ. ಆಗ ಜೈನರೆಲ್ಲ ಹೆದರ್ತಾರೆ. ನಾವು ಹಿಂದೆ ಆಗಿರ್ತಕ್ಕಂತಹ ಜಿನಬಸದಿಗಳನ್ನ ಒಡೆದಿರ್ತಕ್ಕಂತಹ ಘಟನೆಯಿಂದಾಗಿ ಇಂಥ ಒಂದು ದೂರ ನಾವು ತಂದಿದೀವಿ. ಈಗ ನಾವು ಮತ್ತೆ ತಿರ್ಗಾ ನಮ್ಮ ಬಸದಿಗಳನ್ನ ಪಣವಾಗಿ ಇಡ್ಲಿಕ್ಕೆ ಸಿದ್ಧರಿಲ್ಲ ಅಂತ ಹೇಳಿದಾಗ ಬಿಜ್ಜಳ ನಕ್ಕು ಹೇಳ್ತಾನೆ, ಆಯ್ತು, ಇನ್ಮೇಲೆ ನೀವು ಸುಖವಾಗಿರಿ, ಆಗೋಗಿದೆ, ಎಷ್ಟ್ ಹಾಳಾಗಿದೆ, ಉಳಿದದ್ದಂತೂ ನಿಮ್ಮ ಪೂಜೆ ಪುರಸ್ಕಾರಗಳಿಗೆ ಇದ್ದೇ ಇದೆ, ನೀವು ಹೊರಟು ಹೋಗ್ರಿ ಅಂತ ಹೇಳಿ ಅವರನ್ನ ಕಳಿಸ್ತಾನೆ ಅನ್ನುವಂಥದ್ದು. ಅದಾದ ನಂತರ ಈ ಏಕಾಂತದ ರಾಮಯ್ಯನ ಒಂದು ಉಗ್ರ ಭಕ್ತಿಗೆ ಮೆಚ್ಚಿದಂತಹ ಬಿಜ್ಜಳ ಅಲ್ಲಿ ಬ್ರಹ್ಮೇಶ್ವರ ದೇವಸ್ಥಾನವನ್ನ ಕಟ್ಟಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ. ಆ ಬ್ರಹ್ಮೇಶ್ವರ ದೇವಾಲಯಕ್ಕೆ ಗ್ರಾಮದಾನವನ್ನು ಕೂಡ ಕೊಡ್ತಾನೆ ಕಳಚೂರಿಯ ಬಿಜ್ಜಳ. ಇದಾದ ನಂತರ ಇನ್ನು 2ನೇ ಭೂದಾನವನ್ನು ಕೂಡ ಅದೇ ಶಾಸನದಲ್ಲಿ ಹೇಳಲಾಗಿದೆ. ಸುಮಾರು 105 ಶಾಸನಗಳ ಸುದೀರ್ಘವಾದಂತಹ ಒಂದು ಶಾಸನ ಅದು, ಸಾಲುಗಳು 105. ಹಾಗಾಗಿ 1ನೇ ಘಟ್ಟದೊಳಗೆ ಈ ರೀತಿ ಶಿರಸ್ಸು ಪವಾಡದ ಘಟನೆ ಬರ್ತದೆ. ಅದಾದ ನಂತರ ಬಿಜ್ಜಳ ಈತ ಏಕಾಂತದ ರಾಮಯ್ಯ ಶಿವ ದೇವಾಲಯವನ್ನ ಕಟ್ಟಿಸಿದ್ದು ಉಲ್ಲೇಖ ಇದೆ. ಅದಾದ್ಮೇಲೆ ಆ ದೇವಾಲಯಕ್ಕೆ ಬಿಜ್ಜಳ ದಾನವಾಗಿ ಭೂದಾನವನ್ನ, ಗ್ರಾಮದಾನವನ್ನ ಕೊಡ್ತಾನೆ ಅನ್ನುವಂಥ ಉಲ್ಲೇಖ ಇದೆ. ಅದಾದ ನಂತರ ಅದೇ ಶಾಸನದಲ್ಲಿಯೇ ಕಲ್ಯಾಣ ಚಾಲುಕ್ಯ 4ನೆಯ ವೀರಸೋಮೇಶ್ವರ, ತ್ರಿಭುವನ ಮಲ್ಲ ವೀರಸೋಮೇಶ್ವರ ಅನ್ನೋದು ಅವನ ಹೆಸರು. ಆತ ಅದೇ ಬ್ರಹ್ಮೇಶ್ವರ ದೇವಾಲಯಕ್ಕೆ ಬಂದು ಅಲ್ಲಿ ಈ ಸ್ಥಾನಾಚಾರ್ಯನಾಗಿದ್ದಂತಹ ಏಕಾಂತದ ರಾಮಯ್ಯನ ಕಾಲನ್ನ ತೊಳೆದು ತಾಮ್ರ ಶಾಸನವನ್ನ ಬರೆಸಿ ಒಂದು ಗ್ರಾಮವನ್ನ ದಾನವಾಗಿ ಕೊಡ್ತಾನೆ. ಅಂದ್ರೆ ಆಗಲೂ ಕೂಡ ಏಕಾಂತದ ರಾಮಯ್ಯ ಬದುಕಿದ್ದ. 4ನೇ ಸೋಮೇಶ್ವರ ಮತ್ತೊಮ್ಮೆ ಪಟ್ಟಕ್ಕೆ ಬರೋದು ನಾನಾಗ್ಲೇ ಹೇಳಿದ ಹಾಗೆ ಕ್ರಿಸ್ತಶಕ 1184ರಲ್ಲಿ. ಹಾಗಾಗಿ 1184ರ ನಂತರದ ಘಟ್ಟದಲ್ಲಿ ತ್ರಿಭುವನಮಲ ವೀರ ಸೋಮೇಶ್ವರ ಅಲ್ಲಿ ದತ್ತಿಯನ್ನ ಕೊಡ್ತಾನೆ. ಏಕಾಂತದ ರಾಮಯ್ಯ ಆಗಲೂ ಕೂಡ ಬದುಕಿದ್ದ. ಅದಾದ ನಂತರ ಸುಮಾರು 1190ರ ಸುಮಾರಿಗೆ ಹಾನಗಲ್ ಕದಂಬ ಮಹಾಮಂಡಳೇಶ್ವರ ಕಾಮದೇವರಸ ಆತನೂ ಕೂಡ ಅದೇ ಬ್ರಹ್ಮೇಶ್ವರ ದೇವಾಲಯಕ್ಕೆ ಬಂದು ಪೂಜೆ ಇತ್ಯಾದಿಗಳನ್ನ ಕೈಕೊಂಡು ಅಲ್ಲಿ ಮತ್ತೊಂದು ಗ್ರಾಮವನ್ನ ಆತ ದಾನವಾಗಿ ಕೊಡ್ತಾನೆ. ಅದೂ ಕೂಡ ಏಕಾಂತದ ರಾಮಯ್ಯನ ಕಾಲನ್ನ ತೊಳೆದೇ ಕೊಡ್ತಾನೆ. ಹಾಗಾಗಿ ಏಕಾಂತದ ರಾಮಯ್ಯ ಆಗಲೂ ಕೂಡ ಬದುಕಿದ್ದ ಅಂತ. ತದನಂತರವೂ ಕೂಡ ಈ ಕದಂಬ ಕಾಮದೇವನ ಮಗ ಹಾನಗಲ್ ಕದಂಬ ಮಹಾಮಂಡಳೇಶ್ವರ ಮಲ್ಲಿದೇವರಸನೂ ಕೂಡ ಅವನ ಶಾಸನದ ಕಾಲ ಸುಮಾರು 1196ರಲ್ಲಿ ಆತ ಬದುಕಿದ್ದ ಅನ್ನುವಂಥದ್ದು, ಆತ ಶಾಸನ ಬರೆಸಿದ್ದ ಅನ್ನೋದು ನಮಗೆ ಈಗಾಗಲೇ ಖಚಿತಗೊಂಡಿರೋದ್ರಿಂದ ಮುಂದೆ ಆತ 1217ರವರೆಗೂ ಆಳ್ತಾ ಇರೋದ್ರಿಂದಾಗಿ 1196ರಿಂದ 1200 ಈ ಸಂದರ್ಭದೊಳಗೇನೆ ಆತ ದಾನವನ್ನ ಕೊಡ್ತಾನೆ, ಗ್ರಾಮದಾನವನ್ನ ಕೊಡ್ತಾನೆ ಅದೇ ಬ್ರಹ್ಮೇಶ್ವರ ದೇವಸ್ಥಾನಕ್ಕೆ. ಆದ್ರೆ ಆ ಸಂದರ್ಭದಲ್ಲಿ ಏಕಾಂತದ ರಾಮಯ್ಯನ ಕಾಲ್ ತೊಳೆದು ಕೊಟ್ನೋ ಇಲ್ವೋ ಅನ್ನೋದು ಸ್ಪಷ್ಟವಾಗೋದಿಲ್ಲ, ಯಾಕಂದ್ರೆ ಅಲ್ಲಿ ಶಾಸನ ತ್ರುಟಿತವಾಗಿದೆ. ಹೀಗಾಗಿ 1162ರಿಂದ 65ರ ಮಧ್ಯದಲ್ಲಿ ಏಕಾಂತದ ರಾಮಯ್ಯ ಇದ್ದ. 1184ರಲ್ಲಿ ಏಕಾಂತದ ರಾಮಯ್ಯ ಇದ್ದ. 1197ರಿಂದ 2000ದ ಮಧ್ಯದಲ್ಲಿಯೂ ಕೂಡ ಏಕಾಂತದ ರಾಮಯ್ಯ ಇದ್ನೋ ಇಲ್ವೋ ಗೊತ್ತಾಗೋದಿಲ್ಲ. ಹಾಗಾಗಿ 1195ರವರೆಗೆ ಮಾತ್ರ ಆತ ಬದುಕಿದ್ದ ಅನ್ನೋದು ನಮಗೆ ಈ ಶಾಸನದಿಂದ ಖಚಿತವಾಗೋದ್ರಿಂದಾಗಿ ಏಕಾಂತದ ರಾಮಯ್ಯ, ಬಿಜ್ಜಳ ಇವರಿಬ್ಬರು ಸಮಕಾಲೀನರು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಕಥೆ ಇಡಿಯಾಗಿ ಶಾಸನೋಕ್ತವಾಗಿ ಬಂದಿರೋದ್ರಿಂದ
ಈ ರೀತಿ ಆಗಬಹುದಾ, ಆಗಬಾರ್ದಾ, ಹೀಗಾಗಬೇಕಾಗಿತ್ತ, ಪವಾಡಗಳನ್ನ ನಾವು ನಂಬಬೇಕಾ ಅನ್ನುವಂಥ ಪ್ರಶ್ನೆಗಳು ನಮ್ಮನ್ನ ಕಾಡ್ತವೆ. ಆ ಸಂದರ್ಭದಲ್ಲಿ ನಾವು ಕೆಲವು ವಿಚಾರಗಳನ್ನ ಮತ್ತೆ ಚರ್ಚೆಗೆ ತೆಗೆದುಕೊಳ್ಬೇಕು ಅಂತ ನನಗೆ ಅನ್ನಿಸ್ತದೆ. ಏನು ಅಂತಂದ್ರೆ, ನಾವೆಲ್ಲ ಕೇಳಿದ್ದೀವಿ ಪತಂಜಲಿಯ ಅಷ್ಟಾಂಗ ಯೋಗ ಮಾರ್ಗಗಳನ್ನ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಅಂತ ಈ ಅಷ್ಟಾಂಗ ಯೋಗ ಮಾರ್ಗ ಆಗ ಇತ್ತು ಅಂತನ್ನುವಂಥದ್ದು. ಮತ್ತೆ ಈಗಲೂ ಕೂಡ ಹೇಳುವಂತಹದ್ದು ಹಠಯೋಗ ಅನ್ನುವಂಥದ್ದು ಇದೆ ಅಂತ ಹೇಳ್ತಾರೆ. ಶಿವಯೋಗವೂ ಕೂಡ ಇದೆ. ಈ ಸಂದರ್ಭಗಳಲ್ಲಿ ಈ ಸಮಾಧಿ ಸ್ಥಿತಿಯನ್ನ ಹೊಂದತಕ್ಕಂತಹ ಮಹಾಪುರುಷರು ಆ ಕಾಲದಲ್ಲಿದ್ರು, ಈಗಲೂ ಇದ್ದಾರೆ ಹಿಮಾಲಯಗಳಲ್ಲಿ ಅಂತ ಹೇಳ್ತಾರೆ. ಆ ರೀತಿಯೊಳಗೆ ಇಂತಹ ಒಂದು ಅಷ್ಟಾಂಗ ಯೋಗ ಮಾರ್ಗವನ್ನ ಹಿಡಿದಿರ್ತಕ್ಕಂತಹ ಒಬ್ಬ ಮಹಾಶಿವ ಭಕ್ತ ಏಕಾಂತದ ರಾಮಯ್ಯನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇರಬಹುದೇನೋ ಅಂತ ಅನಿಸ್ತದೆ. ಅದರ ಜೊತೆಗೆ ಅಷ್ಟಸಿದ್ಧಿಗಳು ಅನ್ನುವಂಥವು ಕೂಡ ನಮ್ಮ ಎದುರಿಗಿವೆ. ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ ಮತ್ತು ವಶಿತ್ವ ಅನ್ನುವಂತಹ ಮಾತು. ಈ ಅಷ್ಟಸಿದ್ಧಿಗಳನ್ನ ಮಾಡಿಕೊಂಡವರು ಕೂಡ ಈ ರೀತಿ ನೀರಿನೊಳಗೆ ಮುಳುಗಿ ಬಹಳ ಹೊತ್ತು ಬದುಕಿರಬಹುದು ಅನ್ನುವಂಥದ್ದು. ಆ ರೀತಿ ಉಸಿರಾಟವನ್ನ ನಿಲ್ಲಿಸಿಕೊಂಡು ಬದುಕಬಹುದು ಅನ್ನೋದು. ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಮುಳುಗಿದ್ದ ಕಥೆನೂ ಕೂಡ ಮಹಾಭಾರತದಲ್ಲಿ ಬರ್ತದೆ. ಹಾಗೆ ಆತನಿಗೆ ಅಂತಹ ಒಂದು ಸಿದ್ಧಿ ಇತ್ತು ಅಂತ ಅನ್ನೋದು. ಯಾವುದೋ ಒಂದು ಮಂತ್ರವನ್ನ ಭೀಷ್ಮ ಹೇಳ್ಕೊಟ್ಟ ಅಂತ ಹೇಳ್ತಾರೆ, ಆದ್ರೆ ಆ ಸಿದ್ಧಿ ಅವನಿಗೆ ಸಿದ್ಧಿಸಿತ್ತು ಅನ್ನೋದನ್ನ ನಾವು ನೋಡ್ಬೇಕು. ಆ ಹಿನ್ನೆಲೆಯೊಳಗೆ ಬಹುಶಃ ಇಂಥ ಒಂದು ಘಟನೆಯನ್ನ ನಾವು ನಂಬಬಹುದೇನೋ ಅನ್ನುವಂತಹ ಮಾತನ್ನ ತಮ್ಮೆದುರಿಗೆ ನಾನು ಇಡ್ತಾ ಇದ್ದೇನೆ. ಇದರ ಜೊತೆಗೆ ಇದುವರೆಗೂ ನಾನು ಒಂದು ಕಥೆಯನ್ನ ತಮಗೆ ಹೇಳಿದೆ. ಅಂದ್ರೆ ಒಂದು ಕಡೆಯಿಂದ ಕಾವ್ಯಗಳ ಪ್ರಮಾಣ ಏಕಾಂತದ ರಾಮಯ್ಯನ ಈ ಒಂದು ಸಾಧನೆಯ ಹಿನ್ನೆಲೆಯಲ್ಲಿ ಇದೆ. ಹಾಗೆಯೇ ಶಾಸನ ಪ್ರಮಾಣವೂ ಕೂಡ ಏಕಾಂತದ ರಾಮಯ್ಯನಿಗೆ ಇದೆ ಅನ್ನೋದನ್ನ ನಾವು ನೋಡ್ಬೇಕು. ಪ್ರಮುಖವಾದಂತಹ ಅಬಲೂರು ಶಾಸನದ ಬಗ್ಗೆ ನಾನು ಈಗಾಗ್ಲೇನೆ ತಮ್ಮ ಗಮನಕ್ಕೆ ತಂದಿದ್ದೀನಿ. ಅದು 105 ಸಾಲುಗಳದ್ದು ಅಂತ ಹೇಳಿದೆ. ಸಮುದ್ರ, ಭರತ ವರ್ಷ, ಕುಂತಳ, ಅಲ್ಲಿರ್ತಕ್ಕಂತಹ ಅಸಂಖ್ಯಾತ ಗಣ ಪರಿವೃಂದದ ಒಂದು ವರ್ಣನೆ. ವೀರಭದ್ರನನ್ನ ಕರೆದು ಮಹೇಶ್ವರ ನೋಡಿ, ಗಮನಿಸಿ, ನಾವ್ ಇದುವರೆಗೂ ಹರಿಹರ ಮಾತ್ರ, ಶರಣರೆಲ್ಲರೂ ಕೈಲಾಸದಲ್ಲಿರ್ತಾರೆ, ಕೈಲಾಸದಲ್ಲಿ ಒಡ್ಡೋಲಗದಲ್ಲಿದ್ದಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣದಿಂದಾಗಿ ಅದನ್ನ ಭೂಲೋಕಕ್ಕೆ ಶಿವ ಕಳಿಸಿದ ಅನ್ನುವಂತಹ ಕಥೆಯನ್ನು ಕೇಳ್ತೇವೆ. ಇದು ಶಾಸನೋಕ್ತವಾಗಿಯೇ ಬರ್ತದೆ. ಅಲ್ಲಿ ಮಹೇಶ್ವರ ವೀರಭದ್ರನನ್ನ ಕರೆದು, ನಿಮ್ ಮನುಷ್ಯ ಲೋಕದೊಳ್ ನಿನ್ನ ಅಂಶದೊಳ್ ಒಬ್ಬ ನಮ್ ಪುಟ್ಟಿಸಿ ಪರಸಮಯಂ ನಿಯಾಮಿಸು ಅಂತ ಹೇಳಿ ಕಳಿಸಿದ ಅಂತ. ಹಾಗಾಗಿ ಈ ಏಕಾಂತದ ರಾಮಯ್ಯ ಭೂಲೋಕಕ್ಕೆ ಬಂದ, ಅಬಲೂರಿಗೆ ಹೋಗು ಅನ್ನುವಂತಹ ಒಂದು ಮಾತಿನಿಂದಾಗಿ ಆತ ಅಬಲೂರಿಗೆ ಹೋದ. ಅಬಲೂರಿನಲ್ಲಿ ಇಂಥ ಒಂದು ಪಾರಮ್ಯವನ್ನ ಮೆರೆದ ಅನ್ನುವಂಥದ್ದು ಈ ಶಾಸನದಲ್ಲಿ ಸುದೀರ್ಘವಾಗಿ ಬಂದಿದೆ ಅನ್ನೋದು. 4 ರೀತಿಯ ದಾನಗಳನ್ನ, ಗ್ರಾಮದಾನಗಳನ್ನ 4 ಬಾರಿ ಈ ದೇವಸ್ಥಾನಕ್ಕೆ ನೀಡಲಾಗಿದೆ ಅನ್ನೋದು ಕೂಡ ಈಗ ನಿಮ್ಮ ಗಮನಕ್ಕೆ ನಾನು ತಂದಿದ್ದೇನೆ. ಇನ್ನು ಇವುಗಳಿಗೆ ಹೊರತಾಗಿಯೂ ಕೂಡ ಇನ್ನೂ ಕೆಲವು ಶಾಸನಗಳಲ್ಲಿ ಈ ಏಕಾಂತದ ರಾಮಯ್ಯನ ಬಗ್ಗೆ ಸಾಕಷ್ಟು ವಿವರಗಳು ಬರ್ತವೆ. ಅಬಲೂರಿನಲ್ಲಿಯೇ ಕೂಡ ಚಿತ್ರಶಾಸನಗಳಿವೆ. ಅಂದ್ರೆ ಮೇಲೆ ಶಿಲ್ಪಗಳಿರೋದು, ಕೆಳಭಾಗದಲ್ಲಿ ಅದು ಯಾವ ವಿಷಯಕ್ಕೆ ಸಂಬಂಧಿಸಿದ್ದು ಅಂತ ಬರೆದಿರ್ತಕ್ಕಂತಹ ಶಾಸನಗಳಿವೆ. ಅಬಲೂರಿನಲ್ಲಿರ್ತಕ್ಕಂತಹ ಇವು ಹೇಳುವಂತಹ ವಿವರಗಳು ಅಂತಂದ್ರೆ, ಈ ಏಕಾಂತದ ರಾಮಯ್ಯ ಶಿರವನ್ನ ಅರಿದುಕೊಂಡ ಠಾವು ಅಂತ ಬರೆದು ಮೇಲೆ ಶಿಲ್ಪವನ್ನ ಕೆತ್ತಿರೋದು. ಇನ್ನೊಂದು ಕಡೆ ಜಿನಗೌಂಡ ಓಲೆಯಂ ಕೊಡುವ ಠಾವು ಅಂತ ಬರೆದಿರೋದು. ಮತ್ತೊಂದು ಕಡೆ ಈ ಜಿನಗೌಂಡ ಸೇನೆಯನ್ನ ತಂದು ಯುದ್ಧವನ್ನ ಮಾಡ್ತಕ್ಕಂಥ ಒಂದು ಚಿತ್ರ. ಇವೆಲ್ಲವುಗಳು ಅಲ್ಲಿವೆ. ಅದರ ಜೊತೆಗೆ ಕೆಲವು ವಿಗ್ರಹದ ಶಾಸನಗಳು ಕಕ್ಷಾಸನದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಈ ನವರಂಗದಲ್ಲಿ ಕುಳಿತುಕೊಳ್ಳಿಕ್ಕೆ ಏನು ಈ ನಾವೀಗ ಸೋಫಾ ಟೈಪ್ ಏನಿರ್ತದಲ್ಲ, ಅದಕ್ಕೆ ನಾವು ಕಕ್ಷಾಸನ ಅಂತ ಕರಿತೇವೆ ವಾಸ್ತುಶಿಲ್ಪ ದೃಷ್ಟಿಯಿಂದ. ಆ ಕಕ್ಷಾಸನದ ಹಿಂಭಾಗದಲ್ಲಿ ಕೆಲವು ಜನ ಶರಣರ ಹೆಸರುಗಳಿವೆ. ಆ ಶರಣರ ಹೆಸರುಗಳು ಇರ್ತಕ್ಕಂತಹ ಶಾಸನಗಳು ಅಲ್ಲಿವೆ. ಅದರಲ್ಲಿ ಜೇಡರ ದಾಸಿಮಯ್ಯ ಇದ್ದಾನೆ, ಸಿರಿಯಾಳ ಇದ್ದಾನೆ. ಹಾಗಾಗಿ ಅವರ ಹೆಸರುಗಳು ಇರ್ತಕ್ಕಂಥ ಮೂರ್ತಿ ಸಹಿತ ಶಾಸನಗಳು ಅಲ್ಲಿವೆ ಅಂತ ಅನ್ನೋದನ್ನ ನಾವು ಗಮನಿಸ್ಬೇಕು. ಇವುಗಳಿಗೆ ಹೊರತಾಗಿ ತಾಳಿಕೋಟೆಯಲ್ಲಿರ್ತಕ್ಕಂತಹ ಶಾಸನವೂ ಕೂಡ ಏಕಾಂತದ ರಾಮಯ್ಯನನ್ನ ಸೂಚಿಸ್ತಕ್ಕಂತಹ ಶಾಸನ ಅಂತ ನಾವು ಗಮನಿಸ್ತೇವೆ. ಅದಕ್ಕೆ ಕಾರಣ
ಅಲ್ಲಿ ನೇರವಾಗಿ ಯಾವುದೇ ಶರಣರ ಹೆಸರುಗಳನ್ನ ಹೇಳ್ತಾ ಇದ್ರು ಕೂಡ ಗ್ರಾಮಗಳ ಹೆಸರುಗಳನ್ನ ಮಾತ್ರ ಅಲ್ಲಿ ಹೇಳ್ತಾರೆ. ಪರಿಯಳಿಗೆ, ಅಣಿಲೆವಾಡ, ಉಣಕಲ್ಲು, ಸಂಪಗಾವಿ, ಅಬಲೂರು, ಮಾರುಡಿಗೆ, ಅಣಂಪೂರು, ಕರಹಾಡ, ಕೆಂಭಾವಿ ಮತ್ತು ಬಮಕೂರು ಅಂತ. ಇದರಲ್ಲಿ ಉಣಕಲ್ನಲ್ಲಿರ್ತಕ್ಕಂತಹ ಉತ್ತಮೇಶ್ವರ ಅನ್ನುವಂತಹ ಒಬ್ಬ ಆಚಾರ್ಯನ ಹೆಸರು ಬರ್ತದೆ. ಅಬಲೂರಿನಲ್ಲಿ ಬಹುಶಃ ಇದೇ ಏಕಾಂತದ ರಾಮಯ್ಯನ ಕುರಿತಾಗಿ ಅಬಲೂರಿನ ಹೆಸರು ಇದೆ ಅಂತ ಹೇಳ್ತಾರೆ. ಮಾರುಡಿಗೆ ನಾಚಯ್ಯನವರು, ಅಣಂಪೂರು ಕರಹಾಡ, ಕೆಂಭಾವಿ ಭೋಗಣ್ಣನವರು, ಈ ರೀತಿ ಗುರುತಿಸುವಂತಹ ಒಂದು ಪರಿಯಳಿಗೆ ವೈಜಕೈವಿಯ ಊರು ಅಂತನ್ನುವಂಥದ್ದು. ಹೀಗೆ ಕೆಲವು ಶರಣರ ಹೆಸರುಗಳನ್ನ ಈ ಊರುಗಳ ಹೆಸರು ಜೊತೆಗೆ ಗುರುತಿಸೋದ್ರಿಂದಾಗಿ ಅಲ್ಲಿರುವಂತಹ ಅಬಲೂರು ಅನ್ನೋದು ಏಕಾಂತದ ರಾಮಯ್ಯನನ್ನ ಸೂಚಿಸ್ತದೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ವಿದ್ವಾಂಸರು ಬರ್ತಾ ಇದ್ದಾರೆ. ಅನಂತ ದೇಶ ದೇಶಾಂತರದಿಂದ ಇದಿರಾದ ಪರಸಮಯಗಳಂ ಪಡಲ್ವಡಿಸಿ ಪುರಾತನ ನೂತನರೆನಿಸಿದ ಅಸಂಖ್ಯಾತ ಗಣಗಳು ಅಂತಕ್ಕಂಥ ಉಲ್ಲೇಖ ಅದರಲ್ಲಿ ಇರೋದ್ರಿಂದಾಗಿ ಈ ಅಸಂಖ್ಯಾತ ಗಣಗಳು ಅನ್ನುವಂತಹ ಮಾತು ಶರಣರಿಗೆ ಉದ್ದೇಶಿಸಿ ಇರೋದ್ರಿಂದ ಅವರ ಹೆಸರುಗಳು ಇಲ್ಲಿವೆ ಅನ್ನುವಂಥದ್ದನ್ನ ವಿದ್ವಾಂಸರು ಒಪ್ಕೊಂಡಿದ್ದಾರೆ. ಇನ್ನು ಈ ಅಬಲೂರಿನ ಪಕ್ಕದಲ್ಲಿ ಇರ್ತಕ್ಕಂಥ ಊರು ಇನ್ನೊಂದು ಭೋಗಾವಿ ಅಂತ. ಆ ಭೋಗಾವಿಯ ಕೆರೆ ದಂಡೆಯಲ್ಲಿರ್ತಕ್ಕಂತಹ ಶಾಸನದಲ್ಲಿ ಯಥಾ ಪ್ರಕಾರ ಮತ್ತೆ ಅಲ್ಲಿಯೂ ಕೂಡ ಸೋಮನಾಥನ ವರ್ಣನೆ ಬರ್ತದೆ. ಹಾಗೂ ಈ ಸೋಮನಾಥ ದೇವಾಲಯದ ನಿರ್ಮಾಣವನ್ನ ಏಕಾಂತದ ರಾಮಯ್ಯ ಮಾಡಿದ ಒಂದು ವಿವರಗಳು ಕೂಡ ಆ ಶಾಸನದಲ್ಲಿ ಇವೆ. ಇದನ್ನ ಬಿಟ್ರೆ ಕುಡುತಿನಿಯ ಶಾಸನ ಸುಮಾರು ಕ್ರಿಸ್ತಕ 1210 ಅಂತ ಹೇಳ್ತಾರೆ. ಬಹುಶಃ ಪುರಾತನರಿಗೂ ಅನ್ವಯಿಸ್ತಕ್ಕಂತಹ ಶಿರಸ್ಸು ಪವಾಡ ಒಂದು ಸಾಲು ಅಲ್ಲಿ ಬರ್ತದೆ. ಆ ಪುರಾತನರಲ್ಲಿ ಶಿರಸ್ಸು ಪವಾಡವನ್ನ ಮೆರೆದ ಹಾಗೆ ಅಬಲೂರಿನ ಏಕಾಂತದ ರಾಮಯ್ಯನು ಕೂಡ ಶಿರಸ್ಸು ಪವಾಡ ಮೆರೆದ ಅನ್ನುವಂತಹ ಕಾರಣದಿಂದಾಗಿ ಅಲ್ಲಿಯ ಆ ಶಾಸನವನ್ನ ಕೂಡ ಏಕಾಂತದ ರಾಮಯ್ಯನ ಉಲ್ಲೇಖ ಇದೆ ಅಂತ ಹೇಳ್ತಾರೆ. ಕುಡುತಿನಿ ಇಂದಿನ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂತಹ ಊರು. ಇನ್ನು ಮರಡೀಪುರ ಶಾಸನದಲ್ಲಿಯೂ ಕೂಡ ಕ್ರಿಸ್ತಕ 1280 ಶಾಸನ. ಅದರಲ್ಲಿ ಶರಣರ ಹೆಸರುಗಳನ್ನ ಪಟ್ಟಿಯನ್ನ ಹೇಳುವಂತಹ ಸಂದರ್ಭದಲ್ಲಿ ಜಗದೇವ ದಂಡನಾಯಕ, ಏಕಾಂತದ ರಾಮಯ್ಯ, ಸೊನ್ನಲಿಗೆಯ ರಾಮಯ್ಯ ಈ ರೀತಿ ಸ್ಮರಣೆ ಮಾಡಿದ್ದು ಉಲ್ಲೇಖ ಇದೆ. ಹಾಗಾಗಿ ಮರಡೀಪುರ ಶಾಸನದಲ್ಲಿಯೂ ಕೂಡ ಏಕಾಂತದ ರಾಮಯ್ಯ ಇದ್ದಾನೆ ಅಂತ ಭಾವಿಸಲಾಗ್ತದೆ. ಇನ್ನು ಇನ್ನೊಂದು 2 ಶಾಸನಗಳು ನಮ್ಮ ಗಮನಕ್ಕೆ ಬರುವಂತಹದ್ದು. ಇವು 2 ಏಕಾಂತದ ರಾಮಯ್ಯನ ನಂತರ ಅವನ ವಂಶಾವಳಿಯಲ್ಲಿರ್ತಕ್ಕಂತಹ ಜನ ಅಂದ್ರೆ ಅವನ ವಂಶಜರು, ಅವರ ಹೆಸರುಗಳು ಈ ಶಾಸನಗಳಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಒಂದು ಬಂದಳಿಕೆಯ ಶಾಸನ ಕ್ರಿಸ್ತಕ 1207. ಅದರಲ್ಲಿ ದಾನವನ್ನು ಕೊಡ್ತಕ್ಕಂತಹ ಸಂದರ್ಭದಲ್ಲಿ ದಾನವನ್ನ ಸ್ವೀಕರಿಸುವವರ ಪಟ್ಟಿಯನ್ನ ಕೊಡುವಂತಹ ಪಟ್ಟಿಯೊಳಗೆ ಏಕಾಂತದ ರಾಮಯ್ಯಗಳ ಮಮ್ಮ ರಾಮದೇವ ಭಟ್ಟಾರ ವೃತ್ತಿ 1 ಅಂತ ಬರ್ತದೆ. ಏಕಾಂತದ ರಾಮಯ್ಯಗಳ ಮಮ್ಮ ರಾಮದೇವ ಭಟ್ಟರ ವೃತ್ತಿ 1. ಮಮ್ಮ ಅಂದ್ರೆ ಇಲ್ಲಿ ಮೊಮ್ಮಗ. ಈ ಶಾಸನವನ್ನ 1978 ಫೆಬ್ರವರಿ ತಿಂಗಳಲ್ಲಿ ನಾನ್ ಬರೆದದ್ದು ಪ್ರಕಟ ಆಗಿದೆ ಕರ್ನಾಟಕ ಭಾರತಿಯೊಳಗೆ. ಏಕಾಂತದ ರಾಮಯ್ಯಗಳ ಮಮ್ಮ ರಾಮದೇವ ಭಟ್ಟ ಅನ್ನುವಂಥದ್ದು. ಯಾಕೆ ಹೀಗಾಯ್ತು ಅಂತ, ಶೈವ ಬ್ರಾಹ್ಮಣನಾಗಿದ್ದಂತಹ ಏಕಾಂತದ ರಾಮಯ್ಯ ಕಾಲಘಟ್ಟದೊಳಗೆ ಆತ ಶರಣನಾಗಿರಬಹುದು, ವಚನಕಾರನಂತೂ ಆಗಿದ್ದಾನೆ. 7 ವಚನಗಳು ಈಗಾಗಲೇ ಆತನದ್ದು ಸಿಕ್ಕಿವೆ. ಈ 7 ವಚನಗಳನ್ನ ಬರೆದಿರ್ತಕ್ಕಂಥ ಏಕಾಂತದ ರಾಮಯ್ಯನ ವಂಶಜರು ಮುಂದಿನ ಕಾಲಘಟ್ಟದೊಳಗೆ ಇವರು ಮತ್ತೆ ತಮ್ಮ ಭಟ್ಟ ವೃತ್ತಿಗೆ ಹೋದ್ರೆ, ಮತ್ತೆ ಶೈವ ಬ್ರಾಹ್ಮಣರಾಗಿ ಇವರು ಮುಂದುವರೆದ್ರೆ ಅನ್ನುವಂತಹ ಒಂದು ಪ್ರಶ್ನೆ ನಮ್ಮ ಎದುರಿಗಿದೆ. ಇದಕ್ಕೆ ಕಾರಣ ಇಷ್ಟೇ. ದಯವಿಟ್ಟು ಇವರೇ ದಾನಮ್ಮ ಆಮೇಲೆ ಹೇಳ್ತೀನಿ ನಾನು, ಅವುಗಳನ್ನು ತೋರಿಸೋರಂತೆ. ಸರಿ, ಓಕೆ ಮೇಡಮ್, ಓಕೆ. ಏಕಾಂತದ ರಾಮಯ್ಯಗಳ ಮಮ್ಮ ರಾಮದೇವ ಭಟ್ಟರ ವೃತ್ತಿ 1 ಅಂತ ಇರೋದ್ರಿಂದಾಗಿ ಬಹುಶಃ ಇವರು ಮತ್ತೆ ಮರಳಿ ಭಟ್ಟ ವೃತ್ತಿಗೆನೆ ಹೋಗಿರಬಹುದು ಅಥವಾ ಶೈವ ಬ್ರಾಹ್ಮಣರಾಗಿಯೇ ಮುಂದುವರೆದಿರಬಹುದು ಅಂತ ನಮಗೆ ಅನ್ನಿಸ್ತದೆ. ಅದಕ್ಕೆ ಕಾರಣ ಇಷ್ಟೇ. ಬಿಜ್ಜಳನ ಕೊಲೆಯಾದ ಮೇಲೆ ಹರಳಯ್ಯ ಮಧುವರಸರ ಈ ಮಕ್ಕಳ ವೈವಾಹಿಕ ಸಂಬಂಧ ಆದ ನಂತರ ಎಳೆಕೂಟೆಯ ಒಂದು ಶಿಕ್ಷೆಯನ್ನ ಅನುಭವಿಸಿದ ನಂತರ ಶರಣರೆಲ್ಲ ಕಲ್ಯಾಣವನ್ನ ಬಿಟ್ಟು ತಾಳೆಗರಿಗಳಲ್ಲಿ ಬರೆದಿರ್ತಕ್ಕಂತಹ ಎಲ್ಲ ವಚನಗಳ ಕಟ್ಟುಗಳನ್ನು ಹಿಡಿದು ದೇಶದಾದ್ಯಂತ ಓಡಿ ಹೋದ್ರು ಅನ್ನುವಂಥದ್ದು. ತಮ್ಮ ಜೀವ ಮತ್ತು ಸಾಹಿತ್ಯ ಎರಡನ್ನೂ ಉಳಿಸಿಕೊಳ್ಳಲಿಕ್ಕಾಗಿ ಹೋದ್ರು ಅನ್ನುವಂತಹ ಪ್ರಶ್ನೆ ಬರ್ತದೆ. ಹಾಗಾಗಿ
ಅಲ್ಲೇ ಉಳಿದಂತಹ ಸುತ್ತಮುತ್ತಲಿರ್ತಕ್ಕಂತಹ ಜನ ಮೊದಲಿನ ವೃತ್ತಿಗೆ ಮರಳಿ ಹೋಗಿರಬಹುದು. ಶರಣರ ಈ ಒಂದು ಧರ್ಮವನ್ನ ಪಕ್ಕಕ್ಕಿಟ್ಟು ಅವ್ರು ಆ ಕಡೆ ಹೋಗಿರ್ಬೇಕು ಅಂತ ನಮಗೆ ಅನ್ನಿಸ್ತದೆ ಅನ್ನೋದು. ಇದಕ್ಕೆ ಇನ್ನೊಂದು ಉದಾಹರಣೆ, ಅದೇ ಏಕಾಂತದ ರಾಮಿತಂದೆಗಳ ವಂಶಜನಾದಂತಹ 15ನೇ ಶತಮಾನದ ಕೆಂಪನಪುರ ಶಾಸನದಲ್ಲಿ ಬರ್ತಕ್ಕಂತಹ ವ್ಯಕ್ತಿ. ಅಲ್ಲಿ ಬರುವಂತಹ ಉಲ್ಲೇಖ ಹೀಗಿದೆ: ಸ್ವಸ್ತಿ ಶ್ರೀಮದ್ ಅಮಲ ದೇವಕುಲ ಮಕುಟ ಸಂಕಲಿತಾಗಣಿತ ಮಣಿ ಕಿರಣಾವರಣ ಶ್ರೀಚರಣ ಸರೋರುಹ ಶ್ರೀಮದ್ ವೀರ ಸೋಮೇಶ್ವರ ದ್ವಾದಶಾವತಾರ ಶ್ರೀ ವೀರಭದ್ರಂಜ ಸ್ವರೂಪ ಶ್ರೀಮದ್ ಏಕಾಂತ ರಾಮೇಶ್ವರಾನ್ವಯೋದ್ಭೂತ ಸಕಲ ಶಾಸ್ತ್ರ ಪಾರಾವಾರ ಪಾರಂಗತ ವೀರಶೈವ ಮತ ಸ್ಥಾಪನಾಚಾರ್ಯ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಾಗಮ ತಾತ್ಪರ್ಯ ಪ್ರತಿಪಾದಿತ ದೀಕ್ಷಾ ವಿಧಿ ಮದ ಭುಜಂಗನ ಊರು ಶ್ರೀಮದ್ ಏಕಾಂತ ಬಸವೇಶ್ವರ ಅಂತ. ಅಂದ್ರೆ ಈತ ಮೂಲಸ್ಥಾನ ದೇವರಿಗೆ ದಾನವಾಗಿ ಕೊಟ್ಟಿರುವಂತಹ ಸಂದರ್ಭದೊಳಗೆ ಈ ಹೆಸರುಗಳು ಬರ್ತದೆ. ಅಂದ್ರೆ ಏಕಾಂತದ ರಾಮಯ್ಯನ ವಂಶಗಳಲ್ಲಿ ಹುಟ್ಟಿರ್ತಕ್ಕಂತಹ ಏಕಾಂತ ಬಸವೇಶ್ವರ ಅಂತ ಅವನಿಗೆ ಕರೆಯುವಂತಹ, ಅವನಿಗೆ ಇರ್ತಕ್ಕಂತಹ ವಿಶೇಷಣಗಳನ್ನ ನೋಡಿದ್ರೆ ನಿಮ್ಗೆ ಅನಿಸ್ತದಲ್ಲ. ಆತ ವೀರ ಸೋಮೇಶ್ವರ ದ್ವಾದಶಾವತಾರ ಶ್ರೀ ವೀರಭದ್ರಂಜ ಸ್ವರೂಪ ಅಂತ, ವೀರಭದ್ರನ ನಿಜ ಸ್ವರೂಪ ಅಂತ ಕರೆಸಿಕೊಳ್ಳೋದ್ರಿಂದಾಗಿ ಆತ ಮತ್ತೆ 15ನೇ ಶತಮಾನದ ಕಾಲಘಟ್ಟದವರೆಗೂ ಕೂಡ ಅವರು ಮತ್ತೆ ಈ ಶೈವ ಬ್ರಾಹ್ಮಣರಾಗಿಯೇ ಮುಂದುವರೆದಿರಬಹುದು ಅಂತ ಅನ್ನುವಂಥದ್ದು. ಆದ್ರೆ ಇಲ್ಲಿ ವೀರಶೈವ ಮತಸ್ಥಾಪನಾಚಾರ್ಯ ಅನ್ನುವಂತಹ ಶಬ್ದ ಇದೆಯಲ್ಲ, ಇದು ನಮಗೆ ಕುತೂಹಲವನ್ನ ಕೆರಳಿಸ್ತದೆ. ಹಾಗಂದ್ರೆ ಏನು ಅಂತ ಇದರ ಬಗ್ಗೆ ವಿದ್ವಾಂಸರು ಸ್ಪಷ್ಟವಾದಂತಹ ಮಾತುಗಳನ್ನ ಇದುವರೆಗೂ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವೀರಶೈವ ಮತ ಅಂತ ಅನ್ನೋದು ಇದು 15ನೇ ಶತಮಾನದಲ್ಲಿರುವಂತಹ ಒಂದು ಶಾಸನ ಆಗಿರೋದ್ರಿಂದ ಅಷ್ಟೊತ್ತಿಗಾಗ್ಲೇ ವೀರಶೈವ ಅನ್ನುವಂತಹ ಶಬ್ದ ಸಾಕಷ್ಟು ಬಳಕೆಯಲ್ಲಿ ಬಂದಿರೋದ್ರಿಂದಾಗಿ ಅವನಿಗೆ ವೀರಶೈವ ಮತ ಸ್ಥಾಪನಾಚಾರ್ಯ ಅನ್ನುವಂತಹ ಬಿರುದಿನಲ್ಲಿಗೆ ವಿಶೇಷಣದೊಂದಿಗೆ ಇಲ್ಲಿ ಪ್ರಸ್ತಾಪಿಸಿರಬಹುದು ಅಂತ ನಾವು ಅಂದ್ಕೊಳ್ಬಹುದು. ಹೀಗೆ ಏಕಾಂತದ ರಾಮಯ್ಯ ಆತನ ಶಾಸನ ಪ್ರಮಾಣಗಳಿವೆ, ಕಾವ್ಯ ಪ್ರಮಾಣಗಳಿವೆ, ವಿಗ್ರಹ ಪ್ರಮಾಣಗಳಿವೆ, ಶಿಲ್ಪ ಪ್ರಮಾಣಗಳಿವೆ. ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ನಾವು ಕೆಲವು ತೀರ್ಮಾನಗಳಿಗೆ ಬರಬಹುದು ಅಂತ ನಾನು ಅಂದ್ಕೊಳ್ತೇನೆ. ಏಕಾಂತದ ರಾಮಯ್ಯ ಮತ್ತು ಬಿಜ್ಜಳ ಸಮಕಾಲೀನರು ಅನ್ನುವಂಥದ್ದು. ಅದರ ಜೊತೆಗೆ ತ್ರಿಭುವನಮಲ್ಲ ವೀರ ಸೋಮೇಶ್ವರ 4ನೇ ಸೋಮೇಶ್ವರನು ಕೂಡ ಆತನ ಸಮಕಾಲೀನ. ಹಾನಗಲ್ ಕದಂಬ ಮಹಾಮಂಡಳೇಶ್ವರ ಕಾಮದೇವರಸ ಆತನ ಸಮಕಾಲೀನ. ಅಂದ್ರೆ ಸುಮಾರಾಗಿ ಆತ ಕಲ್ಯಾಣದ ಈ ಕ್ರಾಂತಿ ಆದ ನಂತರವೂ ಕೂಡ 35ರಿಂದ 40 ವರ್ಷ ಬದುಕಿದ್ದ. ಅಷ್ಟೇ ಅಲ್ಲ, ಆತ ಶೈವಾಚಾರ್ಯನಾಗಿದ್ದ, ಈ ಬ್ರಹ್ಮೇಶ್ವರ ದೇವಸ್ಥಾನದ ಸ್ಥಾನಾಚಾರ್ಯನಾಗಿದ್ದ ಅನ್ನುವಂಥದ್ದು. ಅಂದ್ರೆ ಅಲ್ಲಿ ಮಠ ಇತ್ತು, ಆ ಮಠದ ಸ್ಥಾನಾಚಾರ್ಯನಾಗಿ ಆತ ಬದುಕಿದ್ದ ಅನ್ನೋದು ಇದು ಕೂಡ ನಮಗೆ ತಿಳಿದು ಬರ್ತದೆ. ಒಂದು ಕಡೆಯಿಂದ ಉಗ್ರ ಮಹೇಶ್ವರನಾದಂತಹ ಆತ ಉಗ್ರ ಭಕ್ತಿಯನ್ನ ಪ್ರದರ್ಶಿಸಿದ. ಅಷ್ಟೇ ಅಲ್ಲ, ಮುಂದೆ ಬ್ರಹ್ಮೇಶ್ವರ ಲಿಂಗವನ್ನ ಸ್ಥಾಪಿಸಿ ಸ್ಥಾವರ ಲಿಂಗ ಪೂಜೆಯನ್ನು ಕೂಡ ಆತ ಮಾಡಿದ ಅನ್ನುವಂಥದ್ದು. ಜೊತೆಗೆ ಈ ಏಕಾಂತದ ರಾಮಯ್ಯ ವಚನ ರಚನೆಯನ್ನು ಕೂಡ ಮಾಡ್ತಾನೆ. ಇದುವರೆಗೂ ನಮಗೆ ಸಮಗ್ರ ವಚನ ಸಂಪುಟದ 6ನೇ ಸಂಪುಟದೊಳಗೆ 6ನೇ ಸಂಪುಟದಲ್ಲಿ ಆತನ 7 ವಚನಗಳು ನಮಗೆ ಸಿಕ್ಕಿವೆ. ಆದ್ರೆ ಡಾಕ್ಟರ್ ಶಿವಕುಮಾರ್ ಅನ್ನುವರು ಆತನ 11 ವಚನಗಳು ಸಿಕ್ಕಿವೆ ಅಂತ ಹೇಳ್ತಾ ಇದ್ದಾರೆ. 7 ಅದರ ಜೊತೆಗೆ ಇನ್ನೆರಡು ಸಿಕ್ಕಿವೆ. ಈ 2 ಈ ಶೂನ್ಯ ಸಂಪಾದನೆಯಲ್ಲಿ ಇವೆ ಅಂತ ಹೇಳ್ತಾರೆ. ಈ 11 ವಚನಗಳು ಏಕಾಂತದ ರಾಮಯ್ಯನ ರಚನೆಗಳು ಅಂತ ಅವ್ರು ಹೇಳ್ತಾರೆ. ಚನ್ನರಾಮಿ ತಂದೆ ಚನ್ನರಾಮಲಿಂಗ ಅನ್ನುವಂಥದ್ದು ಆತನ ಮುದ್ರಿಕೆ ಅನ್ನುವಂಥ ಮಾತಿದೆ. ಹೀಗೆ ವಚನಕಾರನಾಗಿರ್ತಕ್ಕಂತಹ ಈ ಏಕಾಂತದ ರಾಮಯ್ಯ ಇವತ್ತು ದೇವರಾಗಿಯೂ ಕೂಡ ಪೂಜಿಸಲ್ಪಡ್ತಾ ಇದ್ದಾನೆ ಅನ್ನುವಂತಹ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಅದು ಮುಳುಬಾಗಿಲಿನಲ್ಲಿರ್ತಕ್ಕಂಥ ಆವನಿ ಬೆಟ್ಟ ಅಂತ. ಮುಳುಬಾಗಿಲಿನಲ್ಲಿರ್ತಕ್ಕಂಥ ಆವನಿ ಬೆಟ್ಟದೊಳಗೆ ಆತನ ದೇವಾಲಯ ಇದೆ ಅಂತ. ಅಂದ್ರೆ ಉತ್ತರ ಕರ್ನಾಟಕದ ಅಲಂದೆ ಆತನ ಜನ್ಮಕ್ಷೇತ್ರ, ಆತನ ಕಾರ್ಯಕ್ಷೇತ್ರ, ಕರ್ಮಭೂಮಿ ಅಬಲೂರು. ಆತ ದೇವರಾಗಿ ಕೂಳ್ತಿರೋದು ಇವತ್ತು ಮುಳಬಾಗಿಲು ತಾಲೂಕಿನ ಆವನಿ ಬೆಟ್ಟ ಅಂತ. ಅಂದ್ರೆ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕದ ತುತ್ತ ತುದಿಯವರೆಗೆ ಚಾಮರಾಜನಗರದವರೆಗೂ ಕೂಡ ಆತನ ಒಂದು ಪ್ರಭಾವ ಆ ಕಾಲದಲ್ಲಿ ಹಬ್ಬಿತ್ತು ಅಂತನ್ನುವಂತಹ ಮಾತನ್ನ ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ.
ಇದು ಇದುವರೆಗೂ ನಾನು ಏಕಾಂತದ ರಾಮಯ್ಯನವರ ಒಟ್ಟು ಶಾಸನೋಕ್ತವಾದಂತಹ, ಕಾವ್ಯೋಕ್ತವಾದಂತಹ, ಆತನ ವಿಗ್ರಹಗಳ ಮೇಲಿರ್ತಕ್ಕಂಥವು, ಹಾಗೆ ಆತ ದೇವಾಲಯದಲ್ಲಿ ದೇವರಾಗಿ ಪೂಜಿಸಿಕೊಳ್ತಕ್ಕಂಥ ವಿವರಗಳನ್ನ ತಮ್ಮೆದುರಿಗೆ ತೆಗೆದುಕೊಂಡು ಬಂದೆ. ಇನ್ನಷ್ಟು ಇವನ ಬಗ್ಗೆ ನಾವು ಹೇಳಬಹುದಾದದ್ದು ಅಂದ್ರೆ ಸಮಯ ಆಗಿದೆ ಅಂತ ಅನ್ಕೊಳ್ತೀನಿ. ಸರ್, ಮಾತಾಡಬಹುದಾ? ಇನ್ನೊಂದು 5 ನಿಮಿಷ, 5 ನಿಮಿಷ. ಕುರಿತಾಗಿ ಆ 7 ವಚನಗಳ ಕುರಿತಾಗಿ ಕೆಲವು ಮಾತುಗಳನ್ನ ನಾನು ಇಲ್ಲಿ ಆಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏಕಾಂತದ ರಾಮಯ್ಯ ಒಟ್ಟು 11 ವಚನಗಳನ್ನ ಬರೆದಿದ್ದಾನೆ ಅನ್ನುವಂತಹ ಮಾತನ್ನ ನಿಮ್ಮ ಗಮನಕ್ಕೆ ನಾನು ತಗೊಂಡ್ ಬಂದೆ. ಆದ್ರೆ ನಮಗೆ ಈಗ ಸ್ಪಷ್ಟವಾಗಿ ಸಿಕ್ಕಿರೋದು ಕೇವಲ 7 ಮಾತ್ರ. ಇನ್ನುಳಿದ ಶೂನ್ಯ ಸಂಪಾದನೆಯ ಅಲ್ಲಿರ್ತಕ್ಕಂಥ 2 ವಚನಗಳಾಗ್ಲಿ ಅಥವಾ ಇತ್ತೀಚೆಗೆ ದೊರೆತಿರ್ತಕ್ಕಂಥ 2 ವಚನಗಳಾಗ್ಲಿ ಅವುಗಳ ವಿವರಗಳು ನಮ್ಮಲ್ಲಿ ಇಲ್ಲ ಅನ್ನೋದನ್ನ ನಾವು ನೋಡ್ಬೇಕು. ಏಕಾಂತದ ರಾಮಯ್ಯ ರಚಿಸಿರ್ತಕ್ಕಂತಹ 7 ವಚನಗಳಲ್ಲಿ, ಈ ವಚನಗಳಲ್ಲಿ ಯಾವುದರಲ್ಲಿಯೂ ಕೂಡ ಆತ ಬೇರೆ ಶಿವಶರಣರ ಹೆಸರುಗಳನ್ನ ಹೇಳೋದಿಲ್ಲ. ಎಳಮಲಿ ಶಾಂತ ದೇವನ ಮಿಶ್ರಾರ್ಪಣಾ ಸ್ತುತಿ ಇರುವಂತಹ ಇವುಗಳಲ್ಲಿ ಕೂಡ ನಮಗೆ ಏಕಾಂತದ ರಾಮಯ್ಯನನ್ನು ಕುರಿತಾಗಿ ಉಳಿದ ಶರಣರು ಹೇಳಿದ್ದು ಕೂಡ ಈಗ ಕಂಡು ಬರ್ತಾ ಇಲ್ಲ. ಅವುಗಳನ್ನ ಮತ್ತೊಂದು ಸಾರಿ ಪರಿಶೀಲನೆ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಈ ಏಕಾಂತದ ರಾಮಯ್ಯನ ಅವನ ಅಂಕಿತ ಎನ್ನಯ್ಯ ಚೆನ್ನರಾಮೇಶ್ವರ ಲಿಂಗ ಅನ್ನುವಂಥದ್ದು ಒಂದು ಕಡೆ ಬರ್ತದೆ. ಇನ್ನುಳಿದಂತೆ ಎನ್ನಯ್ಯ ಚೆನ್ನರಾಮ ಅನ್ನುವಂತಹ ಅಂಕಿತವೇ ಹೆಚ್ಚಿನ ಶಾಸನಗಳಲ್ಲಿದೆ ಅಂತ ಅನ್ನೋದನ್ನ ನೋಡ್ಬೇಕು. ಅಶನ ವ್ಯಸನ ಸರ್ವ ವಿಷಯಾದಿಗಳಲ್ಲಿ ಹುಸಿದು ಪಿಸುಣತ್ವದಿಂದ ಗಸಣಿಗೊಂಡು ಮಾಡಿಸಿಕೊಂಬುದು ಸದ್ಗುರುವಿಗೆ ಸಂಬಂಧವಲ್ಲ. ತಿಲರಸ ವಾರಿಯ ಭೇದದಂತೆ ಮಣಿಯೊಳಗಿದ್ದ ಸೂತ್ರದಂತೆ ಅಂಗವ ತೀರ್ಚಿ ಪಾಯ್ದುನಿಂದ ಅಹಿಯ ಅಂಗದಂತೆ ಗುರುಸ್ಥಲ ಸಂಬಂಧ. ಎನ್ನಯ್ಯ ಚೆನ್ನರಾಮೇಶ್ವರ ಲಿಂಗವನ್ನು ಅರಿಯಬಲ್ಲಡೆ ಅನ್ನುವಂಥದ್ದು ಒಂದು ವಚನ. ಅಶನ ವ್ಯಸನಗಳಿಗೆ ದಾಸನಾಗಿ ಚಾಡಿಗೊಡವೆಗಳಿಗೆ ಬಿದ್ದು ಗುರು ಲಿಂಗ ಜಂಗಮ ಪ್ರಸಾದಗಳ ಸೇವೆಗಳನ್ನು ಪಡೆಯುತ್ತಾ ಜೀವಿಸುವುದು ಗುರುವಿಗೆ ಯೋಗ್ಯವಾದುದಲ್ಲ. ಗುರುತ್ವದ ಸಂಬಂಧವು ಎಣ್ಣೆ ನೀರಿನ ಸಂಬಂಧದಂತೆ ಒಂದೇ ಎಂದು ಭಾವಿಸಿದರೂ ಬೇರೆ ಬೇರೆ ಹಾಗೂ ಮಣಿಯೊಳಗಿನ ಸೂತ್ರದಂತೆ ಅಜ್ಞಾತವಾಗಿಯೂ ಇರುತ್ತದೆ. ಗುರುತ್ವದಲ್ಲಿ ಗುರುವಿನ ಅಸ್ತಿತ್ವವು ತನ್ನ ಅಂಗವನ್ನೇ ತಾನು ಸುಟ್ಟುಕೊಳ್ಳುತ್ತಿದ್ದರೂ ಕಾಣದಂತೆ ಇರುವ ಅಗ್ನಿಯಂತೆ ಇರುತ್ತದೆ ಎಂದು ಈ ವಚನ ತಿಳಿಸ್ತದೆ. ಹಾಗೆಯೇ ಇನ್ನೊಂದು ವಚನ ಕಲ್ಪಿತಾಂತರವನುಂಬುದು ಕಾಯವೋ ಜೀವವೋ. ಜೀವವೆಂದಡೆ ನಿರ್ನಾಮ ಭೇದ, ಕಾಯವೆಂದಡೆ ಮೃತ ಅಚೇತನ ಘಟ. ಉಭಯ ಸಂಘ ಸಂಬಂಧವಾದಲ್ಲಿ ಎನ್ನಯ್ಯ ಚೆನ್ನರಾಮನ ಎನ್ನುವಂಥದ್ದು. ಇಲ್ಲಿ ಜೀವ ಹಾಗೂ ಕಾಯ ಎರಡೂ ಇವೆ. ಭವದಿಂದ ಬಿಡುಗಡೆಗೆ ಸಜ್ಜುಗೊಳಿಸಬೇಕು ಎಂದರೆ ಯಾವುದನ್ನ? ಅದು ಕಾಯವನ್ನು ಕುರಿತು ಹೇಳಿದ್ದೋ ಅಥವಾ ಜೀವವನ್ನು ಕುರಿತೋ ಎಂಬ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತದೆ ಈ ವಚನ. ಜೀವವೆಂದರೆ ಅದು ಎಂದೂ ಸಾಯದೇ ಇರುವುದು, ಕಾಯವು ನಾಶವಾಗುವಂತಹದ್ದು. ಆದರೂ ಸಾಧಕನಿಗೆ ಜೀವ ಆಯುಧವಾದರೆ ದೇಹ ಸಾಧನ. ಹೀಗಾಗಿ ಜೀವ ಹಾಗೂ ಅದನ್ನು ಧರಿಸಿರುವ ದೇಹಗಳೆರಡೂ ಉಭಯಗಳನ್ನು ಅಳಿದು ಸಂಧಿಸಿದಲ್ಲಿ ಲಿಂಗಾಂಗ ಸಾಮರಸ್ಯ ಸಾಧಿಸಬಹುದು ಎಂಬುದು ಇದರ ಭಾವ. ದೇಹ ನಶ್ವರ ಎಂಬುದಕ್ಕಿಂತ ವಿಭಿನ್ನ ನಿಲುವು ಇಲ್ಲಿ ವ್ಯಕ್ತವಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಇನ್ನು ಮತ್ತೊಂದು ವಚನ, ಕಾಯ ಹಲವು ಭೇದಗಳಾಗಿ ಆತ್ಮನೇಕವೆಂಬುದು ಅದೇ ತರ ಮಾತು. ಬೆಂಕಿಯಿಂದಾದ ಬೆಳಗು ಸುಡಬಲ್ಲುದೇ ಬೆಂಕಿ ಇಲ್ಲದೆ. ಹಲವು ಘಟದಲ್ಲಿ ಅವರವರ ಹೊಲಬಿನಲ್ಲಿ ಅನುಭವಿಸುತ್ತಾ ಮತ್ತೊಂದರಲ್ಲಿ ಕೂಟಸ್ಥವಪ್ಪ ಸುಖ ಉಂಟೆ. ಈ ಗುಣ ಎನ್ನಯ್ಯ ಚೆನ್ನರಾಮನ ಅರಿದಲ್ಲಿ. ಇಲ್ಲಿ ಈ ವಚನದೊಳಗೆ ಕಾಯ ಹಲವಾದರೂ ಎಲ್ಲ ಆತ್ಮ ಒಂದೇ ಎಂಬ ವಾದವನ್ನ ಈ ವಚನ ಹಲವು ಸಾದೃಶ್ಯಗಳ ಮೂಲಕ ಖಂಡಿಸುತ್ತದೆ. ಬೆಂಕಿಯಿಂದಲ್ಲದೆ ಕೇವಲ ಅದರ ಬೆಳಕಿನ ಸಹಾಯದಿಂದ ಸುಡಲು ಆಗದು. ಹಾಗೆಯೇ ಹಲವು ದೇಹಗಳು ವಿಷಯ ಸುಖದಲ್ಲಿ ಮುಳುಗಿ ಮತ್ತೊಂದು ದೇಹದಲ್ಲಿರುವ ಆತ್ಮವು ಲಿಂಗ ಸಂಬಂಧದಲ್ಲಿ ಇರುವಾಗ ಉಳಿದ ದೇಹಗಳಿಗೂ ಅದರ ಫಲ ದೊರೆಯುವುದಿಲ್ಲ. ಸುಖ ಅಥವಾ ಮುಕ್ತಿ ದೊರೆಯಲು ಸಾಧ್ಯವಿಲ್ಲ. ಹಾಗಾಗಿ ಎಲ್ಲ ದೇಹಗಳಲ್ಲೂ ಲಿಂಗ ಸಂಬಂಧ ಹೊಂದಿದ ಜೀವ ಇರಲೇಬೇಕು ಎನ್ನುತ್ತಾನೆ ಏಕಾಂತದ ರಾಮಯ್ಯ.
ಇನ್ನು ಮತ್ತೊಂದು ವಚನ, ಮನಲಿಂಗದಲ್ಲಿ ನಿಂದಿತ್ತೆಂಬಲ್ಲಿ ಆ ಮನಲಿಂಗಕ್ಕೆ ನೆಲೆಯೋ ಲಿಂಗ ಮನದ ಸಂಗಿಯೋ ಎಂಬುದ ತಿಳಿದೆನೆಂಬುದು ಸಂಗವೋ ನಿಸ್ಸಂಗವೋ. ಬೀಜದೊಳಗಣ ತಿರುಳು ಸ್ಫುಟ್ಟುವಲ್ಲಿ ಅದು ತನ್ನಯ ಸುನಾದದಿಂದವೋ ಅಪ್ಪುವಿನ ಬಿಂದುವಿನ ಭೇದದಿಂದವೋ ಈ ಉಭಯ ನೆಲೆ ಘಟಿಸಿದಲ್ಲಿ ಯೋಗಕೂಟ. ಆತ್ಮಲಿಂಗ ಭೇದ ಮುಕ್ತಿ ಭೇದ ನಿಂದಲ್ಲಿ ಎನ್ನಯ್ಯ ಚನರಾಮನ ಕೂಟದ ಬೆಳಗು. ಎನ್ನಯ್ಯ ಚನರಾಮನ ಕೂಟದ ಬೆಳಗು. ಈ ವಚನದಲ್ಲಿ ಶರಣರ ಲಿಂಗಾಂಗ ಸಾಮರಸ್ಯದ ಅಥವಾ ಸತಿಪತಿ ಭಾವದ ಮುಂದುವರೆದ ಚಿಂತನೆಯನ್ನ ನಾವು ಕಾಣಬಹುದು. ಮನಸ್ಸು ಲಿಂಗದಲ್ಲಿ ನೆಲೆ ನಿಲ್ಲುವುದು ಲಿಂಗ ಪೂಜೆಯ ಮಹತ್ವದ ಅಂಶ. ಹೀಗಿರುವಲ್ಲಿ ಲಿಂಗವನ್ನು ಆಕರ್ಷಿಸಿ ಮನಸ್ಸು ಅದಕ್ಕೆ ನೆಲೆಯಾಯಿತೋ ಅಥವಾ ಲಿಂಗವೇ ಮನದ ಸಂಘವನ್ನು ಮಾಡಿತೆ. ಸಮಾನ ರೂಪಕವಾಗಿ ಬೀಜ ಮೊಳಕೆಯೊಡೆಯುವುದನ್ನ ರಾಮಯ್ಯ ಇಲ್ಲಿ ಮುಂದಿಟ್ಟಿದ್ದಾನೆ. ಬೀಜದೊಳಗಣ ತಿರುಳನ್ನ ಭೇದಿಸಿ ಒಡೆಯುವ ಮೊಳಕೆ ತನ್ನ ಶಕ್ತಿಯಿಂದಲೇ ಹಾಗೆ ಮಾಡಿತೆ ಅಥವಾ ನೀರಿನ ಗುಣದಿಂದಲೋ. ಬೀಜ ಮೊಳಕೆಯೊಡೆಯುವುದು ತಿರುಳು ಹಾಗೂ ನೀರು ಇವೆರಡರ ಪರಸ್ಪರ ಸಂಯೋಗದಿಂದ ಮಾತ್ರ ಸಾಧ್ಯ. ಹಾಗೆಯೇ ಮನ ಹಾಗೂ ಲಿಂಗಗಳೆರಡೂ ಪ್ರಯತ್ನಿಸಿದಾಗಲೇ ಲಿಂಗದಲ್ಲಿ ಮನಸ್ಸು, ಮನಸ್ಸಿನಲ್ಲಿ ಲಿಂಗ ನೆಲೆ ನಿಲ್ಲಲು ಸಾಧ್ಯ ಎಂಬುದು ಇದರ ಭಾವ. ವಚನಕಾರರ ಶರಣಸತಿ ಲಿಂಗಪತಿ ಭಾವದ ಮುಂದುವರೆದ ಚಿಂತನೆ ಈ ವಚನದಲ್ಲಿದೆ. ಶರಣಸತಿ ಲಿಂಗಪತಿ ಭಾವದ ವಚನಗಳಲ್ಲಿ ಶರಣ ಎಂದರೆ ಜೀವನು ಲಿಂಗವನ್ನು ಆಶ್ರಯಿಸಬೇಕು, ಹಂಬಲಿಸಬೇಕು. ಆದರೆ ಲಿಂಗಕ್ಕೆ ಈ ಜರೂರು ಇಲ್ಲ. ಆದರೆ ಏಕಾಂತರಾಮಯ್ಯನ ಈ ವಚನದಲ್ಲಿ ಶರಣ ಲಿಂಗವನ್ನು ಅನುನಯಿಸಿದಷ್ಟೇ ಅಲ್ಲದೆ ಲಿಂಗವೂ ಶರಣನನ್ನು ಅನುನಯಿಸಬೇಕು ಎಂಬುದು ವಿಶೇಷ ಎನಿಸುತ್ತದೆ. ಮತ್ತೊಂದು ವಚನ, ಮುನ್ನವೇ ಮೂರರ ಹಂಬಲ ಹರಿದು ಚರ ಪರ ವಿರಕ್ತನಾದ ಬಳಿಕ ಇನ್ನು ಮೂವರ ಚಿಂತೆಯ ಹಂಬಲೇಕೆ. ಆವಾವ ಜೀವಂಗಗಳು ತಮ್ಮ ತಮ್ಮ ಮಲವ ಮುಟ್ಟವು. ತೊಂಡು ಮುಚ್ಚಿದ ಜೀವಧನದಂತೆ. ತೊಂಡು ಮುಟ್ಟಿದ ಇರ್ಬೇಕದು, ಮುಚ್ಚಿದ ಸ್ವಲ್ಪ ನೋಡಿ ವಚನದ ಪರಿಷ್ಕರಣೆ ಆಗ್ಬೇಕೇನೋ. ತೊಂಡು ಮುಟ್ಟಿದ ಜೀವಧನದಂತೆ ಊರೂರ ತಪ್ಪಲು ಹರಿದು ಜೋಗಿಯ ಕೈಯ ಕೋಡಗದಂತೆ ಅನ್ಯರಿಗೆ ಹಲ್ಲ ಕಿರಿದು ವಿರಕ್ತ ನೆನೆಸಿಕೊಂಬ ಯುಕ್ತಿಹೀನರ ಕಂಡಡೆ ಎನ್ನ ಮನ ನಾಚಿತ್ತು ಕಾಣ ಚನ್ನರಾಮ. ಹೆಣ್ಣು ಮಣ್ಣು ಹೊನ್ನುಗಳ ಆಸೆಯನ್ನು ತೊರೆದು ಯೋಗಿಯಾದವನು, ವಿರಕ್ತನಾದವನು ಅವುಗಳತ್ತ ಮತ್ತೆ ಹಂಬಲಿಸಬಾರದು. ಅವು ವಿರಕ್ತರಿಗೆ ಮಲದ ಸಮಾನ. ಜೀವಿಗಳು ತಮ್ಮ ಮಲವನ್ನು ಹೇಗೆ ಮುಟ್ಟುವುದಿಲ್ಲವೋ ಹಾಗೆ ಲೋಭ ಮೋಹಗಳಿಗೆ ವಿರಕ್ತನಾದವನು ಬಲಿಯಾಗಬಾರದು. ಈ ರೀತಿ ಬಲಿಯಾದ ವಿರಕ್ತರ ಪರಿ ಹೇಗೆಂದರೆ, ಕೇಳಿದ್ದನ್ನು ಕೊಡುವ ಕಾಮಧೇನುವೇ ತಾನಾಗಿದ್ದರೂ ಅದರ ಅರಿವಿಲ್ಲದೆ ಕಳ್ಳತನವನ್ನು ಬಯಸುವ ಆಕಳಿನಂತೆ. ಊರೂರು ಅಲೆಯುತ್ತಾ ಅನ್ಯರಿಗೆ ಹಲ್ಲು ಕಿರಿಯುತ್ತಾ ತನಗೆ ಪ್ರಯೋಜನವೇ ಇಲ್ಲದ ಸಹಾಯವನ್ನು ಬಯಸುವ ಜೋಗಿಯ ಕೈಯಲ್ಲಿಯ ಮಂಗನಂತೆ ನಿರರ್ಥಕ. ಇವರು ಯುಕ್ತಿಹೀನರು, ನಂಬಿಕೆ ಯೋಗ್ಯರಲ್ಲ ಎಂಬುದು ಇದರ ಭಾವ. ಹೀಗೆ ಈತನ ವಚನಗಳಲ್ಲಿ ಹೆಚ್ಚಾಗಿ ಲಿಂಗಾಯತ ತತ್ವ ಹಾಗೂ ಆಚರಣೆಗಳ ನಿರೂಪಣೆಗಳಿಗೆ ಸಂಬಂಧಿಸಿದವು ಅಂತ ಕೆಲವು ಜನ ಹೇಳ್ತಾರೆ. ಆದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗಿನ ಈ ಆತ ಸ್ಪಷ್ಟವಾಗಿ ಲಿಂಗಾಯತನಾಗಿದ್ದನ ಅಥವಾ ಲಿಂಗ ಸನ್ನಿಹಿತನಾಗಿದ್ನ ನಮ್ಗೆ ಸ್ಪಷ್ಟವಾಗಿ ತಿಳಿದು ಬರದೇ ಇರೋದ್ರಿಂದಾಗಿ ಆಚರಣೆಗಳ ನಿರೂಪಣೆಗೆ ಈ ವಚನಗಳು ಸಂಬಂಧಿಸಿವೆ ಅಂತ ಮಾತ್ರ ನಾನು ಹೇಳಬಹುದು. ಇತರ ವಚನಕಾರರ ವಚನಗಳಲ್ಲಿರುವಂತೆ ಲಾಲಿತ್ಯ, ಗೇಯತೆ ಈ ವಚನಗಳಲ್ಲಿ ಬಹಳ ಕಡಿಮೆ, ಗದ್ಯಲಯವೇ ಹೆಚ್ಚು. ವಚನಕಾರರ ಆತ್ಮನ ತೊಳಲಾಟವನ್ನಾಗಲಿ ಅನುಭವದ ಸ್ಥಿತಿಯನ್ನಾಗಲಿ ಈತನ ವಚನಗಳಲ್ಲಿ ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ. ಗಂಭೀರ ತತ್ವವನ್ನು ಸರಳವಾಗಿ ದಾಟಿಸುವಂತಹ ಒಂದು ಕಲೆ ಮಾತ್ರ ಈ ವಚನಗಳಲ್ಲಿ ಇದೆ ಅಂತ ನಾವು ಹೇಳಬಹುದು. ಹೀಗೆ ಏಕಾಂತದ ರಾಮಯ್ಯ ಈ ಕಲ್ಯಾಣ ಕ್ರಾಂತಿಯ ಸಮಯದಲ್ಲಿಯೇ, ಅದಕ್ಕಿಂತಲೂ ಹಿಂದೆ ಆ ಪ್ರವಾಡವನ್ನ ಇತ್ಯಾದಿಗಳನ್ನ ಮೆರೆಯುವಂತಹ ಸಂದರ್ಭದಲ್ಲಿ ಈಗಾಗಲೇ ಆತನ ಕಾಲ, ಆತ ಎಷ್ಟು ವಯಸ್ಸಿನವರಾಗಿರ್ಬೋದು ಅನ್ನುವಂತ ಒಂದು ಊಹೆಯನ್ನ ನಾವು ಮಾಡಬಹುದಾಗಿದೆ ಅಂತ ನಾನು ಭಾವಿಸ್ತೇನೆ. ಸುಮಾರು 1197-98ರವರೆಗೂ ಆತ ಬದುಕಿರುವಂತಹ ಸಾಧ್ಯತೆಗಳಿವೆ ಅಂತಾದಾಗ 1110ರ ಸುಮಾರಿಗೆ ಆತ ಜನಿಸಿರಬೇಕು ಅನ್ನುವಂತಹ ಮಾತನ್ನ ವಿದ್ವಾಂಸರು ಒಪ್ಪಿಕೊಳ್ತಾ ಇದ್ದಾರೆ. ಅಂತಹ ಒಬ್ಬ ಏಕಾಂತದ ರಾಮಯ್ಯ ತನ್ನ ಯೋಗ ಸಿದ್ಧಿಯಿಂದಾಗಿ ಇಂತಹ ಶಿರಸ್ಸು ಪವಾಡವನ್ನ ಮೆರೆದಿರಬಹುದು ಅಂತ ನಾವು ಭಾವಿಸಿಕೊಳ್ಬೇಕಾಗ್ತದೆ. ಅದೇನೇ ಇದ್ರೂ ಕೂಡ ಒಬ್ಬ ಉಗ್ರ ಭಕ್ತನಾಗಿ, ಮಹೇಶ್ವರ ಭಕ್ತನಾಗಿ ಆತ
ಅಬಲೂರನ್ನ ತನ್ನ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಬ್ರಹ್ಮೇಶ್ವರ ಲಿಂಗದ ಪರಿಧಿಯೊಳಗೆ ಇದ್ದು ಆತ ಕಟ್ಟಿಸಿದಂತಹ ದೇವಾಲಯ, ಪಡೆದಂತಹ ದಾನದತ್ತಿಗಳು ಇವತ್ತಿಗೂ ಕೂಡ ಅವು ನಮ್ಮೆದುರಿಗೆ ಇವೆ, ಸಾಕ್ಷಿಯನ್ನ ನುಡಿತಾ ಇವೆ ಅಂತ ಅನ್ನೋದನ್ನ ತಮ್ಮೆಲ್ಲರ ಗಮನಕ್ಕೆ ನಾನು ತರಬಯಸ್ತೇನೆ. ಅದರ ಜೊತೆಗೆ ಇದಕ್ಕೆ ಸಂಬಂಧಿಸಿದಂತಹ ಕೆಲವು ಫೋಟೋಗಳು ಮಾತ್ರ. ನನ್ನ ಹತ್ರ ತುಂಬಾ ಫೋಟೋಗಳಿದ್ವು, ಇವತ್ತು ಹುಡುಕಾಡಿದ್ರೆ ಯಾವು ನನಗೆ ಸಿಗ್ಲಿಲ್ಲ. ಹಾಗಾಗಿ ಸಿಕ್ಕಿರುವ ಕೆಲವು ಫೋಟೋಗಳನ್ನು ಮಾತ್ರ ತಮ್ಮೆದುರಿಗೆ ನಾನೀಗ ತೋರಿಸ್ತಾ ಇದ್ದೇನೆ. ದಾನಮ್ಮ, ಎಸ್ ಮೇಡಮ್, ಎಸ್ ಮ್ಯಾಮ್, ಪ್ಲೀಸ್. ತೋರಿಸ್ತೇನೆ. ಹಾ, ಎಸ್ ಇದು ಈಗ ನೀವು ಕಾಣ್ತಾ ಇರೋದು ಬ್ರಹ್ಮೇಶ್ವರ ದೇವಸ್ಥಾನ ಅಬಲೂರಿನಲ್ಲಿರ್ತಕ್ಕಂಥದ್ದು. ಬ್ರಹ್ಮೇಶ್ವರ ದೇವಸ್ಥಾನದ ಪಶ್ಚಿಮ ದಿಕ್ಕಿನಿಂದ ತೆಗೆದಿರ್ತಕ್ಕಂತಹ ಫೋಟೋ ಇದು. ಸ್ಪಷ್ಟವಾಗಿ ತಾವು ಇದನ್ನ ನೋಡಿದಾಗ ಕಾಣಬಹುದು, ಇದು ಕಲ್ಯಾಣ ಚಾಲುಕ್ಯರ ಮಾದರಿಯ ಶಿಲ್ಪವನ್ನು ಉಳ್ಳಂತಹ ಒಂದು ದೇವಾಲಯ. ವಿಮಾನವೂ ಕೂಡ ಅದೇ ಮಾದರಿದಾಗಿದೆ, ಮೇಲಿರ್ತಕ್ಕಂತಹ ಕಲಶವೂ ಕೂಡ ಇದೆ ಅನ್ನೋದನ್ನ ಗಮನಿಸ್ಬೇಕು. ನೆಕ್ಸ್ಟ್, ಇದು ಕೂಡ ಅದೇ ಬ್ರಹ್ಮೇಶ್ವರ ದೇವಾಲಯದ ಉತ್ತರ ದಿಕ್ಕಿನಿಂದ ತೆಗೆದಿರ್ತಕ್ಕಂಥ ಫೋಟೋ, ಸ್ಪಷ್ಟವಾಗಿ ಇಲ್ಲ. ನೆಕ್ಸ್ಟ್, ಇದು ಕಲಶ, ವಿಮಾನ ಮತ್ತು ಕಲಶ ಅಂದ್ರೆ ಆ ದೇವಸ್ಥಾನದ ಗರ್ಭಗೃಹದ ಮೇಲಿರ್ತಕ್ಕಂತಹ ಒಂದು ವಿಮಾನ, ಅದರ ಮೇಲಿರ್ತಕ್ಕಂತಹ ಕಲಶ ಇಲ್ಲಿದೆ ಅನ್ನೋದನ್ನ ನೋಡ್ಬೇಕು. ನೆಕ್ಸ್ಟ್, ಇದು ಬ್ರಹ್ಮೇಶ್ವರ ದೇವಾಲಯದಲ್ಲಿರ್ತಕ್ಕಂತಹ ನವರಂಗದಲ್ಲಿರುವ ಕಂಬದ ಮಾದರಿಗಳು. ಇಲ್ಲಿ ಘಂಟಾ ಮಾದರಿಯ ಕಂಬಗಳಿವೆ. ಹೆಂಗ್ ನೋಡೋದನ್ರಿ ನೀವು ಸ್ಕ್ರೀನ್ ಮೇಲೆ? ಮೇಡಮ್, ಹೆಂಗ್ ನೋಡೋದು ಸ್ಕ್ರೀನ್ ಮೇಲೆ? ಸ್ಕ್ರೀನ್ ಮೇಲೆ ನೀವು ತೋರ್ಸೋದು ಹೆಂಗ್ ನೋಡೋದು? ಅಲ್ಲ ಕಾಣ್ತಾ ಇದೆ, ಹಂಗ ಸ್ಟೇಟ್ ಕಾಣ್ತಾ ಇದೆ ಅಲ್ರಿ? ಮೇಲೆ ಮೇಲೆ ಕಾಣಿಸ್ತಾ ಇದೆ, ಮೇಲೆ ಕಾಣಿಸ್ತಾ ಇದೆ. ಬಹುಶಃ ಅವರು ಇದು ಮೇನ್ ಪೇಜ್ ಇಲ್ರಿ. ಬಹುಶಃ ನೀವು ಸ್ಕ್ರೋಲ್ ಮಾಡ್ಕೊಂಡ್ ಕೆಳಗ್ ಬರ್ರಿ, ಅಂದ್ರೆ ನೀವು ಮೇನ್ ಪೇಜ್ ಬಂದ್ರಿ ಅಂದ್ರೆ ಕಾಣಿಸ್ತದ. ಹಾ 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 ಕಾಣಿಸ್ತ್ರಿ. ಥ್ಯಾಂಕ್ ಯು. ಇಲ್ಲಿ ಘಂಟಾ ಮಾದರಿಯ ಕಂಬಗಳಿವೆ, ರುದ್ರಕಾಂತ ಸ್ತಂಭಗಳಿವೆ. ಅದೇ ರೀತಿ ಕಲ್ಯಾಣ ಚಾಲುಕ್ಯರಲ್ಲಿ ನಾವು ಲೇತ್ ಮಷಿನ್ಸ್ ಅಂತ ಏನಂತೀವಿ, ಆ ರೀತಿಯ ನುಣುಪಾದ ಕಂಬಗಳನ್ನು ಕೂಡ ಈ ಬ್ರಹ್ಮೇಶ್ವರ ದೇವಾಲಯದಲ್ಲಿ ನಾವು ಕಾಣಬಹುದಾಗಿದೆ. ಇದು ಕೂಡ ಒಂದು ಮಾದರಿಯ ಕಂಬ, ಇದು ಇನ್ನೊಂದು ಮಾದರಿಯ ಕಂಬ. ಇದು ಎರಡನೇ ಮಾದರಿ ಕಂಬಕ್ಕೆ ಏನಂತ ಹೇಳ್ತೇವ್ರಿ ಮೇಡಮ್? ಅದು ಇದು ಚೌಕಾಕಾರದ ಕಂಬ ಇದೆ. ಇದಕ್ಕೆ ನಾವು ರುದ್ರಕಾಂತ ಅಂತಾನೆ ಕರಿತೀವಿ ಯೂಶುವಲಿ. ಮಧ್ಯ ಈಗ ಘಂಟಾ ಮಾದರಿಯಾಗಿ ಬಂದ್ರೆ ಅದಕ್ಕೆ ಘಂಟಾ ಮಾದರಿಯ ಕಂಬ ಅಂತ ಕರಿತೀವಿ. ಕಂಬಗಳಲ್ಲಿ ಸುಮಾರು ಒಂದ್ 20-25 ವೆರೈಟೀಸ್ ಇದೆ, ಅದನ್ನೆಲ್ಲವನ್ನು ಹೇಳ್ಬೇಕಾಗ್ತದೆ. ಇದು ಮುಖಮಂಟಪ ಸೋಮೇಶ್ವರ ದೇವಸ್ಥಾನದ್ದು. ಈ ಸೋಮೇಶ್ವರ ದೇವಸ್ಥಾನದ ಮುಖಮಂಟಪದ ಏನ್ ಆಸನಗಳೇನಿದೆಯಲ್ಲ, ಸುತ್ತಲೂ ಕಕ್ಷಾಸನಗಳು, ಅದರ ಹಿಂದೆಯೂ ಕೂಡ ಕೆಲವು ಈ ಏಕಾಂತದ ರಾಮಯ್ಯನಿಗೆ ಸಂಬಂಧಿಸಿದಂತಹ ಚಿತ್ರಗಳಿವೆ. ಇಲ್ಲಿ ನೋಡಿ, ಸ್ವಲ್ಪ ಇದನ್ನ ಝೂಮ್ ಮಾಡಕ್ಕಾಗುತ್ತಮ್ಮ? ಮೇಲಿಂದು ಮೇಲಿನ ಚಿತ್ರ ಝೂಮ್ ಮಾಡಕ್ಕಾಗುತ್ತಾ? ನಾವೇ ಮಾಡಿ ನೋಡ್ಕೋಬೇಕ್ರಿ ಮೇಡಮ್, ನಾವೇ ಮಾಡಿ ನೋಡ್ಬೇಕು. ಹೌದಾ? ಆ ಮೇಲಿನ ಚಿತ್ರದಲ್ಲಿ ಈ ಕೆಳಗಡೆ ಅಕ್ಷರದಲ್ಲಿ ಇದೆ, ಅದು ಇಲ್ಲಿ ಕಾಣಿಸ್ತಾ ಇಲ್ಲ. ಆದ್ರೆ ಆ ಚಿತ್ರ ಏನಿದೆ ಅಂತಂದ್ರೆ ಶಿರವ ನರಿದ ಠಾವು ಅಂತ, ಅಂದ್ರೆ ಅಲ್ಲಿ ಬಿದ್ದಿದ ನೋಡ್ರಿ ಏಕಾಂತದ ರಾಮಯ್ಯ. ಮಲಗಿರೋ ಚಿತ್ರ ಇದೆ ಬಲಗಡೆ, ನನ್ನ ಬಲಗಡೆ ಕಾಣಿಸ್ತದೆ, ಮಲಗಿರೋ ಹಾಗಿದೆ ನೋಡಿ. ಹೌದು. ಅಂದ್ರೆ ಶಿರವ ನರಿದ ಠಾವು, ಅದು ಅಂದ್ರೆ ಏಕಾಂತದ ರಾಮಯ್ಯ ತನ್ನ ತಲೆಯನ್ನ ಕತ್ತರಿಸಿಕೊಂಡು ಬಿದ್ದಿರ್ತಕ್ಕಂತಹ ಒಂದು ಚಿತ್ರ ಅಲ್ಲಿದೆ, ಶಿಲ್ಪ ಇದೆ. ಅದೇ ರೀತಿ ಕೆಳಗಡೆನೂ ಒಂದು ಶಿಲ್ಪ ಇದೆ, ಅದು ಕೂಡ ಈ ಜಿನಗೌಡ ಓಲೆಯನ್ನ ಕೊಡುವ ಠಾವು ಅಂತ ಬರ್ತದೆ. ಅಂದ್ರೆ ಜಿನಗೌಡ ಈ ಪಣವಾಗಿ ಏನನ್ನ ಇಡ್ತಿ ಅಂತ ಏಕಾಂತದ ರಾಮಯ್ಯ ಕೇಳಿದಾಗ, ಬಸದಿಗಳನ್ನ ನಾನು ಪಣವಾಗಿ ಇಡ್ತೀನಿ ಅಂತ ಹೇಳ್ತಾನಲ್ಲ, ಆ ಭಾಗ. ನೆಕ್ಸ್ಟ್, ಇದು ನೋಡಿ, ಜಿನಗೌಡ ತನ್ನೆಲ್ಲ ಸೈನಿಕರನ್ನ ಕರ್ಕೊಂಡು ಬಂದು ಹೋರಾಟಕ್ಕೆ ನಿಲ್ತಕ್ಕಂತ ಒಂದು ಸನ್ನಿವೇಶದ ಚಿತ್ರಣ ಇದರಲ್ಲಿದೆ. ನೀವು ಅಬಲೂರಿಗೆ ಹೋಗ್ಬೇಕು ಮತ್ತು ಅವುಗಳನ್ನ ಕಣ್ಣಾರೆ ನೋಡ್ಬೇಕು, ಅಂದ್ರೆ ಅವುಗಳ ಒಂದು ಸ್ಪಷ್ಟ ಚಿತ್ರಣ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇದೆ. ಈ ಚಿತ್ರಗಳಲ್ಲಿ ಎಷ್ಟು ಸಾಧ್ಯ ಇದೆಯೋ ನಿಮಗೊಂದು ಕುತೂಹಲವನ್ನ ಕೆರಳಿಸುವುದಕ್ಕಾಗಿ ಮಾತ್ರ ನಾನು ಇವುಗಳನ್ನ ತಮ್ಮೆದುರಿಗೆ ಪ್ರದರ್ಶನಕ್ಕೆ ಇಡ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಇರುವಂತಹ ಶರಣರು, ಅವರ ಹೆಸರುಗಳ ಮೇಲೆ ಬರ್ತವೆ. ಓಲೆಯನ್ನ ಕೊಡುವ ಠಾವು, ಇದದು ಸಿರಿಯಾಳ ಚೆಂಗಳಿಯರದು ಮಗನ ನಿಕ್ಕುವ ಠಾವು ಅಂತಹ ಈ ರೀತಿಯ ಸಾಲುಗಳು ಈ ಚಿತ್ರಗಳ ಮೇಲಿವೆ, ಈ ಶಿಲ್ಪಗಳ ಮೇಲಿವೆ ಅನ್ನೋದನ್ನ ನಾವು ನೋಡ್ಬಹುದು. ಶರಣರ ಶಾಸನಗಳು ಅಂತ ನಾನು
ಮೇಲೆ ಅದಕ್ಕೇನೆ ಟೈಟಲ್ ಕೊಟ್ಟಿರೋದು. ಇಲ್ಲಿ ಆ ಶಾಸನಗಳ ಟೆಕ್ಸ್ಟ್ ಏನಾಗಿದೆ ಅಂತ ಅನ್ನೋದನ್ನು ಕೂಡ ನಾನು ಓದಿ ಹೇಳಬಹುದೇನೋ, ಆದ್ರೆ ತುಂಬಾ ದೊಡ್ಡದಾಗೋದ್ರಿಂದ ಮತ್ತು ಸಮಯದ ಪರಿಧಿಯಲ್ಲಿ ನಾವು ಹೇಳಬೇಕಾಗಿರೋದ್ರಿಂದಾಗಿ ನಾನು ಅವುಗಳ ಕಡೆಗೆ ಹೆಚ್ಚು ಇದನ್ನ ಕೊಡ್ತಾ ಇಲ್ಲ. ಇದ್ರ ಜೊತೆಗೆ ಇನ್ನೊಂದಷ್ಟು ಮಾತುಗಳನ್ನ ನಾನು ಆಡಬಹುದಾದದ್ದು ಅಂತಂದ್ರೆ ಆ ಸಂದರ್ಭದಲ್ಲಿ ಆಡ್ಬೇಕಾಗಿತ್ತು, ನಾನು ಮರ್ತೆ. ಏಕಾಂತದ ರಾಮಯ್ಯ 2ನೇ ಬಾರಿಗೆ ಬಿಜ್ಜೋಳ ಬಂದು ನಿಮ್ಗೆ ಏನಾದ್ರೂ ಇನ್ನೊಂದು ಬಾರಿ ಈ ರೀತಿ ನಾನ್ ಮಾಡಿ ತೋರಿಸ್ತೀನಿ, ಆದ್ರೆ ಪಣವಾಗಿ ನೀವು 200 ಬಸದಿಗಳನ್ನ 200 ಬಸದಿಗಳನ್ನ ಪುಲಿಗೆರೆಯ ಆನೆಸಜ್ಜೆಯ ಬಸದಿಯನ್ನು ಒಳಗೊಂಡಂತೆ ಇಡಬೇಕು ಅಂತ ಹೇಳ್ತಾನಲ್ಲ, ಆ ಪುಲಿಗೆರೆಯ ಆನೆಸಜ್ಜೆಯ ಬಸದಿಯ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರಗಳನ್ನ ನಾವು ಇತಿಹಾಸದ ಮೂಲಕ ತಿಳಿದುಕೊಳ್ತೀವಿ. ಈ ಆನೆಸಜ್ಜೆಯ ಬಸದಿ ಅಂದ್ರೆ ಗಜಶಯ್ಯ ಶಿಲ್ಪ ಅಂತ ನಾವು ಕರಿತೀವಿ. ಅಂದ್ರೆ ಆನೆ ಮಲಗಿದಾಗ ಅದರ ಪೃಷ್ಠಭಾಗ ಹಿಂದೆ ಹೇಗೆ ಅರ್ಧ ವೃತ್ತಾಕಾರದಲ್ಲಿ ಇರ್ತದೋ ಅಥವಾ ಕುದುರೆ ಲಾಳದ ಆಕಾರದಲ್ಲಿ ಇರ್ತಿದೆಯೋ ಹಾಗೆ ವಾಸ್ತುಶಿಲ್ಪವನ್ನು ಉಳ್ಳಂತಹ ದೇವಾಲಯಗಳಿಗೆ ನಾವು ಗಜಪೃಷ್ಠಾಕಾರದ ವಾಸ್ತು ಅಥವಾ ಆನೆಸಜ್ಜೆಯ ವಾಸ್ತು ಅಂತ ಕರಿತೇವೆ. ಹಾಗಾಗಿ ಅಂತಹ ಒಂದು ವಿಶಿಷ್ಟ ಪ್ರಕಾರದ ವಾಸ್ತುಶಿಲ್ಪವನ್ನ ಕೂಡಿರ್ತಕ್ಕಂತಹ ಆನೆಸಜ್ಜೆಯ ಬಸದಿಯನ್ನ ಕಟ್ಟಿಸಿದಾಕೆ ಬದಾಮಿ ಚಾಲುಕ್ಯ ವಿಜಯಾದಿತ್ಯನ ತಂಗಿಯಾದಂತಹ ಕುಂಕುಮ ಮಹಾದೇವಿ ಅನ್ನುವಳು. ಆಕೆ ಅದನ್ನ ಕಟ್ಟಿಸಿ ಅದಕ್ಕೆ ಗುಡಿಗೆರೆ ಗ್ರಾಮವನ್ನ ದಾನವಾಗಿ ಕೊಡ್ತಾಳೆ ಅಂತ ಬರ್ತದೆ. ಮುಂದೆ ಮೊದಲನೇ ಸೋಮೇಶ್ವರನ ಹೆಂಡತಿ ಕಂಚುಳ ಮಹಾದೇವಿ ಆ ದಾನವನ್ನ ಪುನರುಜ್ಜೀವನಗೊಳಿಸಿದ್ರು ಅಂತ ಹೇಳ್ತಾರೆ. ಸುಮಾರು 6ನೇ ಶತಕದಿಂದ ಹಿಡಿದು ಈ ಏಕಾಂತದ ರಾಮಯ್ಯ ಪವಾಡವನ್ನ ಮೆರೆಯತಕ್ಕಂತಹ ಸಂದರ್ಭದಲ್ಲಿಯೂ ಕೂಡ ಆನೆಸಜ್ಜೆಯ ಬಸದಿ ಇತ್ತು ಅಂತ ಈ ಶಾಸನದ ತಿಳಿದು ಬಂದಿದ್ರು ಕೂಡ ಅದು ಬಹುಶಃ ಏಕಾಂತದ ರಾಮಯ್ಯ 200 ಬಸದಿಗಳನ್ನ ಪಣವಾಗಿಡು ಅಂತ ಹೇಳಿದಾಗ ಈ ಬಸದಿ ಹಾಳಾಗಿ ಹೋಗಿರ್ಬೇಕು ಅನ್ನುವಂತಹ ವಿಚಾರ ನನಗಿತ್ತು. ಆದ್ರೆ ಇತ್ತೀಚೆಗೆ ದೊರೆತಿರ್ತಕ್ಕಂತಹ ಲಕ್ಷ್ಮೇಶ್ವರದ ಶಾಸನದಿಂದಾಗಿ ಇದು ಯಾದವ ರಾಮಚಂದ್ರನ ಕಾಲದವರೆಗೂ ಕೂಡ ಇತ್ತು ಅನ್ನೋದು ನಮಗೆ ಕಂಡು ಬರ್ತದೆ. ಹೀಗೆ ಶಿವಪಾರಮ್ಯವನ್ನ ಮೆರೆದ ಉಗ್ರ ಭಕ್ತ ಏಕಾಂತದ ರಾಮಯ್ಯ. ಅವನನ್ನ ಕುರಿತಾಗಿ ಇನ್ನೂ ಸಾಕಷ್ಟು ಸಂಶೋಧನೆಗಳು ನಡೆಯಬೇಕಾಗಿದೆ. ಖಚಿತವಾದಂತಹ ಪ್ರಮಾಣಗಳು ನಮಗಿನ್ನು ಸಿಗಬೇಕಾಗಿದೆ. ಬಸವಣ್ಣ ಮತ್ತು ಉಳಿದ ಶರಣರನ್ನ ಆತ ನೇರವಾಗಿ ಸಂಪರ್ಕಿಸಿದ್ನಾ ಅಥವಾ ಸಂಪರ್ಕಿಸಲಿಲ್ವಾ? ಕಲ್ಯಾಣಕ್ಕೆ ಆತ ಹೋಗಿದ್ನಾ ಇಲ್ವಾ? ವಚನಗಳನ್ನ ಬರೆದಿದ್ದಾನೆ ಅಂತಂದ್ರೆ ಖಂಡಿತ ಆತ ಅನುಭವ ಮಂಟಪದಲ್ಲಿ ಈ ವಚನಗಳನ್ನ ರಚನೆ ಮಾಡಿದ್ನಾ ಅಥವಾ ತಾನಿರ್ತಕ್ಕಂತಹ ಅಬಲೂರಿನಲ್ಲೇ ರಚನೆ ಮಾಡಿದ್ನಾ ಅನ್ನುವಂತಹ ಪ್ರಶ್ನೆಗಳು ನಮ್ಮೆದುರಿಗಿವೆ. ಆ ಎಲ್ಲ ಪ್ರಶ್ನೆಗಳನ್ನ ಈ ಗೂಗಲ್ ಮೀಟ್ ನಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ವಿದ್ವಾಂಸರ ಮುಂದೆ ಇಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶರಣಾರ್ಥಿಗಳು. ನಿಮ್ಮ ಶಾಸನಯುಕ್ತ ಉಪನ್ಯಾಸಕ್ಕೆ ಮೊದಲಿಗೆ ನಮೋ ನಮೋಗಳನ್ನು ಸಲ್ಲಿಸುತ್ತಾ, ಏಕಾಂತದ ರಾಮಯ್ಯನ ವಚನಗಳು ಕನ್ನಡ ಸಾಹಿತ್ಯದಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಹೊಂದಿವೆ. ಅವರ ವಚನಗಳು ಏಕದೇವೋಪಾಸನೆ, ಶಿವಭಕ್ತ, ಸಾಮಾಜಿಕ ಸುಧಾರಣೆ, ಆಂತರಿಕ ಶಾಂತಿ, ಭಕ್ತಿ ಮತ್ತು ನಿಷ್ಠೆಗೆ ಹೇಳ್ತಾರೆ. ಕಲ್ಲನೂರು ಕ್ಷೇತ್ರದೊಳ್ ಬೆಳಗುವ ಬೆಳಕಂತೆ ಬೆಳಗುವುದು ಶಿವಜ್ಞಾನ. ಮನವ ಮಾಡಿಕೊಂಡು ನೋಡಿದೆ, ಮತ್ತೆ ಮನವ ಮಾಡಿಕೊಂಡು ನೋಡಿದೆ, ಇದಿರೆ ನೋಡಿದೆ, ಅತಿಯಲಿ ನೋಡಿದೆ. ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚನ್ನಮಲ್ಲಿಕಾರ್ಜುನ. ಮಾಡುವ ಕಾಯಕವೇ ಶಿವಪೂಜೆ, ದುಡಿಯುವ ಕೈಗಳೇ ಶಿವನಿಗೆ ಅಭಿಷೇಕ. ಹೀಗೆ ನಮ್ಮೊಳಗಿನ ಅರಿವನ್ನು ವಿವರಿಸುತ್ತಾ ಅನುಸಂಧಾನ ಮಾಡಿಕೊಂಡು ನೋಡಿದಾಗ ನಮ್ಮಲ್ಲಿಯೂ ಕೂಡ ಅರಿವು ಐತಿ, ಅದು ಬೆಳಕು ಆಗ್ಬೇಕಾಗಿದೆ ಅಂತಕ್ಕಂಥ ಉಪನ್ಯಾಸವನ್ನು ತಾವು ಶಾಸನಯುಕ್ತವಾಗಿ ನಮಗ ಸೆಂಟಿಮೀಟರ್ ಇಂಚೆಲ್ಲ ಒಂದೊಂದು ಅಂಶವನ್ನೂ ಕೂಡ ಚಿತ್ರಲೇಖನವಾಗಿ ಉಪನ್ಯಾಸವನ್ನು ನೀಡಿರಿ. ನಿಮಗೆ ಧನ್ಯವಾದಗಳನ್ನ ಹೇಳುತ್ತಾ ಈಗ ಮಾರ್ಗದರ್ಶನ ಪ್ರನುಡಿಗಳು. ಮಾರ್ಗದರ್ಶನ ಅಲ್ಲ, ನಮ್ಮ ಅಭಿಮತರು. ಓಂ ಶ್ರೀ ಗುರು ಬಸವಲಿಂಗಯ್ಯಮ್ಮ ಒಂದು ಅತ್ಯಂತ ಸಂಶೋಧನಾತ್ಮಕ ವಿಸ್ತಾರವಾದಂಥ ಶಾಸನಗಳ ಮೂಲಕ ಒಬ್ಬ ಶರಣರ ಚರಿತ್ರೆಯನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಪ್ರಯತ್ನ. ಬಹುಶಃ ವಿದ್ವಾಂಸರ ನಿರ್ಲಕ್ಷ್ಯ
ಇದ್ದ ಸಂದರ್ಭದೊಳಗೆ, ಯಾಕಂದರೆ ಇಲ್ಲಿಯವರೆಗೆ ಕೂಡ ಅವರು, ನಾನು ಹನುಮಕ್ಷಿ ಮೇಡಮ್ ಅವ್ರಿಗೆ ಅಭಿನಂದನೆ ಯಾಕೆ ಹೇಳ್ತೀನಿ ಅಂದರೆ, 770 ಅಮರಗಣಗಳಂತ ಇತ್ತೀಚೆಗೆ ನಾನು ಬಸವ ಕಲ್ಯಾಣಕ್ಕೆ ಹೋದಾಗ ದಿಗ್ಗಜ ಸಂಶೋಧಕರು ಅವರೆಲ್ಲರೂ ಕೂಡ ಏಕೋರಾಮಿ ತಂದೆ ಏಕಾಂತದ ರಾಮಯ್ಯ ಅಂತಕ್ಕಂಥವ್ರನ್ನ ಬೇರೆ ಬೇರೆ ಆಗಿ ತೋರಿಸ್ಯಾರ. ಅದ್ರ ಬಗ್ಗೆ ಇನ್ನೂ ದ್ವಂದ್ವ ಇದೆ. ಆಮೇಲೆ ಎರಡನೇದ್ದು, ಆ ಪವಾಡಗಳು ಅವರು ಹೇಳಿದ್ರು, ಶಿರ ಛೇದನ ಮಾಡಿಕೊಂಡ ಬಿಜ್ಜಳನ ಕಾಲಘಟ್ಟ 1162ರಿಂದ 67 ಮೇಡಮ್ ಅವರು ಆಗಲೇ ಹೇಳಿದ್ದಾರೆ. ಆತ ವಚನಗಳನ್ನು ಬರೆದರ ಕಾರಣ 1162ರೊಳಗೆ ಯಾವಾಗ ತನ್ನ ಮುಮ್ಮಡಿ ತೈಲಪ್ಪನನ್ನು ಪದಚ್ಯುತಗೊಳಿಸಿ ಬಿಜ್ಜಳ ಆಸ್ಥಾನವನ್ನು ತೆಗೆದುಕೊಂಡಾಗ ಈ ಘಟನೆಗಳು ಬಂತು. ಈ ಘಟನೆಗೆ ಒಂದು ಪರಿಹಾರ ಸೂಚಲಿಕ್ಕೆ ಬಿಜ್ಜಳ ಹೋಗಿ ಆತನನ್ನು ಬಸವ ಕಲ್ಯಾಣಕ್ಕೆ ಕರೆತಕ್ಕಂಥ ಸಂದರ್ಭ. ಯಾಕಂದ್ರೆ ಅಂಬಲೂರು ಇವು ಹಿರೇಕೆರೂರು ತಾಲೂಕು, ಅದು ಹುಟ್ಟಿದ್ದು ಆಳಂದ. ಆತ ವೀರಮಹೇಶ್ವರ ಅಂತಕ್ಕಂಥದ್ದಕ್ಕೆ ಎರಡು ಮಾತಿಲ್ಲ. ಜೊತೆಗೆ 1167 ನಂತರವೂ ಕೂಡ ಆತ 1197ರವರೆಗೆ ಬದುಕಿದ್ರು ಅಂತಕೊಂಡು ಹನುಮಕ್ಷಿ ಗೋಗಿ ಮೇಡಮ್ ಅವ್ರು ಹೇಳಿದ ಕಾರಣ 1110ರಿಂದ 87 ವರ್ಷ ಬದುಕಿದ್ರೆ 67ರಿಂದ 30 ವರ್ಷದೊಳಗೆ ಆತ ವಚನ ಸಾಹಿತ್ಯದವನ್ನು ವಿಪುಲವಾಗಿ ಮಾಡ್ಬೋದಾಗಿತ್ತು. ಆಮೇಲೆ ಈ 11 ಕಲ್ಯಾಣ ಮತ್ತು ಕಳಚೂರಿಯರು 1184-86ರೊಳಗೆ ಆಸ್ಥಾನಗಳೇ ಸಾಮ್ರಾಜ್ಯ ಹೋದಾಗ ಮುಂದೆ ಬಂದಂಥ ಶಾಸನಗಳ ಬಗ್ಗೆ ಮತ್ತು ಆತನ ಪವಾಡ ಈ 8 ದಿನ ರುಂಡಕಣ್ಣ ಈ ಹಿಂದೆಯೂ ಕೂಡ ಕೇಳಿದ್ದೆ. ಪವಾಡಗಳನ್ನು ಕೂಡ ಶಾಸನಗಳಲ್ಲಿ ಉಲ್ಲೇಖ ಮಾಡಿ ಅಲ್ಲಿ ಶೈವ ಮತ್ತು ಜೈನರ ಒಂದು ಪೈಪೋಟಿ ಮತ್ತು ತೀಕ್ಷ್ಣ ಅಂತರ್ಕಲಹ, ಇದು ಬಹುಶಃ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಜೈನ ಒಂದು ಧರ್ಮದ ಪೋಷಕನಾದಂಥ ಬಿಜ್ಜಳ ಶೈವ ಧರ್ಮ ಅಂದರೆ ಶರಣ ಧರ್ಮವನ್ನು ನೋಡಿಕೊಂಡಾಗ ಇದರಿಂದ ಕುಪಿತಗೊಂಡಂಥ ಶೈವರು ಜೈನರ ಮೇಲೆ ಪ್ರತಿಕಾರ ತೀರ್ಕೊಳ್ಳಿಕ್ಕೆ ಇಂಥ ಶಾಸನಗಳನ್ನು ರೂಪಿಸಲು ಸಾಧ್ಯ. ಎರಡನೇದು ಅಂದರೆ ಈ ಪವಾಡಗಳನ್ನು ನಮ್ಮ 7 ದಿನ ತನ್ನ ರುಂಡವನ್ನು ಕಡಿದು ಮತ್ತೆ ಹಚ್ಕೊಂಡ ಅಂತಕ್ಕಂಥದ್ದು ಶಾಸನದೊಳಗೆ ಬಂದಿರ್ಬೋದು ಮತ್ತು ಕಲಾಕೃತಿಯೊಳಗೂ ಬಂದಿರ್ಬೋದು. ಅದನ್ನು ನಾನು ಅಲ್ಗೊಳ್ಳೋಕ್ಕಾಗಲ್ಲ. ಅದರ ಶರಣರು ಈ ರೀತಿ ಮಾಡಲಿಕ್ಕೆ ಆಗದೇ ಇರ್ಬೋದು. 67ರ ನಂತರ 30 ವರ್ಷ ಇದ್ದಾಗ ಆತ ಖಂಡಿತ 7 ವಚನಗಳನ್ನು ಬರೆದಂಥ ಏಕಾಂತದ ರಾಮಯ್ಯ ಮುಂದೆಯೂ ಕೂಡ ಹಲವಾರು ವಚನಗಳನ್ನು ಬರಿಬೋದಾಗಿತ್ತು, ಅಥವಾ ಈ ಲಿಂಗ ತತ್ವವನ್ನು ಹೇಳ್ಬೋದಾಗಿತ್ತು. ಮತ್ತು ಅವರು ಒಂದು ಅಸ್ಪಷ್ಟ ಒಂದು ನಿಲುವು, ಆತ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿದ್ದೋ ಇಲ್ಲೋ ಅಂತಕ್ಕಂಥದ್ದು 7 ವಚನದಲ್ಲಿ 4 ವಚನದೊಳಗೆ ಗುರುಲಿಂಗ ಜಂಗಮದ ಬಗ್ಗೆ ಹೇಳಿದ್ದಾರೆ, ಲಿಂಗ ತತ್ವದ ಬಗ್ಗೆನೇ ಹೇಳಿದ್ದಾರೆ. ಹೀಗಾಗಿ ಆ ಲಿಂಗಾಯತ ತತ್ವವನ್ನು ಬಸವ ಕಲ್ಯಾಣಕ್ಕೆ ಭಾಳಷ್ಟು ಜನರು ನಾವು ಬಸವ ಕಲ್ಯಾಣಕ್ಕೆ ಬರಿಬೇಕಂತೇನಿಲ್ಲ. ಆತನಿದ್ದ ಪ್ರದೇಶದೊಳಗೂ ಕೂಡ, ಯಾಕಂದರೆ ನಾವು ಭಾಳ ಜನ ನೋಡಿದಾಗ ಪುಲಿಗೇರಿ ಸೋಮನಾಥ್ ಪುಲಿಗೇರಿಯೊಳಗಿರ್ತಕ್ಕಂಥ ಆದಾಯ ಆತ ಹೋಗದೇ ಇರ್ಬೋದು, ಮುಕ್ತಾಯಕ್ಕೆ ಹೋಗದೇ ಇರ್ಬೋದು, ಬಸವ ಕಲ್ಯಾಣಕ್ಕೆ ಹೋಗಲೇ ಇಲ್ಲ. ಭಾಳ ಜನರು ಎಲ್ಲರೂ ನಾವು ಏನು ತಪ್ಪು ಕಲ್ಪನೆ, ಎಲ್ಲ ಶರಣರು ಅಲ್ಲಿ ಕಲ್ಯಾಣದೊಳಗಿದ್ರು ಬಂದರು ಬರಿತಿದ್ರು. ಆಗಾಗ ಸಂದರ್ಭವನ್ನು ಆದಾಯ ಅಥವಾ ವ್ಯಾಪಾರಿಯಾಗಿದ್ದ ವ್ಯಾಪಾರಕ್ಕಾಗಿ ಬರ್ತಕ್ಕಂಥ ವ್ಯವಹಾರಗಳನ್ನ ಇಟ್ಕೊಂಡಿರ್ಬೋದೇ ವಿನ ಎಲ್ಲರೂ ಹೋಗಿ ಅಲ್ಲೇ ಬರೆದ್ರು ಅಂತಕ್ಕಂಥದ್ದು ಅದು ಸಮಂಜಸ ಅಲ್ಲ. ಮತ್ತು ಇನ್ನೊಂದು 15ನೇ ಶತಮಾನದ ಒಂದು ಶಾಸನ ಬಗ್ಗೆ ಹೇಳಿದ್ರು, ವೀರಶೈವ ಮತ ಸಂಸ್ಥಾಪಕ ಅಂತಕ್ಕಂಥ. ಕೊನೆಗೆ ಶ್ರೀ ಬಸವೇಶ್ವರ ಅಂತಕ್ಕಂಥ ಅದು ನನ್ನ ಸಂದೇಹವನ್ನು ಕಾಡ್ತೈತಿ. ವೀರಶೈವ ಬಂದಿದ್ದೇ 1386 ಭೀಮಕವಿಯ ಒಂದು ಬಸವ ಪುರಾಣವನ್ನು, ಅಂದ್ರೆ ಬಸವ ಪುರಾಣವನ್ನು ಬಾಲ್ಗುರಿಕೆಯ ಬಸವ ಪುರಾಣವನ್ನು ತೆಲುಗಿನಿಂದ ಕನ್ನಡ ಮಾಡಬೇಕಾದ್ರೆ ಮೊದಲಿಗೆ ಬಂತು 1385ರೊಳಗೆ ಅಂತಿಕೊಂಡು ಡಾಕ್ಟರ್ ಕಲಬುರ್ಗಿ ಅವರು ದಾಖಲೆ ಮಾಡಿದರು. ಅಲ್ಲಿವರೆಗೆ ಹರಿಹರ ಆಗಲಿ ರಾಘವಾಂಕ ಆಗಲಿ ಇವ್ರು ಯಾರೂ ಕೂಡ ಸಕಲೇಶ ಮಾದರಸರ ಮೊಮ್ಮಕ್ಕಳಾದಂಥ ಪದ್ಮರಸ ಪದ್ಮನಾಂಕರು ಕೂಡ, ಕೆರೆ ಪದ್ಮರಸ ಪದ್ಮನಾಂಕರು ಕೂಡ ಉಲ್ಲೇಖ ಮಾಡಿಲ್ಲ, ಸರ್ವಜ್ಞನೂ ಕೂಡ ಮಾಡಿಲ್ಲ. ತದನಂತರ ಅಬಲೂರು ಅಲ್ಲೇ ಪಕ್ಕದೊಳಗೆ ಇರ್ತಕ್ಕಂಥ ಅಬಲೂರು ಒಳಗಿಟ್ಟಿರುವಂಥ ಸರ್ವಜ್ಞನೂ ಕೂಡ ಎಲ್ಲೂ ಕೂಡ ವೀರಶೈವ ಪದವನ್ನು ಮಾಡಿಲ್ಲ. ಸೊ ಹೀಗಾಗಿ ಆ ಪ್ರತಿಪಾಠವನ್ನು ಅಂದ್ರೆ ನಾನು ಮೇಡಮ್ ಅವ್ರಿಗೆ ಕೇಳ್ತಾ ಇದ್ದೀನಿ, ವೀರಶೈವ ಮತ ಸಾಪಾಚಾರ ಅಂತಂತಂದ್ರು ಈಗ ಏನಾಗಿದೆ ಅಂದ್ರೆ ವೀರಶೈವ ಈ ಪಂಚಪೀಠದೊಳಗೆ ಏಕೋರಾಮಿ ತಂದೆನೂ ಒಬ್ಬ ಇದ್ದ ಅಂತಕ್ಕಂಥದ್ದನ್ನು ಅವ್ರು ಸಾಧಿಸ್ತಾರೆ, ಅಂದ್ರೆ ಅಲಾಂಗ್ ವಿತ್ ರೇವಣ ಸಿದ್ಧರು ಅಥವಾ ರೇಣುಕಾಚಾರ್ಯ ಅಂತಕ್ಕಂಥದ್ದು. ಆದರೆ ಈ ಏಕಾಂತರಾಮಿ ತಂದೆ ಏಕಾಂತದ ರಾಮಯ್ಯ ಈತ ವಚನಕಾರನಾಗಿದ್ದ, ಶರಣನಾಗಿದ್ದ ಅಂತ ಸಂದರ್ಭದಲ್ಲಿ ಈ ರೀತಿಯಾದ ಅಂದ್ರೆ ಆತನ ಐಕ್ಯದ ನಂತರ ಸುಮಾರು 200 ವರ್ಷಗಳ ನಂತರ 15ನೇ ಶತಮಾನದಾಗ ಬಂದೈತಿ. 300 ವರ್ಷಗಳ ನಂತರ ವೀರಶೈವ ಪದದ ಮತಸ್ಥಾಪಾಚಾರ್ಯ ಶ್ರೀ ಬಸವೇಶ್ವರ ಅಂತಕ್ಕಂಥದ್ದು ಬಂದೈತಿ. ಆದ್ರೆ ಬಸವಣ್ಣ ಮತ್ತು ಸ್ಥಾಪಕನು
ಅಥವಾ ಈ ವೀರಶೈವ ಮತಸ್ಥಾಪಕ ಏಕಾಂತರಾಮಯ್ಯ ಅಂತಕ್ಕಂಥದ್ರ ಬಗ್ಗೆ ಇನ್ನಷ್ಟು ವಿವರಗಳನ್ನು ಪ್ರೊಫೆಸರ್ ಹನುಮಾಕ್ಷಿ ಗೋಗಿ ಮೇಡಮ್ ಅವ್ರು ಕೊಡಲಿ ಅಂತಕೊಂಡು ಅವ್ರನ್ನ ನಾನು ಕೇಳ್ತಾ ಇದ್ದೀನಿ. ಮತ್ತು 1184 ನಂತರ ಅವ್ರು 1197 ಅಂತಾರೆ, ಅದರ 1184 ನಂತರ ಅವರ ಶಾಸನ ಅಂದರೆ ಶಾಸನದಾಗಲಾಗಲಿ ಅವರ ಉಲ್ಲೇಖಗಳಾಗಲಿ ಎಲ್ಲಾದರೂ ಇದ್ದರೆ ಅಂದರೆ ಏಕಾಂತರಾಮಯ್ಯ, ಯಾಕಂದ್ರೆ 30 ವರ್ಷಗಳ ಕಲ್ಯಾಣ ಕ್ರಾಂತಿಯ ನಂತರ ಒಬ್ಬ ಶರಣ ಇದ್ದ ಅಂತಂದ್ರೆ ಸಾಕಷ್ಟು ಕೆಲಸಗಳು ಆಗಿರ್ಬೋದು. ಅಮ್ಮ ವೀರಮಹೇಶ್ವರ ಇದ್ದ, ಗಟ್ಟಿದ್ದ, ಮತ್ತು ವಿಶೇಷವಾಗಿ ಚಂದಿಮರಸ ಇವರೆಲ್ಲರೂ ಕೂಡ ಬ್ರಾಹ್ಮಣ ಅಂತಾರೆ. ಜೇಡರ ಶಂಕರದಾಸಿಮಯ್ಯ ಆಗಲಿ, ಶಿವದಾಸಿಮಯ್ಯ ಆಗಲಿ, ಚಂದಿಮರಸ ಆಗಲಿ, ಸಕಲೇಶ ಮಾದರಸ ಆಗಲಿ, ಇವರೆಲ್ಲರೂ ಕೂಡ ಬ್ರಾಹ್ಮಣರೇ ಅಂತಾರೆ. ಮತ್ತು ಇಂಥ ವೀರಮಹೇಶ್ವರ ತನ್ನ ರುಂಡವನ್ನು ಕಡ್ಕೊಳ್ಳಿಕ್ಕೆ ಗುಣಧರ್ಮ ಅಂದರೆ ಬ್ರಾಹ್ಮಣರು ಮಾಡ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ವ್ಯಕ್ತಿಗತ ಅಭಿಮತ. ಬ್ರಾಹ್ಮಣರು ಯಾರು ಕೂಡ ಮತ್ತೊಬ್ಬರು ರುಂಡವನ್ನು ಹೆಂಗೆ ದ್ರೋಣಾಚಾರ್ಯ ಏಕಲವ್ಯನ ಬೆರಳನ್ನು ಕೊರೆದ್ರು, ಆ ಬೆರಳಿಗೆ ಕೊರಳಂತಕ್ಕಂಥ ಕುವೆಂಪು ಹೇಳಿದ್ರು. ನನ್ನ ಅನುಮಾನ ಆ ಮೇಡಮ್ ಅವ್ರಿಗೆ ಅಂದ್ರೆ ಇವ್ರನ್ನ ಎಲ್ಲರನ್ನೂ ಕೂಡ ಬ್ರಾಹ್ಮಣರು ಯಾಕೆ ಮಾಡಿದ್ರು, ಬ್ರಾಹ್ಮಣರು ಅಂತ ಯಾಕೆ ಹೇಳ್ಕೊಂತ ಹೋದ್ರು ಅಂತಕ್ಕಂಥದ್ದು. ಅದಕ್ಕೆ ನನಗೆ ಇದೊಂದು ಸಂದೇಹ. ಮತ್ತು 15ನೇ ಶತಮಾನದ ಶಾಸನದೊಳಗಿರ್ತಕ್ಕಂಥ ಆ ಪ್ರತಿಪಾಠವನ್ನು ಇನ್ನೊಮ್ಮೆ ನನಗೆ ಹೇಳಿದ್ರೆ ವೀರಶೈವ ಮತಸ್ಥಾಪಾಚಾರ್ಯ ಏಕಾಂತರಾಮಿ ದೇವ ಬಸವೇಶ್ವರ ಅಂತ ಆಯಿತು, ಅಥವಾ ಬಸವೇಶ್ವರನ ಉಲ್ಲೇಖ ಯಾಕೆ ಬಂತು ಅಂತ, ಅಥವಾ ಬಸವೇಶ್ವರನೇ ವೀರಶೈವ ಮತಸ್ಥಾಪಾಚಾರ್ಯನ ಇರ್ಬೋದು ಹೆಂಗೆ, ಅಥವಾ ಎರಡೂ ಪಾರಿಭಾಷಿಕವಂತ ಬಳಸಿರ್ಬೋದು ಆಗಿನ ಕಾಲಾಗ. ಈಗ ಅವರು ಅದನ್ನು ಸಂಪೂರ್ಣವಾಗಿ ನಮ್ಮ ಈ ವಚನ ಚಳುವಳಿಯನ್ನು ತಮ್ಮದಾಗಿ ಮಾಡ್ಕೊಂಡಾರ. ಅದಕ್ಕೆ ಇವುಗಳನ್ನು ತಾವು ಸ್ಪಷ್ಟವಾಗಿ ಅಂದ್ರೆ ಪವಾಡಗಳನ್ನು ನಂಬಲು ಯಾರೂ ಕೂಡ ನಮ್ಮ ತಂಡದೊಳಗೆ ಒಪ್ಪೋದಿಲ್ಲ. 8 ದಿನ ಚೆಂಡನ್ನು ಕಡಿದ್ರು, ಈ ಇದೊಂದು ಕಟ್ಟುಕತೆ ಅಥವಾ ಇದ್ದ ಒಂದು ಘಟನೆಯನ್ನು ವೈಭವೀಕರಣ ಮಾಡ್ತಕ್ಕಂಥದ್ದು. ಎರಡನೇದು 15ನೇ ಶತಮಾನದ ಶಾಸನಗಳ ಪರಿಪಾಠವನ್ನು ಇನ್ನೊಮ್ಮೆ ನಮಗೆ ತಿಳಿಸ್ಬೇಕಂತಕ್ಕದ್ದು. ಮತ್ತು ಬಿಜ್ಜಳನ ಕಾಲಘಟ್ಟ 1162ರಿಂದ 67 ಇದರ ಆಚೆಗೆ ಆತ 30 ವರ್ಷ ಬದುಕಿದ ಅಂತಂದ್ರೆ ಆತನ ಎಲ್ಲಿ ವಚನಗಳು ಅಷ್ಟು ಸಿಗ್ಬೋದಾಗಿತ್ತು. ಅದಕ್ಕೊಂದು ಯಾಕಂದ್ರೆ 100ಕ್ಕೆ 100ರಷ್ಟು ಏಕಾಂತರಾಮಿ ತಂದೆ ಈ ವಚನ ಚಳವಳಿಗೆ ಪಾಲ್ಗೊಂಡಾನ. ಯಾಕೆ ಆಳಂದದೊಳಗೆ ಇದ್ದಾಗ ಆಳಂದದೊಳಗೆ 1110 ಹುಟ್ಟ್ಯಾನಂತಂದ್ರೆ 1155ಕ್ಕೆ ಅನುಭವ ಮಂಟಪ ಸ್ಥಾಪನೆ ಆಗೈತೆ. ಅಂದ್ರೆ 45-50 ವರ್ಷಕ್ಕೆ ಆತ ಅಲ್ಲಿ ಬಂದಿರಲು ಸಾಧ್ಯ. ಆಳಂದ ಬಸವ ಕಲ್ಯಾಣ ಹತ್ತಿರ ಅದಾವು. ಸೊ ಈ ಎಲ್ಲ ಅಂದ್ರೆ ತರ್ಕಗಳನ್ನು ನಾನು ಇಟ್ಕೊಂಡೆ. ಯಾಕಂದ್ರೆ ನಾನು ಅವರಂಥ ಸಂಶೋಧಕನಲ್ಲ, ವಿದ್ವಾಂಸನೂ ಅಲ್ಲ, ಒಬ್ಬ ಸಾಮಾನ್ಯ ಓದುಗ, ಒಬ್ಬ ವಚನ ಚಿಂತಕನಾಗಿ ನನ್ನ ಬುದ್ಧಿಮತ್ತೆಗೆ ಒಳಪಟ್ಟಂಥ ಈ ಎಲ್ಲ ಗೊಂದಲಗಳನ್ನು ಹನುಮಾಕ್ಷಿ ಮೇಡಮ್ ಅವರು ಹೇಗೆ ಪರಿಹರಿಸ್ಬೋದು ಅಂತಕ್ಕಂಥ ಸಂಕ್ಷಿಪ್ತವಾಗಿ ಹೇಳಿದರೆ ಮುಂದೆ, ಯಾಕಂದ್ರೆ ಇನ್ನೂ 2-3 ಜನ ಯಾರಾದರೂ ಮಾತಾಡೋರು ಇರ್ಬೋದು. ಅದಕ್ಕೆ ತಾವು ದಯವಿಟ್ಟು ಇದ್ರ ಬಗ್ಗೆ ವಿವರವನ್ನು ಕೊಡ್ರಿ ಅಂತ ಕೇಳ್ತೀನಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ, ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮೇಡಮ್. ಕೇಳ್ತಿಲ್ಲ ಮೇಡಮ್, ಮೈಕ್ ಮ್ಯೂಟ್ ಆಗಿದೆ. ಇಲ್ಲಿ ಮೇಲ್ಗಡೆ ಮೈಕ್ ಇದೆ ನೋಡಿ ಮೇಡಮ್, ಅದನ್ನ ಮೇಲ್ಗಡೆ ಅಥವಾ ಕೆಳಗಡೆ ಮೈಕ್. ಮೇಡಮ್ ಮೈಕ್ ಮ್ಯೂಟ್ ಆಗಿದೆ. ಮಾತಾಡಿ ಮೇಡಮ್. ಸರ್, ನೀವು ಕೇಳಿದ್ರಿ ಈ ಶಾಸನ ಏನು ಅಂತ ಹೇಳಿ. ಶಾಸನದ ಟೆಕ್ಸ್ಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಚಾಮರಾಜನಗರದ 144ನೇ ಶಾಸನ ಇದು. ಕೆಂಪನಪುರ ಅಂತ ಊರ ಹೆಸರು. ಅದರಲ್ಲಿ ಟೆಕ್ಸ್ಟ್ ಏನಿದೆ ಅಂತಂದ್ರೆ, ಸ್ವಸ್ತಿ ಶ್ರೀಮದ್ ಅಖಿಲ ದೇವಕುಲ ಮಕುಟ ಸಂಕಲಿತಾಗಣಿತ ಮಣಿಕಿರಣಾಭರಣ ಶ್ರೀಚರಣ ಸರೋರುಹ ಶ್ರೀಮದ್ ವೀರ ಸೋಮೇಶ್ವರ ದ್ವಾದಶಾವತಾರ ಶ್ರೀ ವೀರಭದ್ರ ನಿಜಸ್ವರೂಪ ಶ್ರೀಮದ್ ಏಕಾಂತ ರಾಮೇಶ್ವರ ಅನ್ವಯೋದ್ಭೂತ ಸಕಲ ಶಾಸ್ತ್ರ ಪಾರಾವಾರ ಪಾರಂಗತ ವೀರಶೈವ ಮತಸ್ಥಾಪನಾಚಾರ್ಯ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ಆಗಮ ತಾತ್ಪರ್ಯ ಪ್ರತಿಪಾದಿತ ದೀಕ್ಷಾವಿಧಾಯಿ ಮದಭುಜಂಗನ ಊರು ಶ್ರೀಮದ್ ಏಕಾಂತ ಬಸವೇಶ್ವರರು ಅಂತ. ಈ ಟೆಕ್ಸ್ಟ್ ಅನ್ನ ಕಲಬುರ್ಗಿ ಅವರು ತಮ್ಮ ಶಾಸನಗಳಲ್ಲಿ ಶಿವಶರಣರು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅದು ಈಗಾಗಲೇ ಎಪಿಗ್ರಫಿಯ ಕರ್ನಾಟಕ 4ನೇ ವಾಲ್ಯೂಮ್ ನಲ್ಲಿ ಪ್ರಕಟವೂ ಕೂಡ ಆಗಿದೆ. ಬಹುಶಃ ಇದು ಅಸ್ಪಷ್ಟ ಅಥವಾ ತ್ರುಟಿತ ಆಗಿರೋ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕೆ
ಇಲ್ಲಿ ಸ್ಪಷ್ಟವಾಗಿ ಶ್ರೀ ವೀರಶೈವ ಮತಸ್ಥಾಪನಾಚಾರ್ಯ ಅಂತಲೇ ಇರೋದ್ರಿಂದ, ವೀರಶೈವ ಮತ ಸ್ಥಾಪನಾಚಾರ್ಯ ಅಂತ ಇರೋದ್ರಿಂದ ಆತ ವೀರಶೈವ ಮತದ ಸ್ಥಾಪನಾಚಾರ್ಯ ಅನ್ನೋದು ಸ್ಪಷ್ಟವಾಗ್ತದೆ. ಆದ್ರೆ ವೀರಶೈವ ಮತ ಅನ್ನೋದು ಆ ಕಾಲದೊಳಗೆ ಯಾವುದಕ್ಕೆ ಅಂತಿದ್ರು ಅನ್ನೋದನ್ನ ನಾವು ಗಮನಿಸ್ಬೇಕು, ಅಷ್ಟೇ ಪರಿಶೀಲಿಸ್ಬೇಕು ನಾವಿನ್ನು. ತಾವು ಹೇಳಿದ ಹಾಗೆ ಸುಮಾರು 16ನೇ ಶತಮಾನದ ಸಂದರ್ಭದೊಳಗೆ ವೀರಶೈವ ಅನ್ನೋ ಪದ ಪ್ರಯೋಗ ಆಗ್ತದೆ ಅಂತ ಹೇಳ್ತೀರಿ. 16ನೇ ಶತಮಾನದ ಸುಮಾರಿಗೇನೆ ರಂಭಾಪುರಿ ಪೀಠದ ಉಲ್ಲೇಖವೂ ಕೂಡ ಬರ್ತದೆ. ಹಾಗಾಗಿ ಇಲ್ಲಿ ವೀರಶೈವ ಮತ ಸ್ಥಾಪನಾಚಾರ್ಯ ಅನ್ನುವಂಥದ್ದು ಆ ಕಾಲದ ಈ ಶೈವ ವೀರಶೈವ ಅಂತ ಈಗೇನ್ ಕರ್ಕೊಳ್ತಾ ಇದ್ದೀವಿ ನಾವು, ಅಂದ್ರೆ ಈ ಪೀಠಾಧಿಪತಿಗಳನ್ನ ಕರ್ಕೊಳ್ತಾ ಇದ್ದಾರೆ, ಮತ್ತು ಆ ಹೆಸರುಗಳು ಆಗ ಇದ್ವು ಅಂತ ತಾವು ಹೇಳ್ತಾ ಇದ್ದೀರಲ್ಲ ಪೀಠಗಳಿಗೆ. ಹಾಗಾಗಿ ಇವರು ಕೂಡ ಅಂತ ವೀರಶೈವ ಮತ ಸ್ಥಾಪನಾಚಾರ್ಯ ಇರಬಹುದು ಅಂತ ಅವರಿಗೆ ಹೇಳಿರ್ತಕ್ಕಂಥ ಈ ವಿಶೇಷಣಗಳಿಂದ ನಾವು ಸಂಭಾವ್ಯ ಊಹೆಯನ್ನ ಮಾಡಬಹುದೇ ಹೊರತು ಖಚಿತವಾಗಿ ಇದು ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದರ ಕುರಿತಾಗಿ ಕಲಬುರ್ಗಿಯವರು ಕೂಡ ಯಾವುದೇ ರೀತಿಯ ಒಂದು ವಿವರಣೆಯನ್ನ ಕೆಳಗಡೆ ಕೊಡೋದಿಲ್ಲ. ಅವ್ರು ಅಷ್ಟೇ ಹೇಳ್ತಾರೆ, 15ನೇ ಶತಮಾನಕ್ಕೆ ಸಂಬಂಧಪಟ್ಟ ಈ ಶಾಸನ ಏಕಾಂತ ರಾಮಯ್ಯನನ್ನು ಶ್ರೀಮದ್ ವೀರ ಸೋಮೇಶ್ವರ ದ್ವಾದಶಾವತಾರ ಶ್ರೀ ವೀರಭದ್ರ ನಿಜ ಸ್ವರೂಪ ಎಂದು ಕರೆದುದು, ಆತನ ವಂಶಜರು 15ನೇ ಶತಮಾನದಲ್ಲಿಯೂ ಕೂಡ ಎತ್ತರ ವ್ಯಕ್ತಿತ್ವದಿಂದ ಬಾಳಿದುದು ಗಮನಾರ್ಹ ಅಂತ ಹೇಳ್ತಾರೆ ಅಷ್ಟೇ. ಅದಕ್ಕಿಂತ ಹೆಚ್ಚಿನ ವಿವರಣೆಯನ್ನು ಅವರು ಕೂಡ ಇಲ್ಲಿ ಕೊಡೋದಿಲ್ಲ. ಹಾಗಾಗಿ ಆ ಶಾಸನದ ಪಠ್ಯವನ್ನ ನಾವು ಮೂಲಕ್ಕೆ ಹೋಗಿ ಮತ್ತೊಂದು ಸಾರಿ ಅದನ್ನ ನೋಡಿ ಅದರಲ್ಲಿ ಏನಾದ್ರೂ ಇನ್ನೂ ಹೆಚ್ಚು ಶಬ್ದಗಳು ಅಥವಾ ಅಕ್ಷರಗಳು ಹೆಚ್ಚು ಕಡಿಮೆ ಇದೆಯಾ ಅಂತ ಅನ್ನೋದ್ರ ಬಗ್ಗೆ ಪರಿಶೀಲಿಸಿದ್ರೆ ಇದಕ್ಕೆ ಇನ್ನೂ ವಿವರಗಳನ್ನ ಕೊಡಬಹುದು ಅಂತ ನನಗೆ ಅನ್ನಿಸ್ತದೆ. ಇದಕ್ಕಿಂತ ಹೆಚ್ಚಿಗೆ ಉಳಿದ ವಿದ್ವಾಂಸರು ಯಾರಾದ್ರೂ, ನಮ್ಮ ಚನ್ನಬಸಯ್ಯನವರಿದ್ದಾರೆ, ಬಂದಿದ್ದಾರೆ ಇವತ್ತು, ಹಾಗಾಗಿ ಅವ್ರೇನಾದ್ರೂ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ಕೊಡ್ಲಿ ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಚನ್ನಬಸಯ್ಯ ಕೇಳ್ರಿ ಅವ್ರಿಗೆ ಮೈಕ್. ಹಿರೇಮಠರು ಇದಾರೆ ನೋಡಿ ಸರ್, ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ನಮಸ್ಕಾರ ಮೇಡಮ್. ಮಾತಾಡಿ ಸರ್, ಮಾತಾಡಿ. ಇಲ್ಲ, ಮೇಡಮ್ನವ್ರು ಹೇಳಿದ್ದೆಲ್ಲ ಸರಿಯಾಗಿದೆ. ಅದ್ರ ಬಗ್ಗೆ ಇನ್ನೂ ಎಷ್ಟು ಸ್ಪಷ್ಟವಾಗಿ ಹೇಳೋದು ಕಷ್ಟ. ಹೌದು ಸರ್. ಆದ್ರೆ ಈ ಟೆಕ್ಸ್ಟ್ ನಲ್ಲಿ ಕೂಡ ಕೊನೆಯ ಸಾಲಿನಲ್ಲಿ ಸ್ವಲ್ಪ ಸಮಸ್ಯೆಗಳಿರೋದನ್ನ ವಿವರಣೆಗಳನ್ನ ಕೊಡೋದಕ್ಕೆ. ಹಾಗಾಗಿ ಮೂಲ ಶಾಸನದ ಪಾಠಕ್ಕೆ ಹೋಗಿ ಅದನ್ನೇನಾದ್ರು ತಿದ್ದುಪಡಿ ಮಾಡಬಹುದಾ ಅಂತ ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ ಸರ್. ಸರಿ ಸರಿ ಸರಿ, ಕರೆಕ್ಟ್. ಓಕೆ. ಯಾಕಂದ್ರೆ ಅಲ್ಲಿ ಬರೋದೇನಿದೆ ಅಂದ್ರೆ ವಿಪದೀಕ್ಷಾ ವಿಧಾಯಿ ವದ ಭುಜಂಗನ ಊರು ಅಂತ ಹೇಳಿದ್ದಾರೆ. ಈ ರೀತಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸರಿಯಾಗಿ ಓದಿರದೇ ಇರೋ ಸಾಧ್ಯತೆಗಳಿವೆ. ಹೌದು, ಅದಕ್ಕೆ ನಾನು ಕೇಳಿದೆ ಮೇಡಮ್, ಅದು ದಟ್ ವಾಸ್ ದ ಡೌಟ್. ಅದೇ ಆ ಕಾರಣದಿಂದ ನಾನು ನಿಮ್ಗೆ ಕೇಳಿದೆ. ಇಂಥ ಕೆಲ ಘಟನೆ ಅಂದ್ರೆ ಮತ್ತೆ ಇನ್ನೊಂದು ಅಂದ್ರೆ ಶಾಸನ ರಚನಾ ಕಾಲ ಮತ್ತು ಘಟನೆಗಳು ನಡೆದಂಥ ಕಾಲಘಟ್ಟವು ಒಂದೇ ಆಗಿರ್ಬೇಕಂತ ಏನಿಲ್ಲ. ಅಂದ್ರೆ ಈಗ ಅದೇ ಕಾಲದೊಳಗೆ ಶಿರಚ್ಛೇದನ ಆಗಿತ್ತು 1184 ಅಂತ, ಅಥವಾ ಆ ಶಾಸನ ಬಲ್ಲೂರು ಶಾಸನ ಸಿಕ್ಕಿದ್ದು 1184 ಇರಬಹುದು. ಆದರೆ ಆ ಘಟನೆಗಳು ಅದಕ್ಕೆ ಒಂದು ಹತ್ತಿರವಾದಂಥ ವೀರ ಮಹೇಶ್ವರತ್ವ ತೋರಿದಂಥ ಏಕಾಂತರಾಮಯ್ಯ 1162ರಿಂದ 67, ಯಾಕಂದ್ರೆ ಬಿಜ್ಜಾಣ ಉಲ್ಲೇಖವೂ ಬಂದ ಕಾರಣ ಬಿಜ್ಜಾಳ 67 ಅನ್ನೋದ್ರ ಕಂಡೇ ಇಲ್ಲ. ಆ ಕಾರಣಕ್ಕಾಗಿಯೇ ನಾನು 1162 ಸುಮಾರಿನ ಘಟನೆ ಅದಾಗಿರ್ಬೇಕು, 1162 ನಂತರದ ಘಟನೆ ಅಂತ ಹೇಳಿದೆ ನಾನು. ಅಂದ್ರೆ ಅವನೇ ಅರಸ ಅಂತ ಉಲ್ಲೇಖ ಬರೋದ್ರಿಂದಾಗಿ ಆತ ಅರಸ ಇದ್ದದ್ದೇ 62ರಿಂದ 65ರವರೆಗೆ. ಹಾಗಾಗಿ ಆ ಕಾಲಘಟ್ಟದಲ್ಲೇನೆ ಈ ಘಟನೆ ನಡೆದಿರ್ಬೇಕು ಅಂತ. 62ರಿಂದ 67 ಮೇಡಮ್, 67. ಸರಿ, 62ರಿಂದ 67 ಈ ಕಾಲಘಟ್ಟದಲ್ಲಿ ಆ ಘಟನೆ ನಡೆದಿರ್ಬೇಕು. ಆದ್ರೆ ಈ ಅಬಲೂರು ಶಾಸನವನ್ನ 1184 ಅಂತ ಕೆಲವು ಜನ ಪ್ರತಿಪಾದನೆ ಮಾಡ್ತಾರೆ ಮೇಡಮ್. ಇಲ್ಲ, ಈಗ 1184 ಅನ್ನೋ ಹಾಗಿದ್ರೆ ಅದು ತ್ರಿಭುವನ ಮಲ್ಲನ ಕಾಲಕ್ಕೆ ಬರ್ಬೇಕಿತ್ತು. ಬಿಜ್ಜಳನನ್ನ ಸೇರಿಸ್ಕೊಂಡು ಯಾಕೆ ಬಂತು ಅಂತ. ಆಮೇಲೆ ಆ ದೂರನ್ನ ಬಿಜ್ಜಳನಿಗೆ ಒಯ್ದು ಕೊಡ್ತಾರೆ. ಬಿಜ್ಜಳ ಅದನ್ನ ಕೇಳಲಿಕ್ಕೆ ಬರ್ತಾನೆ. ಅವನ ಎದುರಿಗೆ ದೂರಿಗೆ ಈ ರೀತಿ ನಾವು ಹಿಂದೆ ಆದದಕ್ಕೆ ನಾವು ಪರಿಹಾರ ಕೇಳ್ಕೊಂಡು ಬಂದಿದ್ದೀವಿ ಹೊರತು ಮುಂದೆ ಮತ್ತೊಮ್ಮೆ ಪಣ ಒಡ್ಡಿ ನಾವು ಜನರನ್ನ ಹಾಳು ಮಾಡ್ಕೊಳ್ತಾ ತಯಾರಿಲ್ಲ ಅನ್ನುವಂಥ ಮಾತನ್ನ ಅವ್ರು ಹೇಳೋದನ್ನ ನೋಡಿದ್ರೆ ಬಹುಶಃ ಅದೇ ಕಾಲದಲ್ಲಾಗಿದೆ. ಹೌದು, ಧನ್ಯವಾದಗಳು. ಮತ್ತೆ ಈ ಪವಾಡಗಳನ್ನ ಯಥಾವಚ್ಚಾಗಿ ತಗೋಬೇಕು ಅಥವಾ ಅದನ್ನ ಹೆಂಗ್ ಮಾಡ್ಬೇಕು ಮೇಡಮ್ ಈ ಶಿರಚ್ಛೇದನ ಬಗ್ಗೆ? ನಾನು ಅದಕ್ಕೇನೆ ಒಂದಷ್ಟು ಪ್ರಯತ್ನವನ್ನು ಮಾಡಿದೆ. ನಾನು ಅದನ್ನೇನಾದ್ರೂ ಸರಿಪಡಿಸ್ಲಿಕ್ಕೆ ಸಾಧ್ಯ ಇದೆ ಅಂತ. ಅದಕ್ಕೇನೆ ನಾನು ಅಷ್ಟಾಂಗ ಯೋಗಗಳನ್ನು ತಂದೆ, ಅಷ್ಟಸಿದ್ಧಿಗಳನ್ನು ಕೂಡ ತಂದೆ. ಈಗ ಉದಾಹರಣೆಗೆ ತಾವೇ ಇಲ್ಲಿ ಗಮನಿಸ್ಬೇಕು. ಒಂದು ನಾನು ಪ್ರತ್ಯಕ್ಷ ಸಾಕ್ಷಿಯಾಗಿರ್ತಕ್ಕಂಥ ಒಂದು ಘಟನೆ ನಮ್ಮಲ್ಲಿ
ಸೇಡಂ ತಾಲೂಕಿನ ಯಾನಗುಂದಿ ಅಂತ ಊರಿದೆ, ಗೊತ್ತಲ್ಲ? ನಮ್ಗ್ ಗೊತ್ತಿದ್ಯಾ ಯಾನಗುಂದಿ? ಗೊತ್ತು. ಹಾ, ಯಾನಗುಂದಿ ಒಳಗೆ ಮಾಣಿಕೇಶ್ವರಿ ಅಂತ ಮಾಣಿಕ್ಯಮ್ಮ ಅಂತಕ್ಕಂಥ ಒಬ್ಬ ಹೆಣ್ಮಗಳಿದ್ದು ಅಂತ ಹೇಳ್ತಿದ್ರು. ನಾನ್ ನೋಡಿದೀನಿ ಅವ್ರನ್ನ ಕೂಡ. ವರ್ಷಕ್ಕೊಂದ್ಸಾರಿ ಮಾತ್ರ ಹೊರಗಡೆ ಬರ್ತಿದ್ರು, ಉಳಿದ 1 ವರ್ಷ ಒಳಗಡೆ ಇರ್ತಿದ್ರು. ಅವ್ರು ಪೂರ್ಣ ಗೋಡೆನೆ ಕಟ್ತಿದ್ರು ಅವ್ರನ್ನ ಒಳಗಡೆ ಹೋದ ನಂತರ. ಒಳಗೆ ಇದು ನಮ್ಮ ಎದುರಿಗೆ ನಡೆದಿರುವಂತಹ ಘಟನೆಗಳಾಗಿರೋದ್ರಿಂದ ಸಹಜವಾಗಿ ಇಂತಹ ಸಿದ್ಧಿಗಳನ್ನ ಪಡೆದುಕೊಂಡಿರ್ತಕ್ಕಂತಹ ಸಾಧಕರು ಇದ್ರೇನೋ ಬಹುಶಃ ಏಕಾಂತದ ರಾಮಯ್ಯ ಅಲ್ಪೋಪಹಾರ ಮಾಡಿ 1 ವರ್ಷ ಬದುಕುತಕ್ಕಂತ ನಾವು ಸಾಕಷ್ಟು ಕೇಳಿದೀವಿ. ಅದ್ರ ಶಿರಚ್ಛೇದನವನ್ನ ಮಾಡಿ ಮತ್ತೆ ಹೊಳ್ಳಿ ಜೋಡಿಸ್ತಕ್ಕಂತ ಕಾರ್ಯವ ಇದು ಸ್ವಲ್ಪ ಕಷ್ಟ, ಅಥವಾ ಇದು ನಂಬಲು ಅಲ್ಲ ಅಂತ ನನ್ನ ಅಭಿಪ್ರಾಯ. ಮೇಡಮ್, ನಿಮ್ಮ ಅಭಿಪ್ರಾಯ ಸರಿ ಇರಬಹುದೇನೋ, ಆದ್ರೆ ಈಗ ಹಿಮಾಲಯದಲ್ಲಿರ್ತಕ್ಕಂಥವ್ರು ವರ್ಷಗಟ್ಲೆನೆ ಬರೀ ಗಾಳಿ ಮೇಲೆ ಜೀವಿಸ್ತಾರೆ ಅನ್ನುವಂಥದ್ದು ನಾವು ಕೇಳಿದಿವಲ್ಲ. ಅಘೋರಿಗಳು ಇತ್ಯಾದಿಗಳಾದಂತಹ ಕೆಲವು ಜನ ಆ ರೀತಿಯ ಹಿನ್ನೆಲೆಯೊಳಗೆ ಏನಾದ್ರೂ ಇರಬಹುದಾ ಅನ್ನುವಂತ ಪ್ರಶ್ನೆ ನಂದು. ಅಂತ ಖಂಡಿತ ಹೇಳೋದಿಲ್ಲ. ಇಲ್ಲ, ನೀವು ಹೇಳಲ್ಲ. ಆದ್ರೆ ಶಾಸನಗಳಲ್ಲಿಯೂ ಕೂಡ ಶಿರಚ್ಛೇದ ಮಾಡಿದ 8 ದಿವಸ ಮೇಲೆ ಮತ್ತೆ ಶಿರವನ್ನ ಹಾಕಿದ್ರು ಅಂತಕ್ಕಂಥದ್ದು ಕೂಡ ಅದು ಎಲ್ಲೋ ಒಂದು ಬಹಳಷ್ಟು ವೈಭವೀಕರಣ ಮಾಡಿ ಆತನ ವೀರ ಮಹೇಶ್ವರತ್ವವನ್ನು ತೋರಿಸ್ಲಿಕ್ಕೆ ಮಾಡಿರ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದೆ. ಕೆಲವು ಕಾವ್ಯಗಳಲ್ಲಿ 7 ದಿನ ಅಂತ ಬರ್ತದೆ, ಕೆಲವುದ್ರಲ್ಲಿ 1 ದಿನ ಅಂತಿದೆ. ಅದು 1 ದಿನವಾದ್ರೂ ಕೂಡ ನಾವು ನಂಬೋದು ಕಷ್ಟ ಅಂತ ನಿಮ್ಮದು. ಕಷ್ಟ, ಹೌದು, ಕಷ್ಟ ಸಾಧ್ಯ. ಹೌದು, ಧನ್ಯವಾದ. ಒಳ್ಳೆಯ ಉಪನ್ಯಾಸ ಮತ್ತು ಆಲೋಚನೆಗೆ ಹಚ್ಚಿದ್ದಾರೆ. ಮತ್ತೆ ಯಾವ್ದು ಕೂಡ ಪ್ರಿಜುಡೈಸ್ ಇಲ್ಲ, ಅಂದ್ರೆ ಯಾರಿಗೂ ಕೂಡ ಈ ಸತ್ಯವನ್ನ ಅಥವಾ ಪ್ರತಿಪಾದನೆ ಮಾಡ್ತಕ್ಕಂಥ ಸಂದರ್ಭದೊಳಗ ಅದು ನಮಗೆ ಓದುಗರಿಗೆ ಮತ್ತು ಅಧ್ಯಯನಶೀಲರಿಗೆ ಬಿಟ್ಟಂತ ವಿಷಯ ನಿಜಕ್ಕೂ ಕೂಡ ಒಂದು ಒಳ್ಳೆಯದು. ಬಟ್ ನಮ್ಮ ದೃಷ್ಟಿಯೊಳಗ ಏಕಾಂತ ರಾಮಾಯಣ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಮತ್ತು ಆ ಶಾಸನಗಳನ್ನ ವ್ಯಾಲಿಡೇಷನ್ ಅಂತಾರಲ್ಲ, ನಾವು ಇನ್ನೊಮ್ಮೆ ಪರಾಮರ್ಶೆ ಮಾಡ್ತಕ್ಕಂಥ ತಮ್ಮ ಮತ್ತು ಚನ್ನಬಸಯ್ಯ ಅವರ ನೇತೃತ್ವದೊಳಗೆ ಆಗಲಿ ಅಂತಕ್ಕಂಥ ನಾವು ತಮ್ಮನ್ನು ಕೇಳ್ಕೊಂಡು ತಮಗೆ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು. ಶರಣಾರ್ಥಿಗಳು ಸರ್. ಡಾಕ್ಟರ್ ಕಸ್ತೂರಿ ದೇವಾಯ ಮೇಡಮ್. ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ಮೇಡಮ್ ಅವರು ಬಹಳ ಅಧ್ಯಯನ ಮಾಡಿ ಸಾಕಷ್ಟು ವಿಚಾರಗಳನ್ನು ನಮ್ಗೆ ತಿಳಿಸಿದ್ರು. ಇಲ್ಲಿ ಸಾಕಷ್ಟು ಸಂಶೋಧಕರಿದ್ದಾರೆ, ಮತ್ತೆ ಮಾರ್ಗದರ್ಶಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ವಿದ್ವಾಂಸರು ಎಲ್ಲರೂ ಇದ್ದಾರೆ. ಮೇಡಮ್ ಅವ್ರದ್ದು ಇನ್ನಷ್ಟು ಹೆಚ್ಚು ಉಪನ್ಯಾಸಗಳು ಈ ವೇದಿಕೆಯಲ್ಲಿ ಬರ್ಲಿ ಅಂತ ಹೇಳಿ ನಂದು ಆಶಯ. ಯಾಕಂದ್ರೆ ಎಷ್ಟೋ ವಿಚಾರಗಳು ನಿನ್ನ ಕಲಬುರ್ಗಿ ಸರ್ ಇದ್ರೆ ನಮ್ಗೆ ಎಷ್ಟೋ ಗೊತ್ತಾಗ್ತಿತ್ತು. ಈಗಂತೂ 1 ಮೈಲ್ಗಲ್ಲಿ ಪಟನ್ ಸರ್ ಅದಾರ. ಮತ್ ಮೇಡಮ್ ಅವರು ಅವಾಗವಾಗ ನಮ್ಗ ಒಂದ್ 15 ದಿವ್ಸಕ್ಕೆ ತಿಂಗಳಿಗೊಮ್ಮೆ ಇನ್ನೊಂದು ಉತ್ತಮವಾದಂತಹ ಬೇರೆ ವಿಷಯಗಳನ್ನ ಸರ್ ಕೊಡ್ತಾರ. ನಾವ್ ಅಷ್ಟೆಲ್ಲಾನು ಹೇಳಿದ್ರೆ ನಮ್ಗೆ ಸಾಕಷ್ಟು ಓದಿದಷ್ಟು ನಮ್ಗೆ ಜ್ಞಾನ ಸಂಗ್ರಹ ಆಕೈತೆ ಅಂತ ಹೇಳಿ ನಾ ಮೇಡಮ್ ಅವ್ರಿಗೆ ಹೇಳ್ತೀನಿ. ಅವ್ರು ಏನ ಮಾಡಿದ್ರು ಥಿಯರಿ ಅಂಡ್ ಪ್ರಾಕ್ಟಿಕಲ್ ಯಾರ್ ಮಿಸಗ್ಲಾರ್ದಂಗ್ ಮಾಡ್ತಾರ. ಇನ್ನಷ್ಟು ಅಧ್ಯಯನಗಳ ಆಕರಗಳು ಅವ್ರ ಹತ್ರ ಇನ್ನೂ ಸಾಕಷ್ಟಿದೆ. ಇದು ಮುಗಿಯದ ಚಿನ್ನದ ಗಣಿ ಅವರ ಜ್ಞಾನ. ಒಬ್ಬ ಮಹಿಳೆಯಾಗಿ ಇಷ್ಟೆಲ್ಲಾ ಮಾಡಿದ್ದು ಕೂಡ ಅವ್ರು ನಮ್ಮ ವೇದಿಕೆನಲ್ಲಿ ಇದ್ದಿದ್ದೇ ಒಂದು ಜ್ಞಾನ ಸಿಂಧು ಅಂತ ಹೇಳಿ ನಾನು ಹೇಳ್ತೀನಿ. ನಮಸ್ಕಾರ. ಇನ್ನಷ್ಟು ಉತ್ತಮ ಉಪನ್ಯಾಸಗಳು ಬರ್ಲಿ ಅಂತ ಹೇಳಿ ಇನ್ನೊಮ್ಮೆ ನಾ ಅವರಲ್ಲಿ ಕೇಳ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಬಸವರಾಜ್ ಪಾರಾ ಸರ್. ನಮಸ್ತೆ. ಹೇಳಿ, ಯಾರಾದ್ರೂ ಮಾತಾಡೋದಿರಾ? ಹಾ ಸರ್. ಮೇಡಮ್ ನಮಸ್ತೆ. ಬಹಳ ಅದ್ಭುತವಾದಂತ ಉಪನ್ಯಾಸವನ್ನ ಕೊಟ್ರಿ. ನಿಜವಾಗ್ಲೂ ಹಿಸ್ಟ್ರಿ ಕ್ಲಾಸ್ನಾಗ ಕೂತಂಗ ಅನಿಸ್ತು. ಆಮೇಲೆ ಶಾಸನ ಬಗ್ಗೆ ಎಷ್ಟು ಕರಾರುವಕ್ಕಾಗಿ ನೀವು ಹೇಳುವಂಥದ್ದು ಅದೆಲ್ಲವೂ ನಾವೆಲ್ಲ ಮೈಗೂಡಿಸ್ಕೋಬೇಕು. ಇತಿಹಾಸ ಉಪನ್ಯಾಸಕರು ಇನ್ನೂ ನಾವು ಅಧ್ಯಯನಶೀಲರಾಗ್ಬೇಕು. ಮತ್ತೆ ಒಳನೋಟಗಳನ್ನ ಬಹಳ ನೀವು ನೀಡಿದ್ರಿ. ಹಾಗೇನೆ ಈ 3 ಜಾವದ ಚಿಕ್ಕೇಶ್ವರರ ಬಗ್ಗೆ ಹೇಳಿದ್ರಿ. ನಾನು ಎಲ್ಲೋ ಕೇಳಿದ್ದೆ 3 ಜಾವ ಸೂರ್ಯನನ್ನ ತಡೆದ್ ನಿಲ್ಸಿದ್ರು ಅಂತ ಹೇಳಿ. ಅದು ಪವಾಡನೇ ಅನ್ಸಿತ್ತು ನನಗೆ. ಆದ್ರೆ ನೀವು ಇದಕ್ಕೂ ಅದಕ್ಕೂ ಕನೆಕ್ಟ್ ಮಾಡಿದ್ರಲ್ಲ, ನನ್ಗೆ ಈ ಸಂದರ್ಭದಲ್ಲಿ ಚಿಕ್ಕೇಶ್ವರರು 3 ಜಾವ ಸೂರ್ಯನನ್ನ ತಡೆದು ಹಿಡ್ದಾರ ಅಂತ ಗೊತ್ತಿರ್ಲಿಲ್ಲ. ಈಗ್ಲೂ ಕೂಡ ಬಿಜಾಪುರದಲ್ಲಿ 3 ಜಾವದ ಮಠ ಅಂತ ಒಂದು ಮಠ ಐತಿ. ಅಲ್ಲಿ ಅವರ ವಂಶಸ್ಥರ ಅದಾರ, ಅಂತರವಳ್ಳಿಗೂ ಅದಾರ. ಆಮೇಲೆ ಅವರು ನಮಗ ಆ ಒಂದು ಮಠದ ಆರಾಧಕರು ನಾವು ಹೇಳ್ಬೇಕು ಅಂದ್ರೆ. ಆ ಚಿಕ್ಕೇಶ್ವರರ ಬಗ್ಗೆ ಇಷ್ಟು ನನಗೆ ಗೊತ್ತಿರ್ಲಿಲ್ಲ. ಸೊ ನಂಗೆ ಬಹಳ ಖುಷಿ ಅನಿಸ್ತು. ಕಲ್ಯಾಣದ ಚಾಲುಕ್ಯ ಅಥವಾ ಈ 12ನೇ ಶತಮಾನದ ಶರಣರಿಗೂ ಚಿಕ್ಕೇಶ್ವರರು ಅವರು ಕೂಡ ಒಬ್ರು ಸಾಧಕರು, ಯೋಗಿಗಳು ಅಂತ ಗೊತ್ತಿತ್ತು. ಆದ್ರೆ ಈ ರೀತಿ ಒಂದು 3 ಜಾವ ಸೂರ್ಯನನ್ನ ತಡೆದು ನಿಲ್ಸಾರ ಅಂತ ಕೇಳಿದ್ದೆ, ಆದ್ರೆ ಯಾವ ಕಾರಣಕ್ಕೆ ಅನ್ನೋದು ಗೊತ್ತಿರ್ಲಿಲ್ಲ. ಸೊ ನೀವು ಬಹಳ ಚೆನ್ನಾಗಿ ಇವನ್ನೆಲ್ಲ ಕನೆಕ್ಟ್ ಮಾಡಿದ್ರಿ.
ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಧನ್ಯವಾದಗಳು. ಈಗ ಸಾಲಕ್ಕಿ ಸರ್ ಮಾತಾಡಿ. ಶರಣಾರ್ಥಿಗಳು. ಏಕಾಂತ ರಾಮಯ್ಯ ಇಲ್ಲಿ ಬಹಳ ವಿಶೇಷವಾದಂತಹ ಶಾಸನಬದ್ಧವಾದಂತಹ ಮಾತುಗಳನ್ನು ಸಹೋದರಿಯವರು ಹೇಳಿದ್ರು. ಯಾರೋ ನಮ್ ಗ್ರೂಪ್ ನಲ್ಲಿ ಹೇಳ್ತಿದ್ರು, ಅವರು ಹನುಮಾಕ್ಷಿ ಅನ್ನೋಕ್ಕಿಂತ ಶಾಸನಾಕ್ಷಿ ಅನ್ನೋ ಆ ಮಾತು ಇವತ್ತು ಅರ್ಥಪೂರ್ಣ ಅನಿಸ್ತು ನನಗೆ. ಒಂದು ಹಂಪ ನಾಗರಾಜ್ ಅವ್ರು ಹೇಳಿದಾರೆ ಸರ್, ನಾವಲ್ಲ, ಹಂಪ ನಾಗರಾಜ್ ಅವ್ರು ಹೇಳಿದ್ರು. ಸರ್ ಧ್ವನಿ ಕೇಳ್ತಿಲ್ಲ. ಸಾಲಕ್ಕಿ ಸರ್. ಮೇಡಮ್, ನಿಮ್ಮ ತಾಯಿಯವರ ಬಗ್ಗೆ ಸ್ವಲ್ಪ ಹೇಳ್ರಿ ಮೇಡಮ್. ದತ್ತಿ ಅದು ಇಟ್ಟಿರಲ್ಲ. ಹೌದೌದೌದು. ಅಂತ ಕಾಯ್ತಾ ಇದೇನ್ರಿ ಸಾಲಕ್ಕಿ ನೀವು ಮಾತಾಡಿ ಮೇಡಮ್, ನೀವು ಹೇಳಿ. ಅವ್ರದ್ದು ಬಹುಶಃ ರೇಂಜ್ ಇಲ್ಲ. ಮಾತಾಡಿ ಮೇಡಮ್. ತಾವು ದತ್ತಿ ದಾಸೋಹಿಗಳು, ದತ್ತಿ ದಾನಿಗಳು, ದಾಸೋಹಿಗಳು, ದಾನಿಗಳಲ್ಲ. ತಾವು ತಮ್ಮ ಕುಟುಂಬದ ಬಗ್ಗೆ, ತಾಯಿಯವರ ಬಗ್ಗೆ, ಈ ಉದ್ದೇಶ ವೇದಿಕೆಯ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹಿನ್ನೆಲೆಯನ್ನು ಒಂದ್ ಸ್ವಲ್ಪ ನಾನು ಹೇಳ್ಬೇಕು ಅಂತ ಅನಿಸ್ತದೆ. ಅದಕ್ಕೆ ಕಾರಣ ಇಷ್ಟೇ. ಕಲ್ಯಾಣ ಕರ್ನಾಟಕ ಅಂತ ತಾವೀಗೇನ್ ಕರಿತಾ ಇದ್ದೀರಿ, ಹೈದರಾಬಾದ್ ಕರ್ನಾಟಕದ ಕಲಬುರ್ಗಿ ಜಿಲ್ಲೆ, ಈಗ ಅವಿಭಜಿತ ಕಲಬುರ್ಗಿ ಜಿಲ್ಲೆಯೊಳಗಿತ್ತದು, ಈಗ ವಿಭಜಿತ ಯಾದಗಿರಿ ಜಿಲ್ಲೆ. ಯಾದಗಿರಿ ಜಿಲ್ಲೆಯ ಬೈಚುಬಾಳ ನನ್ನ ತಾಯಿಯ ತವರೂರು. ತಂದೆಯವರ ಊರು ಸುರಪುರ ತಾಲೂಕಿನ ಚನ್ನಪಟ್ಟಣ ಮತ್ತು ಬೈಚುಬಾಳ ಎರಡು ಸುರಪುರ ತಾಲೂಕಿನಲ್ಲೇ ಇದ್ವು. ತೀರಾ ಇತ್ತೀಚೆಗೆ 92ರಲ್ಲಿ ಏನ್ ತಾಲೂಕಾ ವಿಂಗಡಣೆ ಆಯ್ತಲ್ಲ, ಆಗ ಎರಡು ಬೇರೆ ಬೇರೆ ತಾಲೂಕುಗಳಿಗೆ ಹೋದ್ವು ಅಂತ ಅನ್ನೋದನ್ನ ನೋಡ್ಬೇಕು. ಇದರ ಜೊತೆಗೆ ನಾನು ಈಗಾಗಲೇ ಬಹಳಷ್ಟು ಸಾರಿ ಪಟ್ಟಣ ಸರ್ ಮುಂದೆ ಹೇಳಿದ್ದೀನಿ, ನಮ್ಮ ಊರು ಚನ್ನಪಟ್ಟಣ ಹೇಗಿದೆ, ಬೈಚುಬಾಳ ಹೇಗಿದೆ ಅಂತಂದ್ರೆ, ಈ ಎರಡು ಊರುಗಳ ನಡುವಿನ ಅಂತರ ಒಂದು 10 ಕಿಲೋಮೀಟರ್ ಇರ್ಬೋದು. ಮಧ್ಯ ಪರಮಾನಂದನ ಗುಡ್ಡ ಇದೆ. ಪರಮಾನಂದ ಪ್ರಭು ಅನ್ನೋದು ಇವತ್ತು ನಾನು ಒಂದು ಕನ್ನಡ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಒಂದು PhD ಥೀಸಿಸ್ ವಾಯ್ವಾ ಆಯ್ತು. ನಾನು ಹೋಗಿದ್ದೆ. ಅಲ್ಲಿ ತತ್ವ ಪದಕಾರ್ತಿಯರ ಬಗ್ಗೆ ಅಲ್ಲಿ ವಿವರಗಳು ಬಂದ್ವು. ಅಲ್ಲಿ ಪರಮಾನಂದ ಪ್ರಭುವಿನ ಹೆಸರು ಕೂಡ ಬಂತು. ನಮ್ಮಲ್ಲೆಲ್ಲ ಅದನ್ನ ನಾವು ಮನೆದೇವರು ಅಂತ ಕರೀತಾರೆ, ಆದ್ರೆ ಅದು ಮನೆದೇವರಲ್ಲ. ಆತ ಒಬ್ಬ ಸಂತ. ಆ ಬೆಟ್ಟದಲ್ಲಿ ಹೆಬ್ಬಾಳ ಅನ್ನುವಂಥ ಊರಿದೆ, ಆ ಹೆಬ್ಬಾಳದ ಬೆಟ್ಟದಲ್ಲಿ ವಾಸಿಸ್ತಾ ಇದ್ದ. ಮತ್ತು ಬಹುಶಃ ಆತ ವಚನಕಾರನಾಗಿದ್ನೇನೋ ಅನ್ನೋದು ನನಗೆ ಸಂಶಯ ಇದೆ. ಯಾಕೆಂದ್ರೆ ಅದ್ರ ಹತ್ರದಲ್ಲೇ ಅದೇ ಊರಿನ ಚನ್ನಪಟ್ಟಣದಿಂದ ಸುಮಾರು 5-6 ಕಿಲೋಮೀಟರ್ ದೂರದಲ್ಲೇನೆ ಹಾಲ್ಭಾವಿ ಅನ್ನುವಂಥ ಊರಿದೆ. ಆ ಹಾಲ್ಭಾವಿ ಊರಿನಲ್ಲಿ ಅಖಂಡಪ್ಪಯ್ಯ ಮುತ್ಯಂದ ಸಮಾಧಿ ಇದೆ ಅಂತ ಹೇಳ್ತಾರೆ ನಮ್ ಕಡೆ ಜನ. ಅಖಂಡಪ್ಪಯ್ಯ ಅಂದ್ರೆ ಅಖಂಡೇಶ್ವರ ವಚನಗಳನ್ನ ಬರೆದಂಥವ್ರು ಇರ್ಬೇಕು ಅಂತ ನನ್ಗನ್ಸ್ತದೆ. ಅದರ ಜೊತೆಗೆ ನಮ್ಮ ತಾಯಿಯ ಊರಿನಿಂದ ಸ್ವಲ್ಪ ದೂರದಲ್ಲೇನೆ ಒಂದು 6 ಕಿಲೋಮೀಟರ್ ನಾವು ಹೋದ್ವಿ ಅಂದ್ರೆ ಮುದ್ನೂರಿಗೆ ಮುಟ್ತೇವೆ. ಈ ಕಡೆ ಒಂದು 10 ಕಿಲೋಮೀಟರ್ ಹೋದ್ರೆ ಕೆಂಭಾವಿಗೆ ಮುಟ್ತೇವೆ. ಅದರ ಜೊತೆಗೆ ಆ ಭಾಗ ಏನಿದೆ ಇವತ್ತು ಹುಣಸಗಿ ಮತ್ತು ಬೈಚುಬಾಳ ಕಣಿವೆ ಪ್ರದೇಶ ಅಂತ ಏನ್ ಕರೀತಾರೆ, ಬೈಚುಬಾಳ ಊರಿನ ಸುತ್ತಮುತ್ತಲು 7 ಹಳ್ಳಗಳಿವೆ. ಹಾಗಾಗಿ ಅಲ್ಲಿ ಆದಿ ಶಿಲಾಯುಗದ, ಮಧ್ಯ ಶಿಲಾಯುಗದ, ಸೂಕ್ಷ್ಮ ಶಿಲಾಯುಗದ ಮತ್ತು ಕಬ್ಬಿಣ ಯುಗದ ಎಲ್ಲ ರೀತಿಯ ಜನವಸತಿಗಳು ಕೂಡ ಅಲ್ಲಿ ಕಂಡು ಬರ್ತವೆ. ಸುಮಾರು 1,60,000 ವರ್ಷಗಳ ಇತಿಹಾಸ ಆ ಭೂಮಿಗಿದೆ ಅಂತನ್ನುವಂಥ ಮಾತನ್ನ ಡಾಕ್ಟರ್ ಕೆ ಪದ್ದಯ್ಯ ಅನ್ನುವರು, ಡೆಕ್ಕನ್ ಕಾಲೇಜ್ ಪುಣೆಯ ಪ್ರೊಫೆಸರ್ ರಿಟೈರ್ಡ್ ಅವರು ಸುಮಾರು 20 ವರ್ಷಗಳ ಕಾಲ ಅಲ್ಲಿ ಸಂಶೋಧನೆ ಮಾಡಿ ಕಂಡು ಹಿಡಿದಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ಒಂದು ಅತ್ಯಂತ ಹಳೆಯ ನೆಲೆಯಲ್ಲಿ ನಾವು ಬದುಕಿದವರು. ಅದರ ಜೊತೆಗೆ ಸುತ್ತಮುತ್ತಲು ಇರ್ತಕ್ಕಂಥದ್ದು ಈ ಊರುಗಳೆಲ್ಲ ಏನಿವೆ ಅಲ್ಲ, ಇವೆಲ್ಲ ಶರಣರ ಊರುಗಳೇ. ಕಕ್ಕೇಶ್ವರನ ದೇವಸ್ಥಾನ ಇರ್ತಕ್ಕಂಥ ಊರು, ಅದು ಕೂಡ ಚನ್ನಪಟ್ಟಣದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಬೃಹತ್ ಶಿಲಾಯುಗದ ನೆಲೆ ಇರ್ತಕ್ಕಂತಹ ರಾಜನ ಕೋಳೂರಿದೆ. ಅದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ಅಮರ ಕಲ್ಯಾಣ ಅಂತ ಕರೆಯಿಸಿಕೊಂಡಿರ್ತಕ್ಕಂತಹ ಕೊಡೆಕಲ್ಲಿದೆ. ಕೊಡೆಕಲ್ಲಿಂದ 6 ಕಿಲೋಮೀಟರ್ ಒಳಗಡೆ ಬಲಗಡೆ ನಾವು ನಡ್ಕೊಂಡು ಹೋದ್ರೆ ನಮ್ಗೆ ಸಿಗುವಂತಹದ್ದು ಹಗರಿಟಿಗೆ ಅಲಮಪ್ರಭುವಿನ ಊರು ಅಂತಕ್ಕಂತಹ ಮಾತು ಕೂಡ ಇದೆ. ಅದರ ಜೊತೆಗೆ ಈ ಬೈಚುಬಾಳ ಊರಿನಿಂದ ಸುಮಾರು ಒಂದು 8-9 ಕಿಲೋಮೀಟರ್ ದೂರ ಹೋದ್ರೆ ಅಲ್ಲಿ ಅನಿಮಿಷಯ್ಯನ ದೇವಸ್ಥಾನ ಇದೆ. ಹಾಗಾಗಿ ಅನಿಮಿಷಯ್ಯನ ದೇವಸ್ಥಾನ ಮತ್ತು ಹಗರಿಟಿಗೆ ಇವೆರಡರ ಬಗ್ಗೆ ಒಂದು ಸಂಬಂಧವನ್ನ ಕಲ್ಪಿಸ್ತಕ್ಕ ರೀತಿಯಲ್ಲಿ ಆ ಭಾಗದ ವಿದ್ವಾಂಸರು ಲೇಖನಗಳನ್ನ, ಪುಸ್ತಕಗಳನ್ನ ಬರೆದಿದ್ದಾರೆ. ಈ ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ,
ಶಂಕರ ದಾಸಿಮಯ್ಯ ಇವರೆಲ್ಲರೂ ಕೂಡ ಅತಿ ಹತ್ತಿರದ ಪ್ರದೇಶದಲ್ಲೇ ಇದ್ದಾರೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಅಂದ್ರೆ ಒಂದ್ ಕಡೆಯಿಂದ ದೇವೂರ ದಾಸಿಮಯ್ಯ ಅಂತ ನಾನೇನ್ ಇವತ್ತು ಕರಿತಾ ಇದ್ದೀನಿ, ದೇವರ ದಾಸಿಮಯ್ಯ ಇದ್ದದ್ದೇ ದೇವೂರು ಇರ್ಬೇಕು ಅಂತ ಕಲಬುರ್ಗಿಯವರು ಕೂಡ ಅದನ್ನ ಹೇಳಿದ್ರು. ಆ ದೇವೂರು ದೇವರ ದಾಸಿಮಯ್ಯನ ಊರು. ಹಾಗೇನೆ ಅದ್ರ ಪಕ್ಕದಲ್ಲಿರ್ತಕ್ಕಂತಹ ಈ ದೇವರ ಹಿಪ್ಪರಿಗಿ ಮಡಿವಾಳ ಮಾಚಯ್ಯನ ಊರು. ಹಾಗೆ ಸ್ವಲ್ಪ ದೂರ ನೀವು ಬಂದ್ರಿ ಅಂತಂದ್ರೆ ಈ ಕೊಡೆಕಲ್ಲು, ಅಮರ ಕಲ್ಯಾಣ, ಕೊಡೆಕಲ್ಲಿನ ಬಸವೇಶ್ವರರು ಮತ್ತು ಅವರ ಮಗ ರಾಚಪ್ಪಯ್ಯನವರು, ಇವರಿಬ್ರು ಬದುಕಿದಂತಹ ಕಾರ್ಯಕ್ಷೇತ್ರ. ಮುಂದೆ ರಾಚಪ್ಪಯ್ಯ ಇಲ್ಲಿಂದ ದಕ್ಷಿಣಕ್ಕೆ ಹೋಗ್ತಾರೆ, ಅವರು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾರೆ ಅನ್ನುವಂಥದ್ದು. ಆ ಒಂದು ಲಿಂಕ್ ಅನ್ನು ಕೂಡ ಅಂದ್ರೆ ಉತ್ತರಕ್ಕೂ ಮತ್ತು ದಕ್ಷಿಣಕ್ಕೂ ಕೊಡ್ತಕ್ಕಂಥ ಊರುಗಳು, ಆ ಸಂಸ್ಕೃತಿ ಇಲ್ಲಿದೆ. ಅಮರ ಕಲ್ಯಾಣದಲ್ಲಿ ಅಮರ ಲಿಪಿಯಲ್ಲಿ ಬರೆದಿರ್ತಕ್ಕಂತಹ ವಚನಗಳ ಕಟ್ಟುಗಳಿವೆ, ಅದ್ರ ಕುರಿತು PhD ಕೂಡ ಆಗಿದೆ. ನಮ್ಮ ಊರಿನಿಂದ ಬೈಸ್ಬಾಳದಿಂದ ಸುಮಾರು ಒಂದು 15 ಕಿಲೋಮೀಟರ್ ಫಾಸ್ಲಿಯೊಳಗೆ ಗೋನಾಳ್ ಇದೆ, ದೇವರ ಗೋನಾಳ. ಅದು ಮೌನೇಶ್ವರ, ತಿಂಥಣಿ ಮೌನೇಶ್ವರರು ಹುಟ್ಟಿರ್ತಕ್ಕಂಥ ಊರು. ಮೌನೇಶ್ವರರ ಕಾರ್ಯಕ್ಷೇತ್ರ ಅದು ಕೂಡ ಕೃಷ್ಣಾ ನದಿಯ ದಂಡೆಯಲ್ಲಿ ತಿಂಥಣಿಯಲ್ಲಿದೆ. ಅದು ಚನ್ನಪಟ್ಟಣದಿಂದ ಸುಮಾರು ಒಂದು 10-12 ಕಿಲೋಮೀಟರ್ ಆಗ್ಬೋದೇನೋ ಅಷ್ಟೇ. ಅಂದ್ರೆ ಹೀಗೆ ಸುತ್ತಮುತ್ತಲೂ ಕೂಡ ಶರಣರ ನಾಡದು, ಆದಿಶಿಲಾಯುಗದ ಜನರ ಬೀಡೋದು. ಅದರ ಜೊತೆಗೆ ಆ ಭಾಗದೊಳಗೆ ಸೂಫಿ ಸಂತರ ಒಂದು ಪರಂಪರೆ ಇದೆ, ತತ್ವ ಪದಕಾರರ ಪರಂಪರೆ ಇದೆ. ಅಲ್ಲಿ ಈ ಕಡ್ಕೋಳ ಮಡಿವಾಳಪ್ಪನವರಾಗ್ಲಿ, ಖೈನೂರು ನಿಂಗಪ್ಪನವರಾಗ್ಲಿ, ಜಲಾಲ್ ಸಾಹೇಬ್ರಾಗ್ಲಿ, ಹಾಗೆಯೇ ಹಲವಾರು ಜನ ಹೆಣ್ಣು ಮಕ್ಕಳು ಕೂಡ ಅಲ್ಲಿ ತತ್ವ ಪದಕಾರ್ತಿಯರಾಗಿದ್ದಾರೆ ಅಂತ ಹೇಳ್ತಾರೆ. ಈ ಸಗರದ ಸೂಫಿ ಸರ್ಮಸ್ತ್ ಅಂತಕ್ಕಂಥ ಒಬ್ಬ ಸೂಫಿ, ಹಾಗೆ ಗೋಗಿಯ ಚಂದಾ ಹುಸೇನ್ ಅಂತಕ್ಕಂಥ ಸೂಫಿ, ಇವತ್ತಿಗೂ ಕೂಡ ಮಧ್ಯ ಏಷ್ಯಾದಿಂದ ಅಲ್ಲಿ ಭಕ್ತರು ಆ ಗೋಗಿಗೆ ಬಂದು ಆರಾಧನೆಯನ್ನ ಮಾಡ್ತಾರೆ ಅನ್ನೋದನ್ನು ಗಮನಿಸಿದ್ರೆ ಇದು ಒಂದ್ ಅರ್ಥದೊಳಗೆ ಈ ಅಧ್ಯಾತ್ಮದ ಬೀಡಾಗಿ ನನಗೆ ಕಾಣಿಸ್ತದೆ. ಇಂಥ ನಾಡಿನಲ್ಲಿ ಹುಟ್ಟಿದಂಥವರು ನಾವು ಅನ್ನೋದೇ ಒಂದು ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಅಲ್ಲಿ ಹಾವಿನಾಳ ಕಲ್ಲಯ್ಯನ ಊರು, ನೀವು ಈಗಾಗ್ಲೇನೆ ಅದನ್ನ ಬಿಜಾಪುರಕ್ಕೆ ತಗೊಂಡು ಹೋಗ್ತೀರಿ. ಆದ್ರೆ ಹಾವಿನಾಳ ಅಂತಕ್ಕಂಥ ಊರು ಕೂಡ ಸುರಪುರದಿಂದ ಸುಮಾರು ಒಂದು 11 ಕಿಲೋಮೀಟರ್ ದೂರದೊಳಗೇನೆ ಇದೆ. ದೇವಾಪುರ ಕ್ರಾಸ್ ನಿಂದ 2 ಕಿಲೋಮೀಟರ್ ಹೋದ್ರೆ ಹಾವಿನಾಳ ಊರಿದೆ. ಹಾವಿನಾಳ ಊರಿನ ಹಳ್ಳದ ದಂಡೆಯ ಮೇಲೆ ಈ ಕಲ್ಲೇಶ್ವರ ದೇವಸ್ಥಾನ ಇದೆ. ಕಲ್ಲೇಶ್ವರ ದೇವಸ್ಥಾನದಲ್ಲಿ ಶಾಸನವೂ ಇದೆ. ಆದ್ರೆ ಆ ಶಾಸನ ತದನಂತರ ಕಾಲಘಟ್ಟದ್ದು, ಹಾಗಾಗಿ ಇವ್ರ ಬಗ್ಗೆ ಏನು ನಮ್ಗಲ್ಲಿ ತಿಳಿದು ಬರೋದಿಲ್ಲ. ಇದು ಆ ನಾಡಿನ ಒಂದು ಇತಿಹಾಸ. ಅದರ ಜೊತೆಗೆ ನನ್ನ ತಾಯಿ, ಆಕೆಯ ಅನಕ್ಷರಿ, ಕಲ್ತಿರ್ಲಿಲ್ಲ. 5 ವರ್ಷಕ್ಕೇನೆ ನನ್ನ ತಂದೆಯನ್ನ ಮದುವೆಯಾಗಿ ಸೋದರ ಮಾವನ ಮನೆಗೆ ಬಂದವಳು. ಸೋದರ ಮಾವನ ಮಗ ಆಗ್ಬೇಕು ನಮ್ಮ ತಂದೆ. ಹಾಗಾಗಿ ಮದುವೆ ಆಗಿ ಬಂದ ನಂತರ ಮುಂದೆ ನನ್ನ ಬಹಳ ಬೇಗ ಆಕೆಗೆ ಮಕ್ಕಳು ಕೂಡ ಆದ್ವು ಅಂತ ಅನ್ನೋದು. ನನ್ನ ತಾಯಿಗೂ ನನ್ನ ಅಕ್ಕನಿಗೂ 14 ವರ್ಷ ಅಷ್ಟೇ ವ್ಯತ್ಯಾಸ. ಮುಂದೆ ನನಗೂ ನನ್ನ ತಾಯಿಗೂ ಕೂಡ ಬಹಳ ವ್ಯತ್ಯಾಸ ಏನಿಲ್ಲ, ಒಂದು ಇರ್ಬೇಕು 21-22 ವರ್ಷಕ್ಕೆ ನಾನು ಹುಟ್ಟಿರ್ಬೇಕು. ಹಾಗಾಗಿ ಮುಂದೆ ನಮ್ಮ ತಂದೆ ಒಬ್ಬ ಉಸ್ಮಾನ್ ಯೂನಿವರ್ಸಿಟಿ ಹೈದರಾಬಾದ್ ನಲ್ಲಿ ಉರ್ದು ಮೀಡಿಯಂ ಗ್ರಾಜ್ಯುಯೇಟ್ ಆಗಿ ಅವ್ರು ಬಂದದ್ದು, ಎಕನಾಮಿಕ್ಸ್ ಮತ್ತೆ ಹಿಸ್ಟ್ರಿ ತಗೊಂಡು. ಹಾಗಾಗಿ ಅಂಥವ್ರನ್ನ ಕೈ ಹಿಡಿದ ನಮ್ಮ ತಾಯಿ ಬಹಳ ಕಾಲ ಇದ್ದದ್ದು ನಮ್ಮ ಅಜ್ಜನ ಮನೆಯಲ್ಲೇನೆ. ಹಾಗಾಗಿ ಮುಂದೆ ನಮ್ಮ ತಂದೆಗೆ 1952ರಲ್ಲಿ ಅವರು ಸಬ್ ರಿಜಿಸ್ಟ್ರಾರ್ ಆಗಿ ನೇಮಕ ಆದ್ಮೇಲೆ ಲಿಂಗಸ್ಗೂರಿಗೆ ಬಂದದ್ದು. ಲಿಂಗಸ್ಗೂರ್ನಲ್ಲೇ ನಾನು ಹುಟ್ಟಿದ್ದು ಕೂಡ. ಹಾಗಾಗಿ ಅವರು ಮುಂದೆ ಹೆಚ್ಚು ಕಲಿತವರಲ್ಲ, ಆದ್ರೆ ಒಂದು ಹಠ ಇತ್ತು ಅವರಿಗೆ. ಬಹುಶಃ ನಮ್ ತಂದೆ ಅದೇ ಮಾತನ್ನೇ ಹೇಳ್ತಿದ್ರು, ನಿನ್ ತಾಯಿ ಹಠ ನಿನಗೂ ಬಂದದ ನೋಡು ಅಂತ. ಅಂದ್ರೆ ಯಾವುದೇ ಒಂದು ಕೆಲಸ ಹಿಡಿದ್ರೆ ಅದನ್ನ ಮುಗಿಸೋವರೆಗೂ ಬಿಡದೆ ಇರ್ತಕ್ಕಂಥ ಒಂದು ಛಲಗಾರಿಕೆ ನನ್ನ ತಾಯಿದು. ಅವರು 67 ವರ್ಷದವರೆಗೂ ಅವ್ರ ತಾಯಿಯ ತವರು ಮನೆ ಆಸ್ತಿ ಬಂದಿತ್ತು, ಶ್ರೀಧನ ಪ್ರಾಪರ್ಟಿ. ಹಾಗಾಗಿ ಅವರು 40 ಎಕರೆ ಜಮೀನನ್ನ 4 ಎತ್ತು 2 ಆಳುಗಳನ್ನ ಇಟ್ಕೊಂಡು ತಾವೇ ಉತ್ತಿ ಬಿತ್ತಿ ಬೆಳಿತಾ ಇದ್ರು. ನಾವೆಲ್ಲ ಓದ್ಲಿಕ್ಕೆ ಕಲಬುರ್ಗಿಯಲ್ಲಿದ್ರೆ ಅವರು ನಮ್ಮ ಊರಿನಲ್ಲಿದ್ದುಕೊಂಡು ಆ ಎಲ್ಲ ಕೆಲಸಗಳನ್ನ ಮಾಡ್ತಿದ್ರು. ನಮ್ಮ ತಂದೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡಿದ್ರಿಂದಾಗಿ ಸುಮಾರು ಅವಾಗ 42-43 ವಯಸ್ಸು ಇರ್ಬೇಕು ನನ್ನ ತಾಯಿಗೆ. ಅದಾದ ನಂತರವೂ ಕೂಡ ಅವ್ರು 2001ರವರೆಗೆ ಇರುವವರೆಗೆ ಆ ಕೃಷಿ ಜಮೀನನ್ನ ಅವರೇ ನೋಡ್ಕೊಂಡ್ರು. ಕೊನೆಗಾಲದೊಳಗೆ 2 ವರ್ಷ ಮಾತ್ರ ನಾವು ಮಕ್ಕಳು ಬೇಡ ಸಾಕಿನ್ನ ನೀವು ಹೋಗೋದು ಅಂತ ಹೇಳಿ ನಾವು ಬಿಡಿಸಿದ ಮೇಲೆ ಅವ್ರು ಬಿಟ್ರು. ಅಲ್ಲಿಯವರೆಗೂ ಪ್ರತಿ ಉಳುವಾಗ, ಬಿತ್ತುವಾಗ, ರಾಶಿ ಮಾಡುವಾಗ ಅವ್ರ ಕಣದಲ್ಲಿ ಅಲ್ಲೇ ಹೊಲದಲ್ಲೇ ಮಲಗಿರ್ತಿದ್ರು. ಅಂತಹ ಒಂದು ಪರಿಶ್ರಮ ಜೀವಿ, ಅಂತ ಒಂದು ಶ್ರಮ ಸಂಸ್ಕೃತಿಯನ್ನ ಮಕ್ಕಳಿಗೆ ಧಾರೆ ಎರೆದಕ್ಕೆ ನನ್ನ ತಾಯಿ ಅನ್ನುವಂಥ ಮಾತನ್ನ ಹೇಳಿ ಅವರ ನೆನಪಿಗಾಗಿ ನಾನು ಇಂಥ ಒಂದು ದಾಸೋಹವನ್ನ ಮಾಡುವಂತಹ ಪ್ರಸಂಗ ಬಂತು. ಅದಕ್ಕೆ ಕಾರಣ ಅಕ್ಕನ ಅರಿವು ಮತ್ತು ಈ ವಚನ ಅಧ್ಯಯನ ವೇದಿಕೆ ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದೆ. ಶರಣರ ಬಗ್ಗೆ ಸಮಾಜವನ್ನ ನಿರ್ಮಿಸುವಂತಹ ಒಂದು
ಮಾರ್ಗದಲ್ಲಿ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅಂತಕ್ಕಂಥ ರೀತಿಯೊಳಗೆ ಇವತ್ತು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದಾಗಿ ಇಂತಹ ಒಂದು ವಿಚಾರಗಳು ಜನಸಾಮಾನ್ಯರಿಗೆ ಎಲ್ಲರಿಗೂ ಮುಟ್ಟಬೇಕು, ಈ ಸಮಾಜ ಮುನ್ನಡೆಯಬೇಕು ಅನ್ನುವಂಥದ್ದು, ಅದರ ಜೊತೆಗೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಇದು ಇರಬೇಕು ಅನ್ನುವಂಥದ್ದು, ಬಸವಾದಿ ಪ್ರಮಥರ ಆಶಯವನ್ನ ಈಡೇರಿಸುವಲ್ಲಿ ಅವರ ಕೇವಲ ಅವರ ವಿಗ್ರಹವನ್ನ ಪೂಜೆ ಮಾಡೋದಾಗ್ಲಿ, ವಿಗ್ರಹವನ್ನ ನಿಲ್ಲಿಸೋದಾಗ್ಲಿ, ಅವರನ್ನಿಟ್ಕೊಂಡು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಮಾಡೋದ್ರ ಬದಲು ಅವರ ತತ್ವ ಸಿದ್ಧಾಂತಗಳನ್ನ ಜನಸಾಮಾನ್ಯರ ಮಧ್ಯೆ ಪ್ರಚುರಪಡಿಸಿದ್ರೆ ಸಮಾಜ ಸುಧಾರಿಸ್ತದೆ ಅನ್ನುವಂತಹ ಆಶಯ ನನ್ನದು. ಆ ಕಾರಣಕ್ಕಾಗಿ ಇಂಥ ಒಂದು ದಾಸೋಹವನ್ನ ನನ್ನ ತಾಯಿಯ ಹೆಸರಿನಲ್ಲಿ ನಾನು ಕೊಟ್ಟಿದ್ದೇನೆ ಅನ್ನೋದಕ್ಕಿಂತಲೂ ಬಸವಾದಿ ಪ್ರಮಥರು ತಮ್ಮ ಶರಣತತ್ವಗಳನ್ನ ಪಸರಿಸಲಿಕ್ಕೆ ನನ್ನನ್ನ ಒಂದು ಮಾಧ್ಯಮವನ್ನಾಗಿ ಮಾಡಿಕೊಂಡ್ರು ಅಂತ ನಾನು ಭಾವಿಸ್ತೇನೆ. ಇಂಥ ಒಂದು ಅವಕಾಶವನ್ನ ನೀಡಿದಂತಹ ಈ ಸಂಘಟನೆಯ ರೂವಾರಿಗಳಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಮತ್ತು ವಿಶ್ವಸ್ತರಾಗಿರ್ತಕ್ಕಂತಹ ಸುಧಾ ಪಾಟೀಲ್ ಅವರು, ಅವ್ರ ಜೊತೆ ಕೈ ಜೋಡಿಸ್ತಕ್ಕಂತಹ ದಾನಮ್ಮ ಝಳಕಿಯವರು, ಜಯಶ್ರೀ ಪಾಟೀಲ್ ಅವರು ಹಾಗೂ ಉಳಿದೆಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಈಗ ಶರಣು ಸಮರ್ಪಣೆ ಡಾಕ್ಟರ್ ಪ್ರಿಯಮ್ಮದ ಹುಲಗ್ಬಾಳ್ ಇವರಿಂದ. ಪ್ರಿಯಮ್ಮ ಇಲ್ಲಿ ಫೋನ್ ಮಾಡಕತ್ತಾರ, ನೀವ ಮಾಡ್ಬಿಡ್ರಿ, ಮುಗಿಸ್ಬಿಡ್ರಿ. ದೀಪಾ ನೀವ ಮಾಡ್ರಿ. ಮಾತನಾಡಿದ ಮಾರ್ಗದರ್ಶಕವಾಗಿ ನಡೆಸಿಕೊಟ್ಟಿರತಕ್ಕಂತಹ ಸ್ವಾಗತ, ಪ್ರಾಸ್ತಾವಿಕ, ಪ್ರಾರ್ಥನೆ ಹಾಗೂ ಸಮರ್ಪಣೆ ಮಾಡಲಿರುವ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ವಚನ ಮಂಗಳ ಶರಣೆ ವಿಜಯಗೌಡ ಇವರಿಂದ. ಶರಣು ಶರಣಾರ್ಥಿಗಳು. ಇದೊಂದು ಬಸವಣ್ಣನವರ ವಚನ. ಚಿನ್ಮಯ ಚಿತ್ಪ್ರಕಾಶ ಚಿದಾನಂದಲಿಂಗವೇ, ಚಿನ್ಮಯ ಚಿತ್ಪ್ರಕಾಶ ಚಿದಾನಂದಲಿಂಗವೇ, ಎನ್ನ ಹೃದಯ ಕಮಲದಲ್ಲಿ ಬೆಳಗಿ ತೋರುವ ಪರಂ ಜ್ಯೋತಿ, ಎನ್ನ ಹೃದಯ ಕಮಲದಲ್ಲಿ ಬೆಳಗಿ ತೋರುವ ಪರಂ ಜ್ಯೋತಿ, ಚಿನ್ಮಯ ಚಿತ್ಪ್ರಕಾಶ ಚಿದಾನಂದಲಿಂಗವೇ, ಎನ್ನ ಕರಸ್ಥಳ ಕನುವಾದ ಧರ್ಮಿ, ಎನ್ನ ಕಂಗಳ ಕೊನೆಯಲ್ಲಿ ಮೂರ್ತಿಗೊಂಡಿಪ್ಪೆ ಯಯ್ಯ, ಎನ್ನ ಕರಸ್ಥಳ ಕನುವಾದ ಧರ್ಮಿ, ಎನ್ನ ಕಂಗಳ ಕೊನೆಯಲ್ಲಿ ಮೂರ್ತಿಗೊಂಡಿಪ್ಪೆ ಯಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಚಿನ್ಮಯ ಚಿತ್ಪ್ರಕಾಶ ಚಿದಾನಂದಲಿಂಗವೇ, ಚಿನ್ಮಯ ಚಿತ್ಪ್ರಕಾಶ
ಚಿದಾನಂದಲಿಂಗವೇ ಚಿದಾನಂದಲಿಂಗವೇ ಚಿದಾನಂದಲಿಂಗವೇ. ಧನ್ಯವಾದಗಳು. ಎಲ್ರಿಗೂ ಶರಣ ಶರಣ. ಧನ್ಯವಾದಗಳು ಮೇಡಮ್.